ಮಾಸ್ಟರ್ಸ್, ಇಲ್ಲಿಯವರೆಗೂ ನಮ್ಮ ಮಹಾವತಾರ್ ಫೌಂಡೇಶನ್ ಹಿರಿಯ ಮಾಸ್ಟರ್ ಆದಂಥ ನಾಗರತ್ನಮ್ಮ ಮೇಡಮ್ ಅವರ ಧ್ಯಾನ ಅನುಭವದ ಬಗ್ಗೆ ಹೇಳಿಕೆಯನ್ನು ಹಂಚಿಕೆ ಮಾಡ್ಕೊಂಡ್ರಿಲ್ಲಿ. ಅದೇ ರೀತಿ ಯಾರಾದರೂ ಮಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಮತ್ತು ಇವರ ಧ್ಯಾನ ಅನುಭವ ಹಂಚಿಕೆ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯ ಅಥವಾ ಯಾವುದೇ ಕ್ವಶನ್ ಇದ್ರೆ ಇಲ್ಲಿ ಹ್ಯಾಂಡ್ ರೈಸ್ ಮಾಡಿ. 4 ಮಾಸ್ಟರ್ ಇಲ್ಲಿ ಅವಕಾಶ ಉಮಾದೇವಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಕಾತ್ಯಾನಿದು 6ನೇ ದಿವಸದ್ದು ನಂದಿತ್ತು ಸರ್, ಸ್ವಾಧ್ಯಾಯ ಮಾಡೋದಿತ್ತು. ನಾವು ಫೌಂಡೇಶನ್ಗೆ ಹೋಗಿದ್ನಲ್ಲ ಹೋದ್ ಶನಿವಾರ, ಅದಕ್ಕೆ ಅಶ್ವಿನಿ ಮೇಡಮ್ ಬಿಡಿ ಸೋಮವಾರ ಮಾಡುವಂತ್ರಿ ಅಂದ್ರು. ಮತ್ತೆ ಮಾಡಕ್ ಅವಕಾಶ ಆಗಿಲ್ಲ. ಅದಕ್ಕೆ ಅಶ್ವಿನಿ ಮೇಡಮ್ ಇವತ್ತು ಮಾಡಿ ಅಂತ ಹೇಳಿದ್ರು. ಕಂಟಿನ್ಯೂ ಆಗ್ಲಿ, ಅದು ಗ್ಯಾಪ್ ಆಗಿದೆಯಲ್ಲ ಅಂತ ಅಂದ್ರು. ಇವತ್ ಮಾಡಿ ಅಂದ್ರು. ಅದಕ್ಕೆ ಸರ್ ಎಷ್ಟು ಸಮಯ ಬೇಕಾಗತ್ತೆ ಅದಕ್ಕೆ? ಅಲ್ಲ, ಎಷ್ಟು ಸಮಯ? 10 ನಿಮಿಷ ಅಷ್ಟೇ ಸರ್. 10 ನಿಮಿಷ ಜಾಸ್ತಿ ಆಗತ್ತೆ. 5 ನಿಮಿಷದಲ್ಲಿ ಮುಗಿಸಿ ಇಲ್ಲಾಂದ್ರೆ ಪರವಾಗಿಲ್ಲ. ಸೊ ನಿಮಗೆ ಫೋಟೋ ತಿರ್ಸ್ಕೊಳ್ಳಿ, ಈ ತರ ಫೋಟೋ ಕರೆಕ್ಟ್ ಮಾಡ್ಕೊಳ್ಳಿ ಮೇಡಮ್, ನಿಮ್ದು ಕ್ಯಾಮ್ರಾ. ಕ್ಯಾಮರಾ. ಹಾ ರೈಟ್, ಸರಿ. ಓಕೆ. ಇಲ್ಲ ಅಂದ್ರೆ ಮಂಡೇ ಕೊಡ್ಲಾ ಸರ್? ಮಂಡೇ ಸಮಯ ಇರ್ತದೆ. ಒಂದು 5 ನಿಮಿಷ ಮಾತಾಡಿ. 5 ನಿಮಿಷ ಮಾತಾಡಿ. ಸೊ ಅದಕ್ಕಿಂತ ಮುಂಚೆ ಅನುಭವಗಳು ಯಾರನ್ನ ಹಂಚ್ಕೊಂಡಿದ್ರೆ ಹಂಚ್ಕೊಳ್ಳಿ. ಓಕೆ ಸರ್. ಅನಿಸಿಕೆ ಕೊಡ್ಲಿ, ಸ್ವಲ್ಪ ಒಂದು 2 ಮಿನಿಟ್ಸ್ ತಡ ಮಾಡಿ. ಓಕೆ ಸರ್. ಓಕೆ. ಎಸ್, ಯಾರಾದ್ರೂ ಮಾತಾಡ್ತೀರಾ? ಯಶೋಧ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ನಂದಾ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಅಂದ್ರೆ ಈ ಧ್ಯಾನದ ಅನುಭವನು ಹೇಳ್ಬೇಕು, ಮತ್ತೆ ಈ ಕಾರ್ಯಾಗಾರಗಳು, ಈ ಮಹಾವತಾರ್ ಫೌಂಡೇಶನ್ ನಲ್ಲಿ ಕೊಡ್ತಿರೋಂತ ಕಾರ್ಯಾಗಾರ, ಅದ್ರ ಬಗ್ಗೆನೂ ಕೂಡ ಹಂಚ್ಕೊಳಕ್ ನಾನು ಇಷ್ಟಪಡ್ತೀನಿ ಗುರುಜಿ. ಸ್ಟಾರ್ಟಿಂಗ್ ನಾನು ಬಂದಿದ್ದು ಗುರುಜಿ ಒಂದು 15 ನಿಮಿಷ ಮಾತಾಡ್ಬೋದಾ? 15 ನಿಮಿಷ ಸಮಯ ಇಲ್ಲ, 5 ನಿಮಿಷ ಅಷ್ಟೇ. 5 ನಿಮಿಷ. ಓಕೆ ಗುರುಜಿ. ನಿಮ್ದಾದ್ಮೇಲೆ ಉಮಾದೇವಿ ಮೇಡಮ್ ಇದ್ದಾರೆ, ಅದಾದ್ಮೇಲೆ ಮತ್ತೆ ನಾಗರಾಜ್ ಸರ್ ಇದ್ದಾರೆ. ಅದಕ್ಕೆ ಇಲ್ಲಿ ಏನು ಹಂಚ್ಕೊಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ ವೇದಿಕೆಯಿಂದ ಆದಷ್ಟು ನಾನು ಹೆಚ್ಚು ಪಡ್ಕೊಂಡಿರೋದು ಏನೇನು ಅಂತಂದ್ರೆ ಧ್ಯಾನ, ಜ್ಞಾನ, ಮತ್ತೆ ಇಲ್ಲಿ ಕೊಡೋ ಅಂತ ಮುದ್ರೆಗಳು, ಕೆಲವೊಂದು ಥೆರಪಿಗಳು. ಅದ್ರಲ್ಲೂ ಕೂಡ ರೇಖಿ ನನಗೆ ತುಂಬಾ ಇಷ್ಟವಾದ ಸಬ್ಜೆಕ್ಟ್. ರೇಖಿನೂ ಕೂಡ ನಾನು ಮಾಡ್ಕೊತಾ ಇದ್ದೀನಿ. ಅದು ಕೂಡ ನನಗೆ ಫಲ ಸಿಕ್ಕಿದೆ. ರೇಖಿಯಿಂದನು, ಟೆಲಿಪತಿಯಿಂದನೂ ಕೂಡ ಫಲ ಸಿಕ್ಕಿದೆ. ಆಕ್ಯುಪ್ರೆಷರ್ ಮೊನ್ನೆ ನಡೀತಲ್ಲ ಕಾರ್ಯಾಗಾರ, ಅದರಿಂದನೂ ಕೂಡ ಅದು ಒಂದು 3 ಅಂದ್ರೆ ನನ್ನ ಫ್ರೆಂಡ್ಸೇ ಆಗಿದ್ದಾರೆ ಅವರು. ಆ 3 ಜನಕ್ಕೂ ಕೂಡ ನಾನು ಅದನ್ನ ಬಳಸ್ಕೊಂತ ಇದ್ದೀನಿ. ಯಾವ ರೀತಿ ಅಂತಂದ್ರೆ, ಅವ್ರಿಗೆ ಬ್ಯಾಕ್ ಪೇನ್ ಇರೋದ್ರಿಂದ ಅದಕ್ಕೆ ಹೆಸರು ಕಾಳು, ಮೆಂತ್ಯ ಕಾಳು ಕಟ್ಟಿಬಿಟ್ಟು ಅದು ನೋವು ಹೆಂಗಿದೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಪರೀಕ್ಷೆ ಮಾಡ್ಬೇಕಲ್ಲ ಗುರುಜಿ. ಹಾಗೆ ನನ್ ಮೇಲೆ ನಾನೇ ಮಾಡ್ಕೊಂಡೆ ಗುರುಜಿ. ಬ್ಯಾಕ್ ಪೇನ್ ಇತ್ತಲ್ಲ ನನಗೆ, ಇದು ಫುಲ್ ಆಯಿಲ್ ಮಸಾಜ್ ಮಾಡ್ಕೊಂಡ್ ಆದ್ಮೇಲೆ ನೋಡಿ ಹಿಂದಕ್ಕೆ ಬರ್ತಿದೆ ಕೈ ನನಗೆ ಆದಷ್ಟು. ಅದಂತೂ ನನಗೆ ಅನುಭವ ಆಯ್ತು ಗುರುಜಿ. ಆ ವೇದಿಕೆಯಲ್ಲೇ ಕೂಡ ಅವ್ರು ಸತ್ಯಮೂರ್ತಿ ಸಾರೇ ಕೂಡ ಸ್ವಲ್ಪ ಮಸಾಜ್ ಮಾಡ್ಬಿಟ್ಟು ತೋರ್ಸ್ಕೊಟ್ಟಲ್ಲ. ಅದೇ ರೀತಿ ನಾನು ಪ್ರತಿದಿನ ಮಾಡ್ಕೊಂತಿದ್ದೀನಿ. ಸ್ವಲ್ಪ ಫಲ ಸಿಕ್ಕಿದೆ ಗುರುಜಿ. ಹಂಗಾಗಿ ನಾನು ಕೂಡ ಒಂದ್ 3 ಜನಕ್ಕೆ ಮಾಡ್ತಿದ್ದೇನೆ ಗುರುಜಿ. ಬ್ಯಾಕ್ ಪೇನ್ ಇದೆಯಲ್ಲ, ಅದಕ್ಕೆ ಮೆಂತ್ಯ ಕಾಳು ಕಟ್ಟೋದು, ಹೆಸರು ಕಾಳು ಕಟ್ಟೋದು ಮಾಡ್ತೀನಿ ಗುರುಜಿ. ಇದೆಲ್ಲ ನನಗೆ ಅನುಭವ ಸಿಕ್ಕಿದ್ದು ಅಂತಂದ್ರೆ ಈ ವೇದಿಕೆ ಮಹಾವತಾರ್ ಫೌಂಡೇಶನ್ ಏನಿದೆ, ಈ ವೇದಿಕೆಯಲ್ಲೇ ಸಿಕ್ತಲ್ವಾ. ನಾನು ಅದಕ್ಕಂತೂ ತುಂಬಾ ಯಾವಾಗ್ಲೂ ಋಣಿಯಾಗಿರ್ತೀನಿ ಗುರುಜಿ. ಥ್ಯಾಂಕ್ ಯು ಗುರುಜಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಎಲ್ಲರಿಗೂ ನಮಸ್ಕಾರ. ಪತ್ರಿಜಿ ಗುರುಗಳಿಗೂ ನಮಸ್ಕಾರ. ಆತ್ಮೀಯ ಗುರುಗಳಾದ ರಂಗನಾಥ್ ಗುರುಜಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತ ಎಲ್ಲಾ ಮಾಸ್ಟರ್ಸ್ಗೂ ನಮಸ್ಕಾರಗಳು. ಇನ್ನ 6ನೇ ದಿನದ ಕಾತ್ಯಾನಿ ದೇವಿಯ ಬಗ್ಗೆ ಮಾತಾಡಕ್ ಇಷ್ಟಪಡ್ತೀನಿ. ರಾಕ್ಷಸರ ರಾಜನಾದ ರಂಭನಿಗೆ ಮಹಿಷಾಸುರನೆಂಬ ಮಗನಿದ್ದನು. ಅವನು ಅಮರತ್ವವನ್ನು ಪಡೆಯುವುದಕ್ಕೋಸ್ಕರ ಕಠೋರವಾದ ತಪಸ್ಸನ್ನು ಮಾಡುತ್ತಿದ್ದನು. ಆಗ ಬ್ರಹ್ಮನು ಪ್ರತ್ಯಕ್ಷನಾಗಿ, ನಿನಗೆ ವರ ಕೇಳು ಎಂದು ಕೇಳಿದಾಗ ಅವನು ನನಗೆ ದೇವಾನು ದೇವತೆಗಳಿಂದಲೂ ಮತ್ತೆ ಪುರುಷ ಜೀವಿಗಳಿಂದಲೂ ಯಕ್ಷರಿಂದಲೂ ಯಾರಿಂದಲೂ ನನಗೆ ಸಾವು ಬರಬಾರ್ದು, ಒಬ್ಬ ಸಾಮಾನ್ಯ ಸ್ತ್ರೀಯಿಂದ ಸಾವು ಬಂದ್ರೆ ಪರವಾಗಿಲ್ಲ ಅಂತ ವರವನ್ನು ಕೇಳ್ತಾನೆ. ಆಗ ಬ್ರಹ್ಮನು ತಥಾಸ್ತು ಅಂತ ಹೇಳ್ತಾನೆ. ಇದ್ರಿಂದ ಅಜೇಯನಾದ ಮಹಿಷಾಸುರನು ಅಹಂಕಾರದಿಂದ ಎಲ್ಲ ದೇವಾನು ದೇವತೆಗಳಿಗೆ ಚಿತ್ರಹಿಂಸೆ ಕೊಡೋದು, ತುಂಬಾ ಉಪಟಳವನ್ನು ಕೊಡ್ತಾ ಇರ್ತಾನೆ. ಉಪಟಳವು ಹೆಚ್ಚಾದಾಗ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಏನು ಅವರು ಸ್ತ್ರೀಯಿಂದ ಅವನಿಗೆ ಇದಾಗಬೇಕು ಅನ್ನೋದ್ರಿಂದ
ಬ್ರಹ್ಮ ವಿಷ್ಣು ಮಹೇಶ್ವರ ಸಹ ಏನು ಮಾಡಕ್ಕಾಗಲ್ಲ. ಹೀಗೆ ಬಿಟ್ರೆ ಸಂಹಾರ ಮಾಡೋದು ತುಂಬಾ ಅಸಾಧ್ಯವಾಗುತ್ತೆ ಅಂತ ಏನ್ ಮಾಡ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರು ಮತ್ತು ದೇವಾನುದೇವತೆಗಳು ಎಲ್ಲರೂ ಸೇರಿ ಅವರ ಶಕ್ತಿಯನ್ನು ತೇಜಸ್ಸನ್ನು ಕೊಟ್ಟು ಒಂದು ಸ್ತ್ರೀ ಸ್ವರೂಪದ ದೈವಿಕ ಸ್ತ್ರೀ ಸ್ವರೂಪನ ಸೃಷ್ಟಿ ಮಾಡ್ತಾರೆ. ಮಾಡ್ಬಿಟ್ಟು ತಮ್ಮ ಎಲ್ಲಾ ಆಯುಧಗಳನ್ನು ಆ ದೇವಿಗೆ ದಾರಿ ಎರೀತಾರೆ. ಇದು ಶಿವನು ತ್ರಿಶೂಲವನ್ನು, ಆಮೇಲೆ ಬ್ರಹ್ಮನು ಇದು ವಜ್ರಾಯುಧವನ್ನು, ಮತ್ತೆ ವಿಷ್ಣುವು ಸುದರ್ಶನ ಚಕ್ರವನ್ನು, ಹೀಗೆ ಎಲ್ಲಾ ಅವರಲ್ಲಿರೋ ಶಕ್ತಿ ಸಿಕ್ತಾಯುಧಗಳನ್ನೆಲ್ಲ ಕೊಟ್ಟು ಅವಳಿಗೆ ದೇವಿಯನ್ನ ಸೃಷ್ಟಿ ಮಾಡ್ತಾರೆ. ಈ ಕಡೆ ಭೂಮಿಯ ಮೇಲೆ ಕಾತ್ಯಾಯನೆಂಬ ಋಷಿಯು ತಪಸ್ಸು ಮಾಡ್ತಾ ಇರ್ತಾನೆ. ಅವನು ದೇವಿಯ ಭಕ್ತ ಆರಾಧಕನಾಗಿರ್ತಾನೆ. ಅವನು ದೇವಿ ನನ್ನ ಮಗಳಾಗಿ ಹುಟ್ಟಬೇಕು ಅನ್ನೋ ಇಚ್ಛೆ ಅವನಲ್ಲಿರುತ್ತೆ. ಹಂಗಾಗಿ ಕಠೋರ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಇದನ್ನ ಅರಿತ ದೇವಿಯು ಅವನ ಆಶ್ರಮದಲ್ಲಿ ಪ್ರಕಟವಾಗ್ತಾಳೆ. ಆಗ ಕಾತ್ಯಾಯನನು ದೇವಿನೇ ನನ್ನ ಮಗಳು ಅಂತ ಪೂಜೆ ಮಾಡ್ತಾನೆ. ಮೊದಲನೇ ಪೂಜೆನು ಕಾತ್ಯಾಯನೆ ಮಾಡಿದ್ರಿಂದ ಅವಳಿಗೆ ಕಾತ್ಯಾಯಿನಿ ಅಂತ ಹೆಸರು ಬರುತ್ತೆ. ಈ ಕಡೆ ಹೀಗೆ ಇರುವಾಗ ಅಸುರನಾದ ಮಹಿಷಾಸುರನು ಇವಳ ಸೌಂದರ್ಯವನ್ನು ನೋಡಿ ಮೋಹಿತನಾಗಿ ಮದುವೆ ಆಗುವುದಕ್ಕೆ ಪ್ರಸ್ತಾಪವನ್ನು ಮಾಡ್ತಾನೆ. ಆಗ ದೇವಿ ಅದನ್ನು ತಿರಸ್ಕರಿಸ್ತಾಳೆ. ಆಗ ಕೋಪಿತನಾದ ಮಹಿಷಾಸುರನು ತನ್ನ ಪ್ರಬಲವಾದ ರಾಕ್ಷಸ ಸೈನ್ಯದೊಡನೆ ಅವಳ ಮೇಲೆ ಯುದ್ಧ ಮಾಡ್ತಾನೆ. ಆಗ ಆ ದೇವಿಯು ಸಿಂಹದ ಮೇಲೆ ನಿಂತು ಪ್ರಕಟವಾಗಿ ಆ ಅಸುರನೆಲ್ಲ ಸಂಹಾರ ಮಾಡ್ತಾಳೆ. ಈಗ ಎಲ್ಲ ಕೊನೆಗೆ ಮಹಿಷಾಸುರನು ಬಂದು ನಾನಾ ಅವತಾರದಲ್ಲಿ ಅವಳ ಮೇಲೆ ಯುದ್ಧ ಮಾಡ್ತಾನೆ. ಆಗ ದೇವಿಯು ಅವನ ಮೇಲೆ ನಿಂತು ಭೂಮಿಗೆ ಒತ್ತಿ ಅವನ ದೇಹವನ್ನು ಒತ್ತಿ ನಿಲ್ತಾಳೆ. ನಿಂತ್ಕೊಂಡಾಗ ಮಹಿಷಾಸುರನು ಎಮ್ಮೆ ರೂಪದಿಂದ ಹೊರಗೆ ಬರಗ ಪ್ರಯತ್ನ ಮಾಡಿದಾಗ ಅವಳು ತ್ರಿಶೂಲದಿಂದ ಅವನನ್ನ ತಿವಿದು ತನ್ನ ಇದರಿಂದ ಖಡ್ಗದಿಂದ ತಲೆಯನ್ನು ಕತ್ತರಿಸ್ತಾಳೆ. ಹೀಗೆ ಅಸುರನು ಅಸುನೀಗುತ್ತಾನೆ. ಹೀಗೆ 9 ರಾತ್ರಿ 9 ಹಗಲು 9 ಅವತಾರದಲ್ಲಿ ದೇವಿಯು ಪ್ರಭಾವಶಾಲಿಯಾದ ಅಸುರನ್ನೆಲ್ಲ ಸಂಹಾರ ಮಾಡ್ತಾಳೆ. ಆ 10ನೇ ದಿವಸ ವಿಜಯದಶಮಿಯನ್ನ ಆಚರಣೆ ಮಾಡ್ತಾರೆ. ಅದಕ್ಕೆ ಇದು ಧರ್ಮದ ಜಯ. ಅದಕ್ಕೆ ಇದಕ್ಕೆ ಮಹಿಷಾಸುರ ಅಂತ ಅವಳು ಪ್ರಸಿದ್ಧಿ ಆಗ್ತಾಳೆ. ಹೀಗೆ ಕಾತ್ಯಾಯನಿಯದು ದಿವ್ಯ ಕಥೆ ಸರ್. ತಪ್ಪಾಗಿದ್ರೆ ಕ್ಷಮಿಸಿ ಸರ್. ಏನಿಲ್ಲ ಚೆನ್ನಾಗಿದೆ. ಎಸ್, ಒಳ್ಳೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ರೈಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದು ಉಳಿಕೆಯಾಗಿತ್ತು ದೇವತೆಯದ್ದು, ಅದನ್ನ ಇವತ್ತು ಅದಕ್ಕೆ ಅಶ್ವಿನಿ ಮೇಡಮ್ ಅದ್ ಗ್ಯಾಪ್ ಆಗೋದ್ ಬೇಡ, ಕಂಟಿನ್ಯೂ ಮಾಡಿ ಅಂದ್ರು. ಅದಕ್ಕೆ 5 ನಿಮಿಷ ಕೊಡಿ ಅಂದ್ರು ಮೇಡಮ್. ಅದಕ್ಕೆ ನಾನು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಾಗರಾಜ್ ಸರ್ಗೆ ಇನ್ವೈಟ್ ಮಾಡ್ಬಿಡ್ರಿ. ಈಗಾಗಲೇ ನಮ್ಮ ಮಹಾವತಾರ್ ಫೌಂಡೇಶನ್ಗೆ ಬಂದು ಮೊದಲನೇದಾಗಿ ನಿಂಬೆಹಣ್ಣಿನ ಚಿಕಿತ್ಸೆ ಬಗ್ಗೆ ನಾಗರಾಜ್ ಸರ್ ತಿಳಿಸಿದ್ದಾರೆ. ಮತ್ತೆ ಇವತ್ತು ಯಾವ ಹೊಸ ಚಿಕಿತ್ಸೆ ಬಗ್ಗೆ ಅಥವಾ ಜೀವನ ಶೈಲಿಯನ್ನು ಯಾವ ರೀತಿ ಅಳವಡಿಸ್ಕೊಳ್ಬೇಕಂತ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. ಅವರಿಗೆ ಮಹಾವತಾರ್ ಫೌಂಡೇಶನ್ ವೇದಿಕೆಗೆ ಸ್ವಾಗತ ಸರ್. ತಮಗೆ ಶುಭೋದಯ. ನಾಗರಾಜ್ ಸರ್. ನಮಸ್ಕಾರ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೆ ನಮ್ಮ ಪೂಜೆ ಧನ್ಯವಾದಗಳು. ಇವಾಗ ನೀವ್ ಹೇಳಿದ್ರಲ್ಲ ಮೇಡಮ್, ನನ್ನ ಉದ್ದೇಶ ಅಷ್ಟೇನೆ, ನಮ್ಮ ಧ್ಯಾನಿಗಳು ಯಾವುದೇ ಕಾರಣಕ್ಕೂ ಮೆಡಿಸಿನ್ ತಗೋಬಾರ್ದು. ಗುರುಗಳು ಹೇಳಿರುವುದನ್ನು ಫುಡ್ ಈಸ್ ಮೆಡಿಸಿನ್, ಆಹಾರವೇ ಔಷಧಿ. ಒಳ್ಳೆ ಅಗತ್ಯಕ್ಕೆ ತಕ್ಕಂತೆ ಊಟ ಮಾಡು, ಕಣ್ತುಂಬ ನಿದ್ದೆ ಮಾಡು, ಧ್ಯಾನ ಮಾಡು. ನಿನಗೆ ಗೊತ್ತಿರುವ ವಿಷಯನ ಸತ್ಯನ 4 ಜನಕ್ಕೆ ಹೇಳು. ಇದಕ್ಕೆ ಪೂರಕವಾಗಿ ನಮ್ಮ ಮಹಾವತಾರ ಫೌಂಡೇಶನ್ ಸಾರು ಒಳ್ಳೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದಾರೆ. ನಾನು ಆಕ್ಚುಲಿ ಆಕ್ಯುಪ್ರೆಷರ್ ಕ್ಲಾಸ್ಗೆ ನಾನು ಬರ್ತೀನಿ ಅಂತ ಹೇಳಿದೆ, ಬಟ್ ನಂದು ಅನಿವಾರ್ಯ ಕಾರಣಗಳಿಂದ ಬರ್ಲಿಲ್ಲ. ನಾನು ಕೂಡ ಹೀಲರು ಕೂಡ, ಆಕ್ಯುಪ್ರೆಷರ್, ಕಲರ್ ಥೆರಪಿ, ಆರಿಕ್ಯುಲರ್ ಎಲ್ಲ ಮಾಡಿದ್ದೀನಿ. ನನ್ನ ಉದ್ದೇಶ ಧ್ಯಾನದ ಜೊತೆಗೆ
ಕೆಲವರೆಲ್ಲ ಅದನ್ನ ಬೇರೆ ತರನು ಮಾಡ್ಕೊಂಡಿದ್ದಾರೆ. ನನ್ನ ಉದ್ದೇಶ ಅಷ್ಟೇನೆ, ನಮ್ಮ ಧ್ಯಾನಿಗಳು ಯಾರು ಮೆಡಿಸಿನ್ ಇಲ್ದಂಗೆ ಕರೆಕ್ಟಾಗಿ ಕೆಲವರೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಆದಷ್ಟು ಧ್ಯಾನಿಗಳು ಅಂದ್ರೆ ಏನು, ನಾವು ಧ್ಯಾನಕ್ಕೆ ಬಂದ್ಮೇಲೆ ಹೆಂಗೆ ಇರ್ತೀವಿ, ಧ್ಯಾನಕ್ಕೆ ಬಂದ್ಮೇಲೆ ನಾವು ನೋಡಿದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು, ನಿಧಾನಿಸ್ದಾಗ ನಿಜ ತಿಳಿಯೋದು. ಮತ್ತೆ ಧ್ಯಾನಿ ಅಂದ್ರೆ ಏನು, ನೋಡುವ ನೋಟ ಸುದ್ದಿ ಇರ್ಬೇಕು, ಆಡುವ ಮಾತು ಸುದ್ದಿ ಇರ್ಬೇಕು, ಮಾಡುವ ಕೆಲಸ ಇರ್ಬೇಕು. ಹೌದಲ್ವಾ? ತಿನ್ನೋದು ಅಷ್ಟೇನೆ, ಫುಡ್ ಇಸ್ ಮೆಡಿಸನ್. ಫಸ್ಟ್ ನೀವು ಒಳ್ಳೆ ಫುಡ್ ತಗೊಂಡ್ರೆ ನಿಮ್ ಬಾಡಿ ಖುಷಿಯಾಗಿರ್ತದೆ, ಧ್ಯಾನ ಮಾಡಿದ್ರೆ ಮನಸ್ಸು ಸುದ್ದಿ ಇರ್ತದೆ. ಇವೆರಡು ಆದ್ರೆ ನಾವು ಬೇರೆಯವ್ರಿಗೆ ಅಷ್ಟೇನೆ. ನೀವು ಯಾರು ಏನು ದಾನ ಮಾಡದಿರೋ ಪರವಾಗಿಲ್ಲ, ಒಳ್ಳೆ ಊಟ ಮಾಡುದು, ಹಸ್ತವ್ರಿಗೆ 3 ಜನಕ್ಕೆ ಊಟ ಹಾಕಿ, ನೆಸರಿ ಇದ್ದವ್ರಿಗೆ ಧ್ಯಾನ ಹೇಳೋದು ನಮ್ ಧರ್ಮ. ಅವ್ರು ಕೇಳ್ತಾರೋ ಬಿಡ್ತಾರೋ ದಿನಕ್ಕೆ 3 ಜನಕ್ಕಾರು ಧ್ಯಾನ ಹೇಳಿ. ನಾನು ನಿಮ್ಗೆ ನೀರಿನ ಶುದ್ಧತೆಗೆ ಏನ್ ಹೇಳ್ದೆ, ನಿಂಬೆ ಹಣ್ಣು ಹೇಳಿದೆ. ನಿಂಬೆ ಹಣ್ಣಿಂದ ನೀರು ಶುದ್ಧ ಆಗುತ್ತೆ, ಬಾಡಿನೂ ಶುದ್ಧ ಆಗುತ್ತೆ, ಕಣ್ಣು ಶುದ್ಧ ಆಗುತ್ತೆ. ಅದಕ್ಕೆ ಅದೇ ತರ ಆಹಾರ ಶುದ್ಧತೆಗೆ ನಾನು ಹೇಳಿದೆ, ಯಾರಿಗೆ ಆರ್ಗ್ಯಾನಿಕ್ ಸಿಕ್ಕಿದ್ರೆ ಓಕೆ, ಸಿಗ್ಲಿಲ್ಲ ಅಂತ ಅಂದ್ರೆ ಅವಲಕ್ಕಿ 1 ಟೈಮ್ ಅವಲಕ್ಕಿ ಯೂಸ್ ಮಾಡಿ 21 ಡೇಸ್ ಶುಗರ್ ಕಂಟ್ರೋಲ್ ಆಗಲಿಲ್ಲ ಕೇಳಿ ಅಂತಲೂ ಕೂಡ ಹೇಳಿದೆ. ಅದ್ರ ಜೊತೆಗೆ ಧ್ಯಾನಿಗಳಿಗೆ ನಾನು ಹೇಳ್ತಾ ಇರೋದು, ಧ್ಯಾನ ಬಿಟ್ಟು ಹೊರಗಡೆವರೆಗೆಲ್ಲ ಹೇಳಿದ. ಮತ್ತೆ ನಿಮ್ಗೆ ಏನಾರ ಡೌಟ್ ಇದ್ರೆ 1 to 1 ಅಂದ್ರೆ ನಾನು ಕೆಲವೊಂದು ಪ್ರಶ್ನೆ ಒಬ್ರು ಕೇಳ್ಬಿಟ್ಟು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಬಟ್ ನಾನು ಹೇಳೋದನ್ನ ಅರ್ಥ ಮಾಡ್ಬಿಟ್ರೆ ಬೇಕಾದ್ರೆ ಕೇಳಿ, ನಿಮ್ಗೆ ಎಷ್ಟು ಬೇಕಿದ್ರೆ ನಾನು ಹೇಳ್ತೀನಿ. ಕೆಲವರು ಕೇಳಿಸ್ಕೊಂಡ ತಕ್ಷಣ ಕ್ವಶನ್ ರೈಸ್ ಮಾಡ್ತೀರಾ, ಸಾರ್ ನನ್ಗೆ ಅವಕಾಶ ಕೊಡ್ತಾ ಇದ್ದೀರಿ, ನಾನು ಫ್ರೀ ಇದ್ದಾಗ ಬರ್ತಾ ಇದ್ದೀನಿ. ಈಗ ನಿಮ್ಗೆ ನೀರ್ ಕುಡಿಯೋದು ಹೇಳ್ಕೊಟ್ಟೆ, ಊಟ ಮಾಡೋದು ಹೇಳ್ಕೊಟ್ಟೆ, ನಿದ್ದೆ ಮಾಡೋದು ಹೇಳ್ಕೊಟ್ಟೆ, ಬಾಡಿ ಹೀಟ್ ಅಕಾರ್ಡ್ ಮಾಡೋದು ಹೇಳ್ಕೊಟ್ಟೆ. ಮೊನ್ನೆ ಸಾರು ಆಕ್ಯುಪ್ರೆಷರ್ ಹೇಳಿರ್ತಾರೆ ಅನ್ಸುತ್ತೆ ಡೀಟೇಲ್ ಆಗಿ. ನಾನ್ ನಿಮ್ಗೆ ಏನ್ ಹೇಳಿದೆ, ಫಸ್ಟ್ ಧ್ಯಾನಿಗಳು ನಿಮ್ ಬಾಡಿ ಹೀಟ್ ಅಕಾರ್ಡ್ ನೋಡ್ಕೊಳ್ಳಿ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಹೀಟ್ ಇದ್ರೆ ಕೊಡ್ತೀನಿ, ಕೋಲ್ಡ್ ಇದ್ರೆ ಹಿಡ್ತೀನಿ, ಇಷ್ಟ ಹೇಳ್ತೀನಿ. ಇದ್ರ ಜೊತೆಗೆ ನೀವು ತಿಂತಾರೋ ಊಟದಲ್ಲಿ, ಸಾರ್ ಇಲ್ಲ ಸರ್ ನಾನು ಸಡನ್ ಆಗಿ ಚೇಂಜ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ 1 ಟೈಮ್ಲಾದ್ರೂ ಬೆಳಿಗ್ಗೆ ಆಗ್ಬೋದು ಅಥವಾ ಮಧ್ಯಾಹ್ನ ಆಗ್ಬೋದು, ಸಾಯಂಕಾಲ ಅವಲಕ್ಕಿ, ಅಕ್ಕಿ ಬದಲು ಅಕ್ಕಿದೇನು, ಅಕ್ಕಿ ರಾಗಿ ಎಲ್ಲ ಹೇಳ್ತಾರೆ. ಈ ಚಪಾತಿ ತಿನ್ನಿ ಮೇಡಮ್, ಎಲ್ಲ ಒಂದೇನೆ, ಡೀಟೇಲ್ಸ್ ಟೈಮ್ ವೇಸ್ಟ್ ಆಗುತ್ತೆ. ನಾನ್ ಕೇಳೋದಷ್ಟ, ನಾನು ಹೇಳೋದನ್ನ ಮಾಡ್ಬಿಟ್ಟು ಆಗ್ಲಿಲ್ಲ ಅಂದ್ರೆ 21 ದಿವಸ ಕೇಳಿ, ಯಾಕಾಗಿಲ್ಲ ಇಲ್ಲ ಹೇಳ್ಕೊಡ್ತೀನಿ. ಬಟ್ ನೀವು ಮಾಡ್ದೇನೆ ಸುಮ್ನೆ ಕತೆ ಕೇಳಿದ್ರೆ ಅದಾಗುದಿಲ್ಲ. ನಾನ್ ಹೇಳ್ತಾ ಇರೋದು, ನೀವು ತಿನ್ನೋ ಊಟದಲ್ಲಿ ಸೊಪ್ಪು ತರಕಾರಿ ಅದನ್ನೆಲ್ಲ ಹೇಳ್ತಾ ಇದ್ದೀನಿ. 100 ಗ್ರಾಮ್ ಇದ್ರೆ ಅದ್ರಲ್ಲ 20-25% ಅಷ್ಟೇನೆ ನಿಮ್ದು ಅಕ್ಕಿ ರಾಗಿ ಜೋಳ ಇರ್ಬೇಕು. ಅದ್ರಲ್ಲೂ ಕೂಡ 3 ಟೈಮ್ ಊಟದಲ್ಲಿ 1 ಟೈಮು ಅವಲಕ್ಕಿ ಇರ್ಬೇಕು. ಹೌದು, ಗಟ್ಟಿ ಅವಲಕ್ಕಿ ಆದ್ರೂ ಪರವಾಗಿಲ್ಲ, ಅವಲಕ್ಕಿ ಇದ್ರೂ ಪರವಾಗಿಲ್ಲ. ಅದನ್ನು ಮೊದಲೇ ಹೇಳಿದೀನಿ. ಹೊಸಬ್ರೆಲ್ಲ ಇರ್ತೀರಾ, ಅದು ನೆಕ್ಸ್ಟ್ ಹಳೆ ವಿಡಿಯೋ ಇರ್ತದೆ, ಪ್ಲೇ ಲಿಸ್ಟ್ ಹಾಕ್ತೀನಿ ಅಂತ ಹೇಳಿದ್ರು ಅವರು. ಅಕಸ್ಮಾತ್ ಇದ್ರೆ ಕೇಳಿ ಅಷ್ಟೇನೆ. ಅಂದ್ರೆ 3 ಟೈಮ್ ನೀವೇನ್ ಅನ್ನ ತಿಂತಾ ಇದ್ದೀರಾ ಹೊರಗಡೆ ಹೋದ್ರೆ ಅದ್ರಲ್ಲಿ ಅಟ್ಲೀಸ್ಟ್ ಅವಲಕ್ಕಿ 1 ಟೈಮ್ ಅವಲಕ್ಕಿನ 21 ಡೇಸ್ ಅವಲಕ್ಕಿ ಕುಡೀರಿ. ಮತ್ತೆ ಟೀ ಕಾಫಿ ಬಿಡಿ. ಮತ್ತೆ ನುಗ್ಗೆ ಸೊಪ್ಪು ಅದಿಲ್ಲ ಅಂದ್ರೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಯಾವ್ದಾರ ಅದನ್ನೇ ಟೀ ಪುಡಿ ಅಂತ ಹೇಳ್ಬಿಟ್ಟು ನೀವು ಮಾಡ್ಕೊಂಡು ಕುಡಿಬಹುದು. ಕೆಲವು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಪೌಡರ್ಗಳು ಅವೈಲೇಬಲ್ ಇದೆ, ಬಟ್ ನೀವೇ ಮಾಡ್ಕೊಳ್ಳೋದು ಬೆಸ್ಟ್. ಅಂಗಡಿಗೆ ಹೋದ್ರೆ 10 ರೂಪಾಯಿ ಕೊಟ್ಟರೆ ನುಗ್ಗೆ ಸೊಪ್ಪು ಸಿಗುತ್ತೆ, ಕರಿಬೇವಿನ ಸೊಪ್ಪು ಸಿಗ್ತದೆ, ಪುದೀನ ಸೊಪ್ಪು ಸಿಗ್ತದೆ. ಇದನ್ನೆಲ್ಲ ಪೌಡರ್ ಮಾಡ್ಕೊಂಡು ಅದನ್ನೇ ಟೀ ಪುಡಿ ಅಂದ್ಬಿಟ್ಟು ನಿಮ್ಮ ಆರೋಗ್ಯಕ್ಕೆ ಏನು ಏರುಪೇರುಗಳಿದೆ ಅದಕ್ಕೆ ಸಂಬಂಧಪಟ್ಕೊಂಡು ಕುಡೀರಿ. ಅದ್ರ ಜೊತೆಗೆ ಇವತ್ತಿಂದ ಹೇಳ್ತೀವಿ, ಇಷ್ಟ್ರ ಜೊತೆಗೆ ದಯವಿಟ್ಟು ಮಧ್ಯಾಹ್ನ ಟೈಮಲ್ಲಿ ಶುದ್ಧವಾದ ಸುಣ್ಣ, ಎಲೆ ಅಡಿಕೆ, ನಾಟಿ ಎಲೆ ಅಡಿಕೆನ ಹಾಕೊಂಡು ನೋಡಿ. 21 ದಿವಸದಲ್ಲಿ ನೀವು ಹೇಳೋದಿಲ್ಲ. ಕೆಲವರಿಗೆಲ್ಲ ನನ್ ಜಾಯಿಂಟ್ ಪೇನ್ ಆಗಿದೆ, ಇಲ್ಲಿ ಕೈ ಎತ್ತಕ್ಕಾಗಲ್ಲ, ನನ್ ಕ್ಯಾಲ್ಸಿಯಂ ಪ್ರಾಬ್ಲಮ್ ಆಗಿದೆ, ಇವೆಲ್ಲ ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಕ್ಯಾಲ್ಸಿಯಂ ಪ್ರಾಬ್ಲಮೇ ಕೊಟ್ಟಿರ್ತಾರೆ. ಅದು ಶುಗರ್ದು ಅಷ್ಟೇನೆ. ನಮ್ಮ ಉದ್ದೇಶ ಏನಂದ್ರೆ 4 ಮಾತ್ರೆ ನೀವು ತಗೋತಾ ಇದ್ರೆ ಮಿನಿಮಮ್ 1 ಮಾತ್ರೆ 2 ಮಾತ್ರೆ 3 ತಿಂಗಳಲ್ಲಿ ಬರ್ಬೇಕು ಅಂತ. ಅದಕ್ಕೆ ಯಾಕೆ ಬರ್ಬೋದು, ಬರೋದಕ್ಕೆ ಏನೇನ್ ನಿಮ್ಗೆ ತಪ್ಪು ಮಾಡ್ತಾ ಇದ್ದೀರಾ, ನಾನೇನ್ ಒಂದೊಂದು ಹೇಳ್ತಾ ಇದ್ದೀನಿ ಗೊತ್ತದಲ್ಲ. ಅದಕ್ಕೆ ದಿವಸ ನಿಮ್ ಕನ್ವೀನಿಯಂಟು, ಮಧ್ಯಾಹ್ನ ಆದ್ರೆ ಮಧ್ಯಾಹ್ನ ಹಾಕೊಳ್ಳಿ, ರಾತ್ರಿ ಆದ್ರೆ ರಾತ್ರಿ ಹಾಕೊಳ್ಳಿ. ಶುದ್ಧವಾದ ಅಂದ್ರೆ ಬಣ್ಣ ಸುಣ್ಣ ಅಂತ ಹೇಳ್ತಾರೆ, ಅದಲ್ಲ, ನ್ಯಾಚುರಲ್ ಸುಣ್ಣ. ಅದೆಲ್ಲ ಗೊತ್ತಿರ್ತಾರೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ ಮನೆ ಹತ್ರ ಇರೋ ಅಜ್ಜಿದನ್ನ ಕೇಳಿ ಹೇಳ್ತಾರೆ. ಅಡಿಕೆನೂ ಅಷ್ಟೇನೆ, ಪಾಲಿಶ್ ಆಗಿರ್ಬಾರ್ದು, ನ್ಯಾಚುರಲ್ ಅಡಿಕೆ ಇರ್ತದೆ. ಮತ್ತೆ ನಾಟಿ ಎಲೆ, ಇದನ್ನ ನೀವು ಊಟ ಮಾಡಿ ತಿನ್ನೋದ್ರಿಂದ ಫಸ್ಟ್ ನಿಮ್ ಹೊಟ್ಟೆ ಏನಾಯ್ತದೆ, ಶುದ್ಧ ಆಯ್ತದೆ. ನೀವು ತಿಂದಿರೋದೆಲ್ಲ ಆರೋಗ್ಯ ಆಗುತ್ತದೆ. ಇವತ್ತು ತಿಂದದ್ದು ನಾಳೆ ಬೆಳಿಗ್ಗೆ ಕರೆಕ್ಟ್ 3-3:30 ಹೆಚ್ಚಾಗಿ ನೀವು ಹೊರಗಡೆ ಬಂದ್ರೆ ನೀವು ಹೇಳೋದಿಲ್ಲ 21 ದಿವಸದಲ್ಲಿ ಶುಗರ್ ಅನ್ನೋದು ನೀವು ಸುಮ್ನೆ ಅವೆಲ್ಲ ನೀವು ಮೈಂಡ್ಗೆ ಹಾಕೊಂಡು ಅರ್ಧ ಕಾಯಿಲೆ ನಿಮ್ಗೆ ಬೇರೆಯವ್ರು ಹೇಳೋದು ಕೇಳಿಸ್ಕೊಂಡು ಹಂಗಂತೆ ಹಿಂಗಂತೆ ಅಂದ್ಬಿಟ್ಟು ಬೇರೆಯವ್ರು ಕೇಳ್ಬೇಡಿ. ನೀವು ಧ್ಯಾನ ಕೂತ್ಕೊಂಡಾಗ ನಿಮ್ಮ ಆತ್ಮಕ್ಕೆ ನೀವೇ ಕೇಳಿ, ನೀವೇ ಡಾಕ್ಟ್ರು, ನೀವೇ ಇರು. ಪ್ರತಿಯೊಂದು ಕಣ್ಮುಚ್ಕೊಂಡು ನೀವು ಧ್ಯಾನ ಮಾಡಿದಾಗ ನೀವೇನ್ ತಪ್ಪು ಮಾಡಿದ್ದೀರಾ, ಯಾರು ಹೇಳಿದ್ರು. ಈಗ ಇದು ಭಾವತರ ಭಾವದಲ್ಲಿ ಎಲ್ಲಾ ಕಡೆನೂ ಹೇಳಿಸ್ತಾ ಇರ್ತಾರೆ ನಿಮ್ಗೆ ವಿಷಯ. 1 ವರ್ಡ್ ಕ್ಯಾನ್ ಬಿ ಚೇಂಜ್ ಯುವರ್ ಲೈಫ್. ಅದ್ರಲ್ಲಿ ಯಾರೋ ಒಬ್ರು ಗುರುಗಳು ಹೇಳಿರ್ತಾರೆ, ಎಲ್ರಿಗೂ ಆಗ್ಬೇಕು ಅಂತಲಿಲ್ಲ, ಎಲ್ರೂ ಚೇಂಜ್ ಆಗಕ್ಕಾಗಲ್ಲ. ನಮ್ಮ ಕರ್ಮ ಫಲಗಳು ಮುಗಿದಾಗ ಅದನ್ನ ಕೇಳಿಸ್ಕೊಂಡಾಗ
ಅನ್ನೋ ಗೊತ್ತು. ಅದಕ್ಕೆ ಸಾಧ್ಯವಾದಷ್ಟು ಸತ್ಸಂಗಗಳು ಮಾಡಿ. ಏನು ಕೆಲಸ ಇಲ್ಲ ಅಂದ್ರೆ ಅನ್ನೆಸೆಸರಿ ನಿಮ್ಮ ಮೈಂಡ್ ಆ ಕಡೆ ಈ ಕಡೆ ಬದಲು ಕಣ್ಣು ಮುಚ್ಚು ಧ್ಯಾನ ಮಾಡ್ಬಿಟ್ಟು ನಿಮ್ಮ ಅಭಿವೃದ್ಧಿ ಕಡೆ ನೀವು ಮಾತಾಡಿ. ಇಷ್ಟರಲ್ಲಿ ಏನಾರ ಡೌಟ್ ಇದ್ರೆ, ನನಗೆ ಸಮಯ ಇಲ್ಲ ಅನ್ಸುತ್ತೆ, ಇಷ್ಟರೊಳಗಡೆ ಮಾಡಿ. ಇಲ್ಲ ಯಾರಿಗಾದ್ರೂ ತೊಂದರೆ ಆಗಿದ್ರು ಕೂಡ ಕೇಳ್ಕೋಬಹುದು. ಇಲ್ಲ ಸರ್ ಆಗ್ತಾ ಇಲ್ಲ ಅಂದ್ರೆ ನೀವು ಮಾಡಿದ್ರಲ್ಲಿ ಏನ್ ತಪ್ಪಿದ್ರು ನಾನು ವಿಷಯ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು ನಾಗರಾಜ್. ಎಸ್, ನಿಮ್ಮ ನಿಮ್ಮ ಜ್ಞಾನ ಹಂಚಿಕೆ ಮತ್ತೆ ನಿಮ್ಮ ಉಪಸ್ಥಿತಿಗೆ ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಈಗ ಮಾಸ್ಟರ್ಸ್ ಯಾರಾದ್ರೂ ಮಾತಾಡ್ಬೇಕಂದ್ರೆ ನಿಮ್ಮ ಈಗಾಗಲೇ ಸಾರ್ ಹೇಳ್ಕೊಟ್ಟಿರುವಂತ ಆರೋಗ್ಯದ ಆಹಾರದ ವಿಷಯಗಳು ಮತ್ತೆ ನಿಂಬೆಹಣ್ಣು ಇವೆಲ್ಲ ಇಂದಿನ ತರಗತಿಯಲ್ಲಿ ಹೇಳಿದಾರೆ ಅವರು. ಅದೆಲ್ಲ ಸ್ವಲ್ಪ ನೀವೇನ್ ಮಾಡ್ಬೋದು, ಈಗ ಪ್ರಶ್ನೆಗಳಿದ್ರೆ ಅದ್ರ ಬಗ್ಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಪ್ರಶ್ನೆಗಳು ಬರುತ್ತೆ, ಪ್ರಶ್ನೆಗಳು ಕೇಳ್ಕೊಳ್ಳಿ ಸರ್ ಹತ್ರ. ರಮೇಶ್ ಅವರು ಮಾತಾಡಿ. ಇದು ತುಂಬಾ ಚೆನ್ನಾಗಿ ಹೇಳಿದ್ರು ಸರ್ ಮಾಸ್ಟ್ರು. ಯಾವ ತರ ಇಟ್ಕೊಬೇಕು, ಏನೇನ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ಅದನ್ನು ಏನಂದ್ರೆ ನಾವು ಒಂದೇ ಒಂದು ನಾವು ನೆನ್ಪಿಟ್ಕೊಬೇಕು ಅಂದ್ರೆ, ಮಾನವ ಶೋಧಿಸಬೇಕು ನಿತ್ಯ, ದಿನ ದಿನ ಮಾಡುವ ಪಾಪ ಪುಣ್ಯದ ವೆಚ್ಚ. ಮಾನವ ಶೋಧಿಸಬೇಕು ನಿತ್ಯ, ಆತನು ಖಂಡಿಸಿ ಒಮ್ಮೆ ನೋಡೋ, ಪರಮಾತ್ಮನ ಕಾಣೋ, ಕೊನೆಗೆ ನಿನ್ನಲ್ಲಿ ಜಾಡೋ, ಮುಕ್ತಿ ದೂರಿಲ್ಲ ಒಂದೇ ಗೇಣು. ನಾವು ಧ್ಯಾನ ಮಾಡ್ತಾ ಇರುವಾಗ ಸರ್, ರಂಗನಾಥ್ ಸರ್ ಅವ್ರೆ, ಯಾವ ತರ ಮಟ್ಟಕ್ಕೆ ಹೋಗ್ತೀವಿ ಅಂದ್ರೆ ನಮ್ಮನ್ನ ನಾವೇ ಮರ್ತು ಬಿಡ್ತೀವಿ. ಯಾವ ಗೊತ್ತಾ, ಅದು ಮಹಾತಾರ್ ಫೌಂಡೇಶನ್ ಅವರು ಈ ತರ ಕೊಟ್ಟಿದ್ದಾರೆ ನಮ್ಗೆ. ಇವಾಗ ಸುಮಾರು ನನ್ನ ಒಂದ್ 2 ತಿಂಗಳಿಂದ ನಾನು ಅಟೆಂಡ್ ಆಗ್ತಾ ಇದ್ದೀನಿ ಕ್ಲಾಸ್ನೆಸ್ ನಲ್ಲಿ. ಎಷ್ಟು ಆನಂದ ಇದೆ, ಇದ್ರಷ್ಟು ಆನಂದ ನಮ್ಗೆ ಎಲ್ಲಿ ಪಡಿತೀವಿ ನಾವು? ಎಷ್ಟೇ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟರು ನಮ್ಗೆ ಸಿಗಲ್ಲ. ಈ ತರ ಆನಂದ ನಮ್ಗೆ ಯಾವುದರಲ್ಲೂ ಸಿಗಲ್ಲ. ನಾವು ಧ್ಯಾನ ಮಾಡ್ತಾ ಇರುವಾಗ ನಮ್ಮನ್ನ ನಾವೇ ಮರ್ತು ಬಿಡ್ತೀವಿ, ನಮ್ ದೇಹನೇ ಮರ್ತು ಬಿಡ್ತೀವಿ. ಓಕೆ, ನಾವೆಲ್ಲೋ ಇರ್ತೀವಿ, ಯಾವ ಪ್ರಪಂಚ ಇರ್ತೀವಿ, ಆತ್ಮದ ಕಡೆ ನಾವು ಯಾವಾಗ್ಲೂ ಕೇಂದ್ರೀಕರಿಸ್ಬಿಟ್ಟು ಮಾತಾಡ್ತೀವಲ್ಲ, ಅವಾಗ ಯಾವ ಮಟ್ಟದಲ್ಲಿ ನಾವು ಹೋಗ್ತೀವಿ ಅಂದ್ರೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ನಾವು ಯಾಕಂದ್ರೆ ಬೆಳಿಗ್ಗೆ ಹೊತ್ತು ಅಷ್ಟೇ ಈ ಇದನ್ನ ಕಾರ್ಯಾಗಾರನ ನಾವು ಅಟೆಂಡ್ ಮಾಡೋದವಾಗ ಎಷ್ಟು ಸಂತೋಷ. ಒಂದು ನಿಮಿಷನೂ ಅಷ್ಟೇ ಆ ಕಡೆ ಈ ಕಡೆ ಮ್ಯೂಸಿಕ್ ಹಾಕ್ದಾಗ್ಲೇ ಅಷ್ಟೇ, ನಾವು ಮೆಡಿಟೇಷನ್ ಮಾಡ್ತಾ ಇರೋವಾಗ ಒಂದೊಂದು ನಿಮಿಷನೂ ನಮ್ಮ ಆತ್ಮ ಮತ್ತೆ ಆತ್ಮನ್ನ ನಾವು ಕೇಳ್ಕೊಂತೀವಿ. ನಾವು ಬರೀ ಯಾವಾಗ್ಲೂ ದೇಹದ ಬಗ್ಗೆನೆ ನಾವು ಯಾವತ್ತೂ ಚಿಂತನೆ ಮಾಡ್ಕೊಡ್ದು ಗೊತ್ತಾ. ಆದ್ರೆ ನಾವು ಹಲವಾರು ಜನ್ಮದಲ್ಲಿ ಆತ್ಮ ಬಂದಿದೆ, ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೇಕು ನಾವು. ಹಲವಾರು ಜನ ಅದನ್ನ ನಾವು ಈ ಜನ್ಮ ದೇವರು ಅಷ್ಟೇ ನಮ್ಗೆ ಇದು ಕೊಟ್ಟಿದ್ದಾನೆ, ನಮ್ಗೆ ಈ ಜನ್ಮ ಕೊಟ್ಟಿದ್ದಾನೆ. ಯಾತಕ್ಕೆ? ಸಾರ್ಥಕ ಪಡ್ಕೊಳಕ್ಕೆ. ನಾವೇನೋ ಸುಮ್ನೆ ಬಂದಿಲ್ಲ ಇಲ್ಲಿಕ್ಕೆ, ಏನೋ ಒಂದು ಸಾಧನೆ ಮಾಡಕ್ ಬಂದಿದೀವಿ. ಅದಕ್ಕೋಸ್ಕರ ಇದು ತುಂಬಾ ಚೆನ್ನಾಗಿ ಹೇಳಿದ್ರು ಯಾವ್ಯಾವ ತರ ಮಾಡ್ಬೇಕು ಅಂತ. ಅದನ್ನ ನಾವು ಏನು ಅಭ್ಯಾಸ ಮಾಡ್ಬೇಕು. ಅಭ್ಯಾಸ ಮಾಡದಿದ್ರೆ ಆಗಲ್ಲ. ಏತತ್ ಸತತಂ ಪ್ರಯತ್ನಂ ಅವ್ಯಾಹಿತಿ ಸಮರುಹತಿ, ಏತು ಧರ್ಮಸ್ಯ ಕರ್ಮಸ್ಯ ಅವ್ಯಾಮೇಶಮೃತಿ. ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಪ್ರಯತ್ನ ಮಾಡ್ತಾ ಇರುವಾಗ ನಮ್ಗೆ ಯಾವ ಮಟ್ಟಕ್ಕೆ ಹೋಗ್ತೀವಿ ನಾವು ಎಲ್ಲ ಪೂರ್ತಿ ನಮ್ಗೆ ಯಾವ್ದು ಚಿಂತೆ ಬರಲ್ಲ. ನಾವು ಚಿಂತೆ ಮಾಡ್ಕೊಳಕ್ಕೆ ಹೋಗ್ಕೊಡುದು ಗೊತ್ತಾ. ಹೆಂಗ್ ನಡ್ಕೊಂಡು ಹೋಗುತ್ತೆ ಅದ್ರ ಪ್ರಕಾರ ಗೊತ್ತಾ. ಆದ್ರೆ ನಾವು ಯಾವಾಗ ನಾವು ನಮ್ಮ ಧ್ಯಾನ ಮಾಡ್ಕೊಂತಿರುವ ತನಗೆ ಏನೇನ್ ಆಗ್ಬೇಕು ತಾನಾಗೆ ಆಗುತ್ತದೆ. ಹಂಗಾಗಿ ನಾವು ಕೊಟ್ಟಿರೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಸಂತೋಷ ಸರ್, ರಂಗನಾಥ್ ಸರ್ ಅವ್ರೆ. ಆಮೇಲೆ ಇದ್ರದ್ದು ಅಷ್ಟೇ, ಹುಬ್ಳಿದು ಕಾರ್ಯಾಗಾರಕ್ಕೂ ನಾನು ಬರ್ತೀನಿ ಇಲ್ಲಿಗೆ. ವೆರಿ ಗುಡ್, ಥ್ಯಾಂಕ್ ಯು ಸರ್. ಸೂಪರ್. ಎಸ್ ಮಾಸ್ಟರ್ಸ್, ಈಗ ರಮೇಶ್ ಸರ್ ಮಾತಾಡಿದ್ರಲ್ಲ, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವರ ಅನುಭವ ಮತ್ತೆ ಅವರು ಇಲ್ಲಿ ಪಡಿತಾ ಇರೋಂಥ ಆನಂದ ಎಲ್ಲ ಹಂಚ್ಕೊಂಡಿದ್ರು. ಅದೇ ರೀತಿಯಲ್ಲಿ ಮಿಕ್ಕಿದ ಮಾಸ್ಟರ್ಸು, ಹೊಸ ಮಾಸ್ಟರ್ಸ್ ಯಾರು ಇದ್ದಾರೆ ಎಲ್ಲರೂ ಮಾತಾಡಿ, ಇವತ್ತು ಅವಕಾಶ ಇದೆ. ಮತ್ತೆ ನಾಗರಾಜ್ ಸರ್ಗೇನು ಪ್ರಶ್ನೆಗಳಿದ್ರೆ ಅವರು ಕೇಳಿ, ಇಲ್ಲಾಂದ್ರೆ ನಿಮ್ಮ ಈ ಧ್ಯಾನ ಪ್ರಯಾಣ ಹೇಗಿದೆ, ನಿಮ್ಮ ಜೀವನ ಪ್ರಯಾಣ ಹೇಗಿದೆ, ಮಾತಾರ್ ಫೌಂಡೇಶನ್ ಅಲ್ಲಿ ಆಗ್ತಾ ಇದೆ ಅಂತ ಅನ್ನೋದು ಹೊಸ ಮಾಸ್ಟರ್ಸ್ ಎಲ್ಲ ಅನುಭವಗಳು ಹಂಚ್ಕೊಳ್ಳಿ. ಎಸ್ ಮೇಡಮ್. ನಮಸ್ತೆ ಗುರುಜಿ. ಅದೇ ನಮ್ದು ಇದಾಯ್ತು ಗುರುಜಿ, ನೆಕ್ಸ್ಟ್ ಮತ್ತೆ ಅದಕ್ಕೆ ನಾ ರೀಚ್ ಪೋಸ್ಟ್ ಮಾಡಿದೆ. ಓಕೆ ಗುರುಜಿ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ತಮ್ಮ ಏನು ಒಂದು ನಿಂಬೆ ಹಣ್ಣಿಂದು ಹೇಳಿದ್ರಲ್ಲ, ನಾ ಪ್ರತಿದಿನ ಬಳಕೆ ಮಾಡ್ತಾ ಇದ್ದೇನೆ ಸರ್. ಕಣ್ಣಿಂದಂತೂ ಕ್ಲಿಯಾರಿಟಿ ಬಂದಿದೆ. ಯಾಕೆಂದ್ರೆ ನನಗೆ ಮೊದ್ಲೆಲ್ಲ ಸ್ವಲ್ಪ ಇದಾದ್ರೆ ಕಣ್ಣಲ್ಲಿ ನಿಂತಲ್ಲಿ ಗುಳ್ಳೆ ಬರ್ತಿತ್ತು, ಸಣ್ಣದು ತುರಿಕೆ ಇರ್ತಿತ್ತು. ಈಗ ನಿಂಬೆ ಹಣ್ಣನ್ನ ಡೈಲಿ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಕಡಿಮೆ ಆಗಿದೆ ಸರ್. ನಂತರ ಅದನ್ನ ನಿಂಬೆ ಹಣ್ಣಿಂದು ನೀರ್ ಕುಡಿಯೋದು, ಅದನ್ನು ನಾ ಡೈಲಿ 1 ಗ್ಲಾಸ್ ನೀರ್ ಕುಡಿಯೋದನ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಸರ್. ತುಂಬಾ ಅದ್ಭುತ. ಅಂದ್ರೆ ಬಾಡಿಯಲ್ಲಿ ನಮ್ಗೆ ಏನಾಗುತ್ತೆ ಅದರಿಂದ, ನಾವ್ ಏನಾದ್ರೂ ಹೊರಗಡೆ ಊಟ ಮಾಡಿದ್ದು ಅದು ಇದಾಗ್ತದೆ ಸರ್, ಏನು ಕ್ಲಿಯರ್ ಆಗ್ಬಿಡುತ್ತೆ. ನೆಕ್ಸ್ಟ್ ಡೇ ಅದನ್ನ ನೀರ್ ಕುಡಿದ ತಕ್ಷಣ 1 ಅವರ್ ನಲ್ಲೇ ಅದು ನಮ್ ಕಡೆ ಏನಾದ್ರೂ ವಿಷಯ ಇದ್ರೆ ಹೊರಗೆ ಹೋಗಕ್ಕ ನನಗ ಫೀಲ್ ಆಗಿದೆ ಸರ್. ಅದು ತುಂಬಾ ಅದ್ಭುತವಾದ ಸರಳವಾಗಿದ್ದು ಎಲ್ಲರೂ ಅಳವಡಿಸ್ಕೊಳ್ಳಬೇಕಾಯ್ತು, ಮತ್ತೆ ಎಲ್ಲರಿಗೂ ಲಭ್ಯವಾಗುವಂತದ್ದು ಇಂಥ ಥೆರಪಿಯನ್ನ ತಾವು ಕೊಟ್ಟಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರಾದ್ರೂ ಇಲ್ಲಿ ವೇದಿಕೆಯಲ್ಲಿದ್ರೆ ತಮ್ಮ ಧ್ಯಾನ ಹಂಚಿಕೆ ಮಾಡ್ಕೊಳ್ಬಹುದು. ಮತ್ತೆ ಇಲ್ಲಿ ನಾಗರಾಜ್ ಸರ್ ಕೊಟ್ಟಂತ ಯಾವ ಇವುಗಳನ್ನ ತಾವು ಅಳವಡಿಸ್ಕೊಂಡಿದ್ರೆ ಅದ್ರ ಬಗ್ಗೆ ತಮ್ದು ಏನಾದ್ರೂ ರಿಸಲ್ಟ್ ಇದ್ರೆ ಇಲ್ಲಿ ತಿಳಿಸಿ, ಮತ್ತೆ ಕ್ವಶನ್ ಇದ್ರು ಕೇಳ್ಬೋದು. ರೈಟ್. ಶಿಲ್ಪಾ, ಜಗದೀಶ್, ಇಂದ್ರ ಎಲ್ಲರೂ ಮಾತಾಡಿ. ಹೊಸ ಮಾಸ್ಟರ್ ಆದರೂ ಮಾತಾಡಿ. ಹೇಳಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಸರ್. ನಿಂಬೆ ಹಣ್ಣಿನ ಚಿಕಿತ್ಸೆ ಹೇಳಿದ್ರಲ್ಲ, ಅದನ್ನ ನಾನು ಕಂಟಿನ್ಯೂಸ್ ಆಗಿ ಮಾಡಿದೆ 8 ದಿನ. ಈ ಮತ್ತೆ ಸ್ವಲ್ಪ ಗ್ಯಾಪ್ ಆಗಿದೆ. ನಾವು 21 ದಿನ ಅದನ್ನ ಕರೆಕ್ಟ್ ಆಗಿ ಮಾಡ್ಲೇಬೇಕಾ? ಅದರಿಂದ ನನಗೆ ಕಣ್ಣಂದು ಸ್ವಲ್ಪ ಟ್ರಾವೆಲ್ ಎಲ್ಲ ಇದ್ದಾಗ ಸ್ವಲ್ಪ ಕೆಂಪಾಗಿತ್ತು. ಮತ್ತೆ ಯಾವ್ದಾದ್ರು ಚಿಕಿತ್ಸೆಗಳನ್ನ ಮಾಡ್ಕೊಳಕ್ಕೆ ಅಂತ ಏರ್ಪಾಡು ಮಾಡಿದ್ರೆ ಅದ್ರಲ್ಲಿ ಮತ್ತೆ ಕಡಿಮೆ ಆಯ್ತು. ನೆತ್ತಿಗೆ ಎಣ್ಣೆ ಹಾಕೋದು ಈ ತರ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡಿದ್ವಿ. ಅದು ಡೈಲಿ 21 ದಿನ ಕಂಟಿನ್ಯೂಸ್ ಆಗಿ ಮಾಡ್ಬೇಕಾ ಅಂತ ನನ್ನ ಕ್ವಶನ್ ನಾಗರಾಜ್ ಸರ್ಗೆ. ಅದು ಫ್ರೆಶ್ ಆಗಿ ಬೆಳಗ್ಗೆ ಸಾಯಂಕಾಲ. ಮೇಡಮ್ ನಮಸ್ಕಾರ. ಮೇಡಮ್ ನಾನೇನ್ ಹೇಳ್ತಾ ಇದ್ದೀನಿ, ತುಂಬಾ ಜನ ಸಾರ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಇಂದ ಏನ್ ಮಾಡಿ, ನನಗೆ ಅಟ್ಲೀಸ್ಟ್ ಒಂದು 10 ಮೆಂಬರ್ಸ್ ಶುಗರ್ನವ್ರು ಬೇಕು, ಪಕ್ಕಾ ಶುಗರ್ನವರು. ನಿಮ್ದು ಎಷ್ಟಿದೆ, ಏನ್ ಮಾಡ್ತಾ ಇದ್ದೀರಾ? ಮತ್ತೆ ನಾನು ಈಗ ಹೇಳಿದ್ನಲ್ಲ, ಒಂದು ನೀರಿನ ಶುದ್ಧತೆ, ನಿಂಬೆಹಣ್ಣು ಕುಡೀರಿ, ಊಟದ ಶುದ್ಧತೆ, ಅವಲಕ್ಕಿ, ಮತ್ತೆ ಅದು ಸೂಪರ್ ಮಸಾಲ ಮಾಡ್ಕೊಳ್ಳೋದು. ಮೇಡಮ್ ಇವೆಲ್ಲ ಮಾಡ್ಕೊಳ್ಳಿ. ಇವಾಗ ಹೆಂಗ್ ಹೇಳಿದ್ರಿ ನೀವು, 4 ಜನಕ್ಕೆ ಹೇಳಿ ಮೇಡಮ್. ನಾವೇನ್ ದುಡ್ಡು ಕೊಟ್ಟು ಹೇಳಿಸ್ತಾ ಇದ್ದಾರ? ಇಲ್ಲ ನಮ್ಮ ಸಾರ್ ಏನಾದ್ರು ನಿಮ್ಗೆ ಈ ತರ ಹೇಳ್ಕೊಡಿ ಅಂತ ಹೇಳ್ತಿಲ್ಲ. ನಾನ್ ಹೇಳ್ತಾ ಇರೋದು ಧ್ಯಾನದ ಅನುಭವನು ಅಷ್ಟೇನೆ. ನಿಮ್ಮ ಮನಸ್ಸಾಕ್ಷಿಯಾಗಿ ನಿಮ್ಗೆ ಆಗಿರೋದನ್ನ, ಹೌದಲ್ವಾ, ನೀವು ಧ್ಯಾನ ಮಾಡ್ತಾ ಇರೋದು ಏನು? ನನ್ನ ಪ್ರಕಾರ ಧ್ಯಾನಿಗಳು ಅಂದ್ರೆ ಯಾರು ಅಂದ್ರೆ, ನಾನು, ನಂದು, ನನ್ನಿಂದ ಅಂತ ಬಿಡ್ಬೇಕು. ನೀವು ಅವಾಗ ಬಿಟ್ಬಿಟ್ಟಾಗ ಬೇರೆ ಕಡೆ ತೊಂದ್ರೆನೇ ಇಲ್ವಲ್ಲ. ನೀವ್ ಯಾರನ್ನಾರ ನೋಡಿದಾಗ ನಕ್ಬಿಟ್ರೆ ನೋಡಿ ಸಮಸ್ಯೆ ಇಲ್ಲ. ಸ್ವಲ್ಪ ಮುಖ ಗಂಟಾಕೊಳ್ಳಿ, ಅವಾಗ್ಲೇ ಶುರು. ಏನೋ ಇವ್ರು ಗುದಾಯಿಸ್ತಾ ಇದಾರೆ ಹಿಂಗೇನು. ಬಟ್ ಧ್ಯಾನಿ ಅನ್ನೋದು ಯಾರಿಗೆ? ಸುಮ್ನೆ ಬಟ್ಟೆ ಹಾಕೊಂಡೇ ಆಗ್ಲಿ, ಬೇರೆಯವ್ರು ತೋರ್ಸ್ಕೊಳ್ಳಿಕ್ಕೆ ಅದೆಲ್ಲ ಮೇಡಮ್. ನಿಮ್ಮ ಆತ್ಮಸಾಕ್ಷಿಯಾಗಿ ಒಬ್ರು ಮಾತಾಡಿ, ಹಸ್ತವ್ರಿಗೆ ಊಟ ಹಾಕಿ, ಧ್ಯಾನ ವಿಷಯ ತಿಳಿಸ್ಕೊಳ್ಳಿ. ನೀವು ಯಾವಾಗ ಧ್ಯಾನಕ್ಕೆ ಬರ್ತಿರೋ, ನಿಮ್ಮೇಲಿರೋ ಕೆಟ್ಟ ಗುಣಗಳೆಲ್ಲ ಹೊರಗಡೆ ಹೋಯ್ತದೆ. ಕಲಿ ನಲಿ ಅಂತ. ಹೇಗೆ ಈಗ ಸಾರ್ ಹೇಳ್ಕೊಡ್ತಾ ಇದ್ರು, ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದಾರೆ. ನೀವು ಆ ಎಲ್ಲರದು ಎಲ್ಲ ಕಲಿಯಲ್ಲ. ನೀವು ಫಸ್ಟ್ ಆಹಾರದ ಶುದ್ಧತೆ ಮಾಡ್ಕೊಂಡು ಬಾಡಿ ಖುಷಿಯಾಗಿರ್ಲಿ. ವಿತೌಟ್ ಮೆಡಿಸಿನ್ ನಿಮ್ ಬಾಡಿ ಹೆಂಗಿರ್ಬೇಕು ಅಂದ್ರೆ ಮಲ್ಲಿಗೆ ಹೂ ತರ, ಏನು ನೋವಿರ್ಬಾರ್ದು. ಅವಾಗ ಧ್ಯಾನ ಮಾಡಕ್ ಈಸಿ ಆಯ್ತದೆ. ನೀವು ನೋವು ಇಟ್ಕೊಂಡು ಟ್ಯಾಬ್ಲೆಟ್ಸ್ ತಕೊಂಡು ಬಲವಂತಕ್ಕೆ ಮೇಡಮ್, ಸುಮ್ನೆ ಏನು ಕೆಲಸ ಇಲ್ಲ ಅಂದ್ರೆ ಕಣ್ಣು ಮುಚ್ಚಿದ್ರೆ ಧ್ಯಾನ, ಏನು ಯೋಚನೆ ಮಾಡ್ದಿರೋದೇ ಧ್ಯಾನ. ಈಗ ನಾವ್ ಹೇಳಿದಲ್ಲ, ನೀವು ಕನ್ನಡಕ ಹಾಕಿದಿರಲ್ವ, ಅದಕ್ಕೆ ಹೇಳ್ತಾ ಇರೋದು 21 ದಿವಸ ನೀವು ಇದನ್ನ ಹಾಕ್ಬಿಟ್ಟು ನೀವು ನೋಡಿದಾಗ ನಿಮ್ ಐ ಸೈಟ್ ಇರ್ತದೆ, ಚೆಕ್ ಮಾಡಿಸಿ. ಜೊತೆಗೆ ಒಂದು 6 ತಿಂಗಳಿಗೆ ನಿಮ್ ಕನ್ನಡಕನ ಚೇಂಜ್ ಮಾಡಿ ಫಸ್ಟ್ ಅಲ್ಲಿ ತೋರ್ಸ್ಕೊಳ್ಳಿ. ಯಾಕೆಂದ್ರೆ ನನಗಾದದ್ದೇ ನಿಮ್ಗೆ ಹೇಳ್ತಾ ಇದ್ನಲ್ಲ, ನನಗೆ 0.75 ಇರುವುದು 2.75 ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಏನು ಇಲ್ದೇನೆ ಮಾತಾಡ್ತಾ ಇರ್ಬೇಕಾದ್ರೆ, ನಾವ್ ಹೇಳ್ದ ಸತ್ಯ ಮಾತಾಡಿ, 3 ಜನಕ್ಕೆ ಆಗ್ಲಿ ಶುದ್ಧತೆ ಮಾತಾಡಿ. ಕತೆ ಎಲ್ರೂ ಹೇಳ್ತಾರೆ, ಕೇಳೋಣ. ಫಸ್ಟ್ ನೆಸರಿ ಮನುಷ್ಯನಿಗೆ ಏನಪ್ಪ ಬೇಕು? ಒಳ್ಳೆ ನೀರು ಕುಡಿಬೇಕು. ಒಳ್ಳೆ ನೀರು ಯೋಗ್ಯತೆ ಇರ್ಬೇಕು. ಅದಕ್ಕೆ ಯಾವ್ದು ಆಲ್ಕಲೈನ್ ನೀರು ಕುಡೀರಿ ಅಂತ ಹೇಳ್ತಾರೆ. ಯಾರ ಮನೇಲಿ ಮಿಷಿನ್ ಇದೆ? ಅವೆಲ್ಲ ಇಲ್ಲ. ಅಟ್ಲೀಸ್ಟ್ ಅದಕ್ಕೆ ಹೇಳುದು ನಿಂಬೆಹಣ್ಣು ಹಾಕೊಳ್ಳಿ ಅಂತ ಶುದ್ಧತೆಗೆ. ಮತ್ತೆ ಎಲ್ರೂ ಅಷ್ಟೇ ಆರ್ಗ್ಯಾನಿಕ್ ಫುಡ್ ತಿನ್ನಿ, ಕೆಂಪಕ್ಕಿ ತಿನ್ನಿ, ಬಿಳಿ ಅಕ್ಕಿ ತಿನ್ನಿ ಅಂತಾರೆ. ಯಾರು ತಿನ್ನಕಾಯ್ತದೆ? ಅದಕ್ಕೆ ಹೇಳುದು ನಾನು ಹೋಲಿಕ್ಕಿ 2 ಹೇಳಿದೀನಿ ನಿಮ್ದು ಆಪ್ಷನ್. ಎಣ್ಣೆ, ಕಲಬೆರಕೆ ಎಣ್ಣೆ ಅಂದ್ರೆ ಅದು ಫಿಲ್ಟರ್ ಎಣ್ಣೆ. ನಮ್ದು ಶುದ್ಧ ದೇಸಿ ಗಾಣದಲ್ಲಿ ಮಾಡಿರೋ ಎಣ್ಣೆನ ಬೇರೆದು 5 ದಿನ ಬಂದು ಹೇಳ್ತೀನಿ. ಫಸ್ಟ್ ನಿಮ್ಮ ಆಹಾರ ಶುದ್ಧತೆ ಮಾಡ್ಕೊಂಡ್ರೆ ನಿಮ್ ಮುಖ ನೋಡಿದ್ರೆ ಗೊತ್ತಾಯ್ತದೆ. ಏನು ನೋವಿದ್ದಂಗೆ ಧ್ಯಾನ ಮಾಡಿ. ಬಟ್ ನಿಮ್ಗೆ ಗೊತ್ತಿರೋದನ್ನ ಹಂಚ್ಕೊಳ್ಳಿ ನಿಜವಾಗೆ. ಮತ್ತೆ ಸಾರ್ ಅವಕಾಶ ಕೊಟ್ಟಿರ್ತಾರೆ. 1 ವರ್ಡ್ ಕ್ಯಾನ್ ಬಿ ಚೇಂಜ್ ಯುವರ್ ಲೈಫ್.
ಒನ್ ಡೇ ಕ್ಯಾನ್ ಬಿ ಚೇಂಜ್ ಯುವರ್ ಲೈಫ್. ನಾನು ಹೇಳ್ತಲ್ಲ, ಇಷ್ಟು ಮಾಡಿ ಇವತ್ತಿನಿಂದ ಇದು 6ನೇ ಸಂಚಿಕೆ ನಾನು ಮಾಡ್ತಾ ಇರೋದು. ಇಷ್ಟೊಂದು ನಿಂಬೆಹಣ್ಣು ಇವತ್ತು ಎಲ್ಲೆಡ್ಕೆನೂ ಕೂಡ ಮಾತಾಡಿ ನಮ್ಗೆ ಹಾಕೊಂಡು ಯಾಕಾಗಲ್ಲ ಅಂತ. ಬೇರೆ ಕ್ಯಾಲ್ಸಿಯಂ ಕಡಿಮೆ ಆಗದೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ಬಿಟ್ಟು ಅದಕ್ಕೆಲ್ಲ ಮಾತ್ರೆ ತಗೋತೀರಲ್ವಾ, ತಿನ್ನಿ. ಫುಡ್ ಇಸ್ ಮೆಡಿಸನ್. ಫುಡ್ ಚೇಂಜ್ ಮಾಡಿ, ಎಲ್ಲೆಡ್ಕೆ ಹಾಕ್ಬಿಡಿ. 21 ದಿವಸ ಹಾಕ್ಬಿಟ್ಟು ಹೇಳಿ ಏನಾಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ಗೆ ನನಗೆ 10 ಜನ ಪರ್ಟಿಕ್ಯುಲರ್ಗೆ, ಸರ್ ನೀವು ನಮ್ಮ ಆತ್ಮಸಾಕ್ಷಿಗೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಸರ್, ನಾನು ಮೆಡಿಸಿನ್ ತಗೊಳ್ಳಲ್ಲ ಸರ್, ತಗೋತಾ ಇದ್ರು ಇಷ್ಟು ತಗೋತಾ ಇದ್ದೀನಿ ಸರ್, ನನಗೆ ಎಷ್ಟು ದಿವಸಕ್ಕೆ ಅಂದ್ರೆ ಮೇಡಮ್ 21 ಡೇಸ್ ತಗೊಳ್ಳೇಬೇಕದು. ನೀವು ಯಾಕೆ ಒಂದು 21 ಡೇಸ್ ತಗೊಳ್ಳೋ? ನೀವು ಧ್ಯಾನಕ್ಕೆ ಬಂದ್ರಲ್ಲ, ಫಸ್ಟ್ ದಿವಸನೇ ಕಾಲ್ ಕ್ರಾಸ್ ಮಾಡಿ, ಕೈ ಕ್ರಾಸ್ ಮಾಡಿ, ಕಣ್ಮುಚ್ಚ ತಕ್ಷಣ ಎಲ್ಲ ಕಂಡ್ಬಿಡ್ತಾ? 25 ವರ್ಷ ಆದ್ರೂ ಕಾಣ್ಲಿಲ್ಲ ಕೆಲವರಿಗೆ. ಯಾಕೆ? ನಿಮ್ಮ ಮನ್ಸು ಕಂಟ್ರೋಲ್ ಆಗಿಲ್ಲ. ಎಲ್ಲಿ ತನಕ ನಿಮ್ ಮನ್ಸು ನಿಮ್ಮನ್ನ ಕಂಟ್ರೋಲ್ ಮಾಡಕ್ ಬರಲ್ವೋ ಧ್ಯಾನಕ್ಕೆ ಹೋಗಕ್ ಆಗಲ್ಲ. ನನ್ ಮನೆ ಹೊರಗಡೆ ಬಂದ್ಬಿಟ್ಟು ಆಟೋಗೂ ಕೈ ಇಡ್ತೇನೆ, ಆಟೋ ಹತ್ಬೇಕು ಅಂದ್ರೆ ಕೆಲವುದೊಂದು ನಿಮ್ ಅದೃಷ್ಟ. ರೋಡಲ್ಲಿ ನಿಂತಿದ್ರೆ ಯಾವನ ಬಂದು ಕೇಳೋನು, ಕೈ ತೋರ್ಸೋದೇನಕ್ಕೆ ಸಿಗ್ನಲ್ ಆಟೋ, ಅವನ ಆಟೋ ಯಾಕೋ ಕೈ ತೋರ್ಸೋದಲ್ಲಿ ನಿಲ್ಸ್ತಾನೆ. ನೀವು ರೋಡ್ ನಿಂತ್ಕೊಬಿಟ್ಟು ನಾನು ಮೆಜೆಸ್ಟಿಕ್ ಹೋಗ್ಬೇಕು ಅಂದ್ರೆ ಯಾರು ತೋರ್ಸೋಣ. ಧ್ಯಾನನೂ ಅಷ್ಟೇನೆ. ಧ್ಯಾನ ನಮ್ ಕರ್ಮಗಳು ಮುಗಿದಾಗ ನೋಡಿ ಇಂಥ ಅವಕಾಶ. ನಾನು ಹೇಳ್ದಲ್ಲ ಸಾರ್, ಎಂತೆಂತ ಗುರುಗಳು ಪ್ರತಿಯೊಂದು ಮಾಡ್ತಾ ಇರ್ತಾರೆ. ನಾನು ಒನ್ ವರ್ಡ್ ಕ್ಯಾನ್ ಬಿ ಚೇಂಜ್ ಯುವರ್ ಲೈಫ್. ನೀವೇನು ಚೇಂಜ್ ಮಾಡ್ಕೊಳ್ಬೇಡ, ಫಸ್ಟ್ ನಿಮ್ ಮನೆಗೆ ನೀವು ಒಬ್ರು ಚೇಂಜ್ ಆಗಿ ಸಾಕು. ಯಾರು? ನಮ್ ಗುರುಗಳು ಹೇಳ್ತಾ ಇರೋದು, ನಾನೊಬ್ಬ ಚೇಂಜ್ ಆದ್ರೆ ಪ್ರಪಂಚದಲ್ಲಿ ಒಂದು ಮೂರ್ಖ ಚೇಂಜ್ ಆದ. ಎಸ್ ಅಪ್ಪ, ನಿಂಬೆಹಣ್ಣು ಇಲ್ಲಿ ಈ ತರ ತಗೊಂಡು ನನ್ ಶುಗರ್ ಕಂಟ್ರೋಲ್ ಆಯ್ತು. ಮೇಡಮ್ ಶುಗರ್ ಕಂಟ್ರೋಲ್ ಅದು ಏನು ಅಲ್ಲ, ಯಾರು ನೋಡಿದ್ರು ಶುಗರ್. ನಿಮ್ ಟೆನ್ಷನ್ಗೆ ಶುಗರ್ ಜಾಸ್ತಿ ಆಗ್ಬಿಡುತ್ತೆ. ಇದೆಲ್ಲ ಮಾಡ್ಕೊಂಡು ನಾನು ಆ ಥರದ್ದು ಯಾವ್ದಾರ ನೋವಿದ್ದವರು ಆ ಥರದ್ದು ರೆಗ್ಯುಲರ್ ಆಗಿ ಸಾರ್ ಅವಕಾಶ ಕೊಟ್ಟವ್ರು ನಾನು ಫ್ರೀದಾಗ ಬರ್ತೀನಿ. ವಾರ ಇಲ್ಲ ಅಂದ್ರೆ 15 ಡೇಸ್ ಬರ್ತೀನಿ. ನನ್ಗೆ 21 ದಿವಸ ಸರ್ ನೀವ್ ಹೇಳೋದೆಲ್ಲ ಮಾಡಿದ್ದೀನಿ. ನಿಂಬೆಹಣ್ಣೀರು ಸಾರ್ ಹೇಳ್ದಂಗೆ ಎಲ್ಲ ಪ್ಲೇ ಲಿಸ್ಟು ಅಲ್ಲೇ ಹಾಕೊಟ್ಟಿ ನಿಮ್ದು ಹಾಕಿದ್ದಾರೆ. ಎಲ್ಲ ಕೇಳಿ. ಸೂಪರ್ ಮಸಾಲ ಅಂದ್ರೆ ಏನು, ನಿಂಬೆಹಣ್ಣು ನೀರು ಕುಡಿಯೋದು, ಊಟ ಮಾಡೋದು, ನಿದ್ದೆ ಮಾಡೋದು, ಎಲ್ಲ ಸತ್ಸಂಗ ಎಲ್ಲಗಳು ಇರ್ತದೆ. ಮತ್ತೆ ಈಗ ಹೇಳಿದ್ರೆ ಫಸ್ಟ್ ನಿಮ್ ಬಾಡಿ ಹೀಟ ಕೂಡ ನೋಡೋದು ಕತ್ಕೊಳ್ಳಿ. ಹೀಟ್ ಇದೆ ಕೊಡ್ತೀನಿ, ಅದ್ರಲ್ಲಿ ಗೊತ್ತಿಲ್ಲ ಕೇಳಿ ಯಾವ್ಯಾವ ಫುಡ್ ಹೀಟ್ ಇರ್ತದೆ, ಕೋಲ್ಡ್ ಇರ್ತದೆ, ಆ ತರದ್ದು ಏನೇ ಪ್ರಾಬ್ಲಮ್ ಇರ್ತದೆ. ಮತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿಗೆ ಏನ್ ಡಿಫ್ರೆನ್ಸ್ ಅದು ತಿಳ್ಕೋಬೇಕು. ನೀವು ಫಸ್ಟ್ ನೀವು ಧ್ಯಾನಿಗಳು 4 ಜನಕ್ಕೆ ಅದನ್ನ ಹೇಳಿ, ಆಮೇಲೆ ಧ್ಯಾನ ಹೇಳಿ. ಯಾರು ಹೇಳ್ತಾನೆ ಏನಪ್ಪ ಈ ತರ ಸಫರಿಂಗ್ ಆಗ್ತಾನೆ, ನೀನ್ ಧ್ಯಾನಕ್ಕೆ ಬರ್ಯಾ, ಒಳ್ಳೊಳ್ಳೆ ಮಾಸ್ಟರ್ಗಳು ಸೇರಿಸಿ ಇದು ಬಂದು ನೋಡಿ. ಈ ತರ ನಮ್ಗೆ ಧ್ಯಾನಕ್ಕೆ ಬಂದಾಗ ಒಳ್ಳೊಳ್ಳೆ ಮಾಸ್ಟರ್ಗಳು ಬರ್ತದೆ, ನಿನ್ಗೆ ಯೂಸ್ ಆಗ್ಬೋದೇನೋ ಕೇಳಪ್ಪ. ಸಾರ್ ಡೈಲಿ ಅದು ಒಂದು ಟೈಮಿಂಗ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವಾಗ ಅವಕಾಶ ಸಿಗ್ತದೆ ಅವಾಗ ಬಂದಾಗ ಯಾರ ಕಡೆಯಿಂದಲೂ ಒಂದು ನಿಮ್ಗೆ ದಾರಿ ಸಿಗ್ತದೆ ಮೇಡಮ್. ಧ್ಯಾನ ಮಾಡು ಗುಟ್ಟೇದೇನೆ. ಧ್ಯಾನದಿಂದ ಸರ್ವ ರೋಗ ನಿವಾರಣೆ, ಏನ್ ಹೇಳ್ತಾರೆ ಎಲ್ಲ ಅಷ್ಟೇ. ದುಡ್ಡು ಕಾಸು ಬರುದು ಅಷ್ಟೇನೆ. ಪ್ರತಿ ಒಂದುವೆ ನಿಮ್ಗೆ ಅಲ್ಲಿಂದ ಹೋಯ್ತದೆ ಅಂದ್ರೇನು, ನೀವು ಯಾರು ಕೊಡಲ್ಲ, ಆ ಕಡೆಗೆ ಹೋಗ್ಬೇಕು. ಈಗ ಮಲ್ಲಿಗೆ ಹೂ ಬೇಕಾದಾಗ ಎಲ್ಲಿ ಹೋಗ್ಬೇಕು ನೀವು? ಮಲ್ಲಿಗೆ ಹೂ ಮಾರ್ಕೆಟ್ಗೆ ಹೋಗ್ಬೇಕು. ಫಿಶ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಮಲ್ಲಿಗೆ ಹೂ ಕೇಳಿದ್ರೆ ಸಿಗ್ತದ? ಅದಕ್ಕೆ ನಿಮ್ಗೆ ಗೊತ್ತಿರೋದ್ನ ನಾನು ಅವತ್ತಿಂದ ನೋಡ್ತಾ ಇದ್ದೀನಿ, ಬರೀ 50 ಜನ ಮೇಲೆ ಆಡ್ಲೇ ಇಲ್ಲ. ಅವ್ರು ನಿಮ್ಗೆ ಹೇಳಿ, ಅಕಸ್ಮಾತ್ ನಿಮ್ಗೆ ಏನಾರ ಡೌಟ್ ಇತ್ತಾ, ಜಾಸ್ತಿ ಕ್ವಶನ್ ಕೇಳಿ ಆಗಲ್ಲ. ನಾನು ಹೇಳ್ದಲ್ಲ ನಂಬರ್ ಅದು ತಗೊಳ್ಳಿ, ಮೇಲೆ ಸಾರ್ಗಾರು ಕೇಳಿ ಕೊಡ್ತಾರೆ, ಇಲ್ಲ ನಾನೇ ಅಲ್ಲಿ ಹಾಕ್ತೀನಿ. ನಿಮ್ಗೆ ಹಂಗಿದ್ರೆ ಬರೀ ವಾಟ್ಸಪ್ ಅಲ್ಲಿ, ನಾನು ಮಾತಾಡಕ್ಕಾಗಲ್ಲ ಸರ್, ನಾನು ಈ ತರ ಹೇಳ್ಬೇಕು, ನಾನು ಮಾವತಾರ ಭಾವದಲ್ಲಿ ಬಂದಿದೆ ಸರ್, ಈ ತರ ಹಿಂಗೆ ಹೇಳಿದ್ರಲ್ಲ, ಏನಾರ ನಿಮ್ ಪ್ರಾಬ್ಲಮ್ ಇದ್ರೆ ವಾಟ್ಸಪ್ ಅಲ್ಲಿ ಹಾಕಿ, ಮತ್ತೆ 15 ದಿವಸದಲ್ಲಿ ನಾನು ಸಿಗ್ತೀನಲ್ಲ. ಇಂಥ ಒಳ್ಳೆ ಅವಕಾಶ. ನೀವೆಲ್ಲೂ ಹೋಗಂಗಿಲ್ಲ, ಏನು ಟೆನ್ಷನ್ ತಗೋಂಗಿಲ್ಲ ಮೇಡಮ್. ಏನೇ ಮಾಡಿದ್ರು ಇಷ್ಟಪಟ್ಟು ಮಾಡಿ, ಖುಷಿಯಾಗಿ ಮಾಡಿ. ನಾನು ಹೇಳೋದು ಈ 40 ಜನದಲ್ಲಿ ಅಟ್ಲೀಸ್ಟ್ 15-20 ಜನ ಶುಗರ್ನವ್ರು ಇದ್ದೀರಾ. ಪ್ರತಿಯೊಂದು ಕಾಯಿಲೆನೂ ಇದ್ದೀರಾ. ಅಟ್ಲೀಸ್ಟ್ ಶುಗರ್ ಇದು ಕಾಮನ್ ಆಗ್ಬಿಟ್ಟದೆ. ಶುಗರ್ ನೋಡಿ, ಶುಗರ್ ಒಂದು ಬತ್ತು, BP ಒಂದು ಬತ್ತು, ಎಲ್ಲದಕ್ಕೂ ಅಷ್ಟೇನೆ. ಇವಾಗೂ ಕೂಡ ಹೇಳ್ತೀನಿ, ಯಾರಿಗಾದ್ರೂ ಆಗ್ಲಿ ಇದು ಹೀಟ್ ಎರಡು ಸಿಂಪಲ್ ಹೇಳ್ತೀನಿ. ಯಾರಿಗೆ ಬಾಡಿ ಹೀಟಿಂದ ಕಣ್ಣು ಕಾಲು ಉರಿತಾ ಇರ್ತದೆ, ಅವರು ಇವೆರಡು ಗೊತ್ತಾಗಲ್ಲ, ಇವೆರಡು ತೋರ್ ಬೆರಳು ಉಗುರು ಹಿಂದ್ಗಡೆ ಗ್ರೀನ್ ಕಲರ್ ಹಾಕೊಳ್ಳಿ. ಮಲಿಕೊಂಡು ಟೆಸ್ಟ್ ಮಾಡಿ, ನಿದ್ದೆ ಬರಲ್ವಾ ಇಲ್ಲೋ ಅಂತ. ಚೆನ್ನಾಗಿ ನಿದ್ದೆ ಬರ್ತದೆ, ಬಾಡಿ ಕೂಡ ಇರ್ತದೆ. ಕೆಲವರಿಗೆ ಹೈ BP ಇರ್ತದೆ, ಮಾತ್ರೆಗಳು ತಗೊಂಡು ಮಾತ್ರೆ ಹೈ BP ಇರ್ತದೆ. ಕೋಲ್ಡ್ ಇಂದನೂ ಆಯ್ತದೆ, ಹೀಟ್ ಇಂದ ಇರ್ತದೆ. ಯಾರಿಗೆ ಕೋಲ್ಡ್ ಇಂದ ಹೈ BP ಆಗ್ತಾ ಇರ್ತದೆ, ಮತ್ತೆ ಅಸಿಡಿಕ್ ತಿಂದದ್ದು ಜೀರ್ಣ ಆಗಲ್ಲ, ಅವರೆಲ್ಲ ನೋಡಿ ಹೆಬ್ಬೆರಳಿಂದ ಉಗುರಿ ಕೆಳಗಡೆ ಇದೆ ಡಾರ್ಕ್ ಬ್ಲೂ ಅಷ್ಟೇನೆ ಹಾಕೊಂಡು ಕಲೀನಲ್ಲಿ ಇದನ್ನ ಹಾಕೊಂಡು, ಸರ್ ನೀವ್ ಹೇಳದ್ ಮಾಡ್ತೀವಿ, ಇಷ್ಟು ಮಾಡಕ್ ಆಗ್ಲಿಲ್ಲ ಅಂದ್ರೆ ಸುಮ್ನೆ ಬಂದು ಕಥೆ ಕೇಳೋದಲ್ಲ ಮೇಡಮ್. ನಾವ್ ಏನ್ ಮಹಾವತಾರ ಬಂದು ಇಷ್ಟು ಪಾಪ ಕಷ್ಟ ಬಿದ್ದು ಇಷ್ಟೊಂದೆಲ್ಲ ಇದ್ ಮಾಡಿ ಅವರು ಟೆನ್ಷನ್ ತಗೊಂಡು ಸಾರ್ ಎಲ್ಲರೂ ಸೇರ್ಸ್ ಮಾಡ್ತಾ ಇದ್ರು. ಒಂದ್ ಕತ್ಕೊಳ್ಳಿ, ಆಯ್ತಪ್ಪ ಯಾರೊಬ್ರು ಸರ್ ನೀವ್ ಹಿಂಗೆ ಯಾರೋ ಒಬ್ರು ಮಾಸ್ಟರ್ ಬಂದ್ರು ನಂಗೆ ಹೇಳಿದ್ರು, ಅದನ್ನ ಫಾಲೋ ಮಾಡಿದೆ, ನನಗೆ ಈಗ ಚೇಂಜ್ ಆಯ್ತು ಅಂದಾಗ ಅದ್ರಲ್ಲಿ ಸಿಗೋ ಆನಂದ ನೀವು ಒಬ್ಬೊಬ್ರು 10 ಲಕ್ಷ ಕೊಟ್ಟಂಗಾಯ್ತದೆ ಸಾರ್ಗೆ.
ಅಷ್ಟು ಖುಷಿ. ಅಯ್ಯೋ ಪರವಾಗಿಲ್ಲಪ್ಪ, ನಾನು ಇಷ್ಟೊಂದು ಮಾಡೋದಾಗ ಬಂದ ನಮ್ಮ ಒಬ್ಬ ಧ್ಯಾನಿ ಚೇಂಜ್. ಮೇಡಮ್, ಒಬ್ಬ ಧ್ಯಾನಿ ಚೇಂಜ್ ಆದ್ರೆ 100 ಜನ ನಾರ್ಮಲ್ ಜನ ಚೇಂಜ್ ಆದಂಗೆ. ಯಾಕೆ ಎದೆ ತಟ್ಟು ಮಾತಾಡ್ತೀರಾ ನೀವು? ನೋಡ್ರಿ, ನಾನು ಹೆಂಗಿದ್ದೆ, ಈ ತರ ಯಾರೋ ಒಂದು ಅವಕಾಶ ಕೊಟ್ಟಿದ್ರು, ವಿಡಿಯೋನಲ್ಲಿ ಕೇಳ್ಕೊಂಡೆ, ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ನಾನು ನಿಮ್ಗಾದ್ಮೇಲೆ ಬೇರೆಯವ್ರಿಗಾದ್ರೂ ಅಟ್ಲೀಸ್ಟ್ 50% ಆಗ್ಬೇಕು, ಬಟ್ ಮಾಡ್ಬೇಕು. ಬಟ್ ಕತೆ ಕೇಳಿದ್ರೆ ಆಗಲ್ಲ. ಇಷ್ಟು ನಾವೇನ್ ಹೇಳಿದ್ವಿ ಅದನ್ನ ಡೈಲಿ ನೀವು ಅಳವಡಿಸ್ಕೊಂಡಾಗ ಸೊಪ್ಪು ತರಕಾರಿ ಏನೇನ್ ತಿನ್ಬೇಕು ಏನೇನ್ ತಿನ್ಬೇಡ, ಬರೀ ಇದಕ್ಕೆ ಆದ್ರೆ ನೀವು ಯಾವಾಗಾರ ಹೇಳಿದಿಲ್ಲ, ಅದು ಅರ್ಧ ಗಂಟೆ ಬೇಕಾಗ್ತದೆ. ಧ್ಯಾನದಿಂದ ಏನೇನ್ ತಿನ್ಬೇಕು ಬೆಳಿಗ್ಗೆಯಿಂದ ಸಾಯಂಕಾಲ, ಅದಕ್ಕೆ ಅವಕಾಶ ಸಿಕ್ತಾಗ ಹೇಳೋಣ ಮೇಡಮ್. ಇಷ್ಟು ಮಾಡಿ ಎಲ್ರು ಒಳ್ಳೇದಾಗಿ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಯಾವ್ದೇ ಆಗ್ಲಿ, BP ಆಗ್ಲಿ, ಶುಗರ್ ಆಗ್ಲಿ, ಇದುವರೆಗೂ ಯಾವ್ದು ಮಾತ್ರೆಗಳು ತಗೋತಾ ಇಲ್ಲ. ಮಾತ್ರೆ ಇಲ್ಲದೆ ಜೀವನ ನಾನು ನಡೆಸ್ತಾ ಇದ್ದೀನಿ. ಜೊತೆ ಸಸ್ಯಾಹಾರಿ ಆಗಿರೋದ್ರಿಂದ ನಾವು ಡೈಲಿ ತರಕಾರಿಗಳು, ಸೊಪ್ಪುಗಳಲ್ಲಿ ನಾವು ಆಹಾರಗಳು ತಯಾರು ಮಾಡ್ಕೊಂಡು, ಜೊತೆಗೆ ನೀವು ಅವಲಕ್ಕಿ ತುಂಬಾ ನನಗೆ ಇಷ್ಟ. ಇದನ್ನ ಮಾಡ್ತಾ ಇರ್ತೀನಿ ಸರ್. ನೀವು ಹೇಳಿದ ನಂಗೆ ನಿಂಬೆ ಹಣ್ಣಿಂದು ಪ್ರಯೋಗ ಕೂಡ 2-3 ಜನಕ್ಕೆಲ್ಲ ಹೇಳಿದೀನಿ. ನಂಗೆ ಅದೇ ಡೈಲಿ ಹಾಕೋಬೇಕಾ, ಮಧ್ಯೆ ಮಿಸ್ ಮಾಡಿದೀನಿ. ಅದೇ ಸ್ವಲ್ಪ ಕಣ್ಣಿಂದು ಪ್ರಾಬ್ಲಮ್ ಮತ್ತೆ ಶುರುವಾಗ್ತಾ ಇದೆ ಅನ್ನಿಸ್ತು. ಅದಕ್ಕೆ ಅದು ಕನ್ನಡಕನೇ ತೆಗೆದುಹಾಕೋ ಮಟ್ಟಿಗೆ ಹೋಗ್ಬೇಕು ಅಂತ ಆಸೆ ಇತ್ತು. ಅದಕ್ಕೆ ಕೇಳಿದೆ ಸರ್. ತುಂಬಾ ಧನ್ಯವಾದ ಸರ್ ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ. ಮೇಡಮ್, 200% ಡಿಪೆಂಡ್ ಅಪಾನ್ ನಿಮ್ ಬಾಡಿ. ಮ್ಯಾಕ್ಸಿಮಮ್ 2-3 ತಿಂಗಳಲ್ಲಿ ನೀವು ಕನ್ನಡಕ ಬಿಸಾಕಿಲ್ಲ, ಕೇಳಿ ಅವಾಗ ನನ್ಗೇನಾರ ಫೀಸ್ ಕೊಟ್ಟಿದ್ದೀರಾ ಇಲ್ಲ ನನ್ಗೇನಾರ. ಮೇಡಮ್, ಏನು ಇಲ್ದೇನೆ ಸುಮ್ನೆ ತಲೆ ಅಂದ್ಬಿಟ್ಟು 500 ರೂಪಾಯಿ ಕೊಟ್ಬಿಟ್ಟು ಕೇಳ್ಕೊ ಬಂದ್ಬಿಟ್ಟು 1ಕ್ಕೆ 4 ತಗೋತಿರಲ್ಲ. ಇಂಥ ಅವಕಾಶನ ಮಾಡ್ಕೊಟ್ಟಿದ್ದಾರೆ ಸರ್, ಅವ್ರಿಗೂ ನಮಸ್ಕಾರ ಮಾಡಿ. ಮಾಡಿ ಅಷ್ಟೇ, ಮಾಡ್ಬಿಟ್ಟು ಹೇಳ್ಬೇಕು. ನೀವು ಒಬ್ರಿಗೆ ಕೇಳ್ಕೊಂಡ್ ಮಾಡೋದಲ್ಲ. ಈಗ ಇಷ್ಟು ಜನದಲ್ಲಿ ಯಾರಿಗಾದ್ರು, ಈಗ ನೋಡಿ ಮೇಡಮ್ ಹೇಳಿದ್ರಲ್ವಾ, ನಾನ್ ಹೇಳೋದ್ ಬೇಡ, ಅವ್ರು ಸುಳ್ಳು ಹೇಳ್ತಾವ್ರಲ್ಲ. ನಿಮ್ ಸತ್ಯತನ ಹೊರಗಡೆ ಹಾಕಿ ಅದ್ ನೋಡ್ಕೊಂಡು 4 ಜನ ಮಾಡ್ಕೊಳ್ಳಿ. ಅವಾಗ ಇಷ್ಟು ಇದ್ ಮಾಡ್ತಾರಲ್ಲ ನಮ್ಮ ರಂಗನಾಥ್ ಸರ್ಗೂ, ಪರವಾಗಿಲ್ಲಪ್ಪ ನಾನು ಇಷ್ಟು ಮಾಡ್ಕೊಂಡಾಗ ಅಟ್ಲೀಸ್ಟ್ 4 ಜನ ಧ್ಯಾನ ಮಾಡ್ಕೊಂಡು ಒಳ್ಳೆ ತಿಳ್ಕೊಂಡು ಚೇಂಜ್ ಆದ್ರಲ್ಲ ಸಾಕು ಅಂದ್ಬಿಟ್ಟು ಅವ್ರು ಖುಷಿ ಪಡ್ತಾರೆ ಮೇಡಮ್. ಇದೇ ನೀವು ಕೊಡೋದು ನಮ್ಮ ಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಕ್ವಶನ್ ಎಲ್ಲರಿಗೂ ಆನ್ಸರ್ ಸಿಕ್ತು ಅಂತ ಅನ್ಕೊತೀನಿ. ಧನ್ಯವಾದ ಸರ್, ತುಂಬಾ ಧನ್ಯವಾದ. ಸ್ವಾಮಿ ಅವರೇ ಮಾತಾಡಿ. ನಮಸ್ತೆ ಗುರುಜಿ. ಅದು ನೈಟ್ ನಿದ್ದೆ ಬರ್ತಾ ಅಂದ್ರೆ ಏನ್ ಮಾಡ್ಬೇಕು? ಏನ್ ಹೇಳಿ? ನೈಟ್ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಗುರುಗಳೇ? ಅದು ಅದೇನು ಇಲ್ಲ. ಫಸ್ಟ್ ನಿಮ್ದು ಆಹಾರ ಫಸ್ಟ್ ನಾನು ಹೇಳಿದ್ನಲ್ಲ ಅಲ್ಲಿ ಚೇಂಜ್ ಆಗ್ಬೇಕು. ಮತ್ತೆ ನಿಮ್ ಮಸಾಲ ಪುರಿ ಬೇಲ್ಪುರಿ ಎಲ್ಲ ತಿನ್ಬಿಟ್ಟು ರಾತ್ರಿ 10 ಗಂಟೆ ನಿದ್ದೆ ಬರ್ತಿದೆ, ಅದಾಗಲ್ಲ. ಕೆಲವು ಪ್ರೊಸೀಜರ್ ಬೇಸಿಕ್ ನೋಡ್ಬೇಕು ಸರ್. ಈಗ ಎಕ್ಸಾಂಪಲ್, ನೀವು ಕಾರ್ ಡ್ರೈವರ್ ಆಗಿರ್ತೀರಾ, ಬೇರೆ ಕಡೆ ಕೆಲ್ಸಕ್ಕೆ ಹೋಗಿರ್ತೀರಾನೆ, ಕಾರ್ ತಗೋಬಪ್ಪ ಅಂದ್ರೆ ಏನ್ ಮಾಡ್ಬೇಕು? ಓನರ್ ಬಂದಾಗ ಸರ್ ಏರ್ ಇಡಿಸ್ತೀನಿ, ಇದನ್ನ ಒಂಚೂರು ತೊಳಿತೀನಿ, ಈ ಸೀಟ್ ರೆಡಿ ಮಾಡ್ತೀನಿ ಅಂದ್ರೆ ಡ್ರೈವರ್ ಅಂದ್ರೆ ಅಲ್ಲಿ ಆತರ. ನೀವು ಧ್ಯಾನಿಗಳು ಅಂದ್ರೆ ಏನು, ಬೇಸಿಕ್ ಇದೆಲ್ಲ ನೀವು ರೆಡಿ ಮಾಡ್ಕೋಬೇಕು. ಇದು ರೆಡಿ ಮಾಡ್ಕೊಂಡ್ರಾದ್ಮೇಲೆ ನಿದ್ದೆ ಬರ್ಲಿಲ್ಲ ಅಂತಂದ್ರೆ ಹೇಳ್ತೀನಿ, ಅದು ಮಾಡಿ ಅಷ್ಟೇನೆ. ಹಲೋ, ಫಸ್ಟ್ ನಿಮ್ಮ ಬಾಡಿ ಸ್ವಲ್ಪ ಬಾಡಿ ಫಸ್ಟ್ ಈಟ್ ಕೂಡ ನೋಡ್ಕೊಳ್ಳಿ. ಈಟ್ ಇದ್ರೆ ನಿದ್ದೆ ಬರಲ್ಲ, ಕೋಲ್ಡ್ ಆಗ್ಬೇಕು ಬಾಡಿ. ಅದಕ್ಕೆ ಏನ್ ಮಾಡ್ಬೇಕು, 2 ಹೆಬ್ಬೆರಳು ಬೆರಳು ಕೆಳಗಡೆ ಬ್ಲಾಕ್ ಕಲರ್ ಹಚ್ಕೊಳ್ಳಿ. ನೋಡಿ, ಅದ್ ಮಾಡ್ಬಿಟ್ಟು ಹೇಳ್ಬೇಕು. ಹಂಗಾಗ್ಬಿಡ್ತದ, ಹಚ್ಕೊಂಡು ನೋಡ್ಬಿಟ್ಟು ಅದು ಬಂದು ನಾನು ಮಾತಾಡಿರ್ತೀನಿ. ಹೌದ್ರಾ? 2 ಹೆಬ್ಬೆರಳು ಉಗುರು ಹಿಂದ್ಗಡೆ ಡಾಟು, ಅದು ನೋಡಿ. ಸಾರ್ ಅವಕಾಶ ಮಾಡ್ಕೊಟ್ಟಿದ್ರು ನಿಮ್ಗೆ ಆಕ್ಯುಪ್ರೆಷರ್ ಕಲ್ಲರು. ಆ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಎಷ್ಟು ಫೀಸ್ ಕಡಿಮೆ ಮಾಡಿದ್ರು? ಬರೀ 250 ರೂಪಾಯಿ. ಬೇರೆಯವರೆಲ್ಲ ಸರ್ 5,000 6,000 ಮಾಡ್ತಾವ್ರೆ ನೋಡಿ. ನೀವು ಇಂಥ ಅವಕಾಶ ಯೂಸ್ ಮಾಡ್ಕೊಳಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಹೇಳಿದಲ್ಲ, ಯಾಕೆ ನಾನು ಕೂಡ ಹೀಲರ್ ಅಲ್ಲಿ ಆಕ್ಯುಪ್ರೆಷರ್, ಕಲರ್ ಥೆರಪಿ, ಆರ್ಯುಕಿಲ್ಲರ್ ಎಲ್ಲ ಮಾಡಿ ಎಲ್ಲ ಗೊತ್ತಿದ್ದಕ್ಕೆ ನಿಮ್ಗೆ ವಿಷಯ ಹಂಚ್ಕೋತಾ ಇರೋದು. ಇಷ್ಟು ಕರೆಕ್ಟ್ ಆಗಿ ಮಾತಾಡ್ಬೇಕಾದ್ರೆ ಯಾರು ಮೆಜೆಸ್ಟಿಕ್ಗೆ 50 ಸಾರಿ ಹೋಗಿ ಬಂದಿದ್ದವನಿಗೆ, ಬಸ್ಸಲ್ಲಿ ಬಂದಿರೋರಿಗೆ ಇಂಥ ಸ್ಟಾಪ್ ಇದೆ ಅಂತ ಗೊತ್ತಿರ್ತದೆ. ನೀವು ತಿರುಪತಿದ ಬಂದ್ಬಿಟ್ಟು ವರ್ಷಕ್ಕೊಂದ್ಸರಿ ಬರ್ತೀನಿ ಮೆಜೆಸ್ಟಿಕ್ ಅಂತಂದ್ರೆ ಗೊತ್ತಾಗಲ್ಲ ಸರ್. ಅದಕ್ಕೆ ಹೇಳುದು, ಡೈಲಿ ಧ್ಯಾನ ಮಾಡಿದಾಗ ಅದು ನಿಮ್ಗೆ ಅವೇರ್ನೆಸ್ ಬರ್ತದೆ. ಮಾಡಿ ಸರ್, ಸಂತೋಷ. ಏನಿಲ್ಲ, ಇಲ್ಲಿ ಎಲ್ಲ ಧ್ಯಾನ ಸಂಕೋಚ ಪಟ್ಕೋಂಗಿಲ್ಲ, ಮಾಡಿ. ಶುಗರ್ ಯಾವ ತರ ತಗೋಬಹುದು ಗುರುಜಿ? ಸರ್ ನಾನು ಹೇಳಿದ್ರೆ ಅರ್ಧ ಗಂಟೆ ಬೇಕು ಸರ್. ನಂಗೆ ನಂಬರ್ ತಗೊಂಡು ನೀವು ವಾಟ್ಸ್ಆಪ್ ಅಲ್ಲಿ ಹಾಕಿ ನಾನು ಕಳ್ಸಿಕೊಡ್ತೀನಿ. ನೀವೇ ಅರ್ಧ ಗಂಟೆ ತಗೋಬಿಟ್ರೆ ಸಾರ್, ನೀವು ಹೇಳಿದಾಗ 24 ಗಂಟೆ ಅಲ್ಲೇ ಕುಂತಿರ್ಬೇಕಾಗ್ತದೆ. ನಾನು ಹೇಳ್ದಲ್ಲ, 1 word ಕ್ಯಾನ್ ಬಿ ಚೇಂಜ್ ಯುವರ್ ಲೈಫ್. ಸರಿ. ನಿಮ್ಗೆ ಬೇಕಾ ನಂಬರ್ ಹೇಳ್ತೀನಿ, ಯಾರಿಗ್ ಬೇಕಾದ್ರು ವಾಟ್ಸ್ಆಪ್ ಅಲ್ಲಿ ಆಯ್ ಅಂತ ಕಳ್ಸಿ, ನಿಮ್ ಸಮಸ್ಯೆ ಹೇಳಿದ್ರೆ ನಾನು ಕಳ್ಸಿಕೊಡ್ತೀನಿ. 98441391. ಒಂದ್ ನಿಮಿಷ ಸರ್.
ಇಲ್ಲ ಸಾರ್ ಕೇಳಿದ್ರೆ ಅಲ್ಲಿ ಕೊಡ್ತಾರೆ, ಸಾರ್ ಹೇಳ್ತಾರೆ ಅದೇ ರೀತಿ ಇಲ್ಲ ಸರ್. ಸರ್ ಇಲ್ಲಿ ಇರೋರೆಲ್ಲ ಧ್ಯಾನಿಗಳು ಹೊರಗಡೆ ತರ ಏನು ಇದ್ ಮಾಡಕ್ಕೆ ಇದರಿಂದ ನಾನ್ ಮಾಡ್ಬೇಕು ಅಂತ ಹೇಳೋದಿಲ್ಲ. ನಿಮ್ಗೆ ಒಳ್ಳೇದಾಯ್ತಾ 4 ಜನ ಕೇಳ್ತೀವಿ. ಸಾರ್ ಖುಷಿ ಪಡುವಷ್ಟು ನಾವು ಖುಷಿ ಪಡ್ರಿ ಇಲ್ಲ. ನೀವು ಒಬ್ರು ಚೇಂಜ್ ಆಗಿ ಅದ್ ಹಾಕಿ. ಮತ್ತೆ ಈ ತರ ಎಲ್ಲರ ಕ್ಲಾಸ್ಗಳು ಸಿಕ್ತಾಗ ಕಲೀರಿ ದಯವಿಟ್ಟು. ಯಾಕಂದ್ರೆ ಇಲ್ಲಿ ಒಂದೇ ಹೇಳಕ್ ಆಗೋದಿಲ್ಲ ಸರ್. 500 ರೂಪಾಯಿ ಕೊಟ್ಬಿಟ್ಟು 20 ವರ್ಷದಿಂದ ಶುಗರ್ ಅಂತ ಹೇಳ್ಸ್ಕೊಂಡು ಒಂದ್ ಮಾತು ಕೇಳಲ್ರಿ ಡಾಕ್ಟರ್ ಹತ್ರ. ದುಡ್ಡು ಕೊಟ್ಬಿಟ್ಟು ತಲೆ ಕರ್ಕೊಂಡು ಬರ್ತೀರಾ. ನಾನ್ ಸಾರ್ ನಿಮ್ಗೆ ಇಂತ ಅವಕಾಶ ಕೊಟ್ಟಿದ್ದಾರೆ, ಕೇಳ್ಬಿಟ್ಟು ಅಂತ ಫ್ರೀ ಇದ್ದಾಗ ಯೂಸ್ ಮಾಡೋಣ. ಅವ್ರು ಯಾವಾಗ ಬೇಕಾದ್ರೆ ಒಂದ್ಸಾರಿ ಅವಕಾಶ ಇಲ್ಲ ನಾಗರಾಜ್, 10 ಜನ 20 ಜನ ನಮ್ ಶುಗರ್ನವ್ರೆ ಅವರೇ, ಇಂಥ ಒಂದ್ ದಿವಸ ಮಾಡೋಣ ಅಂದಾಗ ನಾನು ಎಲ್ಲ ಹೇಳ್ಕೊಡ್ತೀನಿ, ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಮಾಡಿ ಕಲೀನಲ್ಲಿ ಮಾಡ್ಬೇಕು ಸರ್ ಅಷ್ಟೇ. ಈಗ ನಿಂಬೆಹಣ್ಣು ಹೇಳ್ಕೊಡ್ತೀನಿ, ಮಾಡ್ತಾ ಇದ್ದೀರಾ. ಊಟ ಚೇಂಜ್ ಮಾಡ್ಕೊಂಡಿದ್ದೀರಾ ಶುಗರ್ಗೆ, ನೀವು ಹೇಳ್ದಲ್ಲ ಹೌದಲ್ವಾ. ಆರ್ಗ್ಯಾನಿಕ್, ನೀರಿನ ಶುದ್ಧತೆ, ಆಹಾರದ ಶುದ್ಧತೆ, ಧ್ಯಾನ ಮಾಡುದು, ಇವೆಲ್ಲ ಮಾಡ್ಕೋಬೇಕು ಸರ್. ಅವಾಗ ಮಾಡ್ಕೊಂಡು ನೀವು ಹೇಳಿದಾಗ ಕಲ್ಲರ್ ಹೇಳಿದ್ರೆ ಅವಾಗ ವರ್ಕೌಟ್ ಆಯ್ತದೆ. ಬರೀ ಕೇಳಿದ್ರೆ ಅದಾಗುದಿಲ್ಲ. 98441 98441 39 ಸರ್ 98441 39 39 769. 769. ಓಕೆ ಸರ್. ಮತ್ತೆ ನಿಮ್ ವಾಟ್ಸಪ್ ಅಲ್ಲಿ ಹೇಳಿ, ಅಂದ್ರೆ ನಾನು ಅನ್ನೋ ನಂಬರ್ ತೆಗಿಯಲ್ಲ, ಫೋನ್ ಅಂತೂ ನಾನು ತೆಗಿಯಲ್ಲ, ಅನ್ನೋ ನಂಬರ್ ತೆಗಿಯಲ್ಲ. ನೀವು ವಾಟ್ಸಪ್ ಅಲ್ಲಿ ಸರ್ ನಾನು ಈ ತರ ಮಹಾವತಾರ ಭಾವದಲ್ಲಿ ನಾನು ಈ ತರ ಬಂದಿದೆ ಸರ್, ನನಗೆ ಪ್ರಾಬ್ಲಮ್ ಇದೆ ಅಂದಾಗ ಲಿಂಕ್ ಕಳ್ಸ್ಕೊಡ್ತೀನಿ, ಅದಕ್ಕೆ ಲಿಂಕ್ ಕಳ್ಸ್ಕೊಡ್ತೀನಿ. ಫಸ್ಟ್ ಧ್ಯಾನ ಮಾಡಿ ಸರ್, ಧ್ಯಾನ ಮಾಡಿ. ಮತ್ತೆ ಇನ್ನೊಂದು ನೆಕ್ಸ್ಟ್ ಟೈಮ್ ಏನಾದ್ರು ಸಾರು ಮಾಡ್ಸಿದ್ರೆ ನನ್ನ ಪ್ರಕಾರ 100 ಜನ, ಎಷ್ಟು ಜನ ಇದ್ರು ಗೊತ್ತಿಲ್ಲ, ಸಾರ್ಗೆ ಕೇಳೋಣ ಅನ್ಕೊಂಡೆ ಕೇಳಕ್ ಆಗ್ಲಿಲ್ಲ ನನ್ಗೂ. ಎಷ್ಟು ಜನ ಇದ್ರು. ನೆಕ್ಸ್ಟ್ ಟೈಮ್ ಇಂದ ನಮ್ ಧ್ಯಾನಿಗಳಿಗೆ ಹೇಳಿದೆ ಸರ್, ಪ್ರತಿಯೊಬ್ರು ಧ್ಯಾನಿಗಳು ಆಕ್ಯುಪ್ರೆಷರ್ ಕಲ್ತಿಟ್ಟೇ ಇರ್ಬೇಕು. ಯಾಕೆ ಅಂದ್ರೆ ನಿಮ್ ರೋಗಗಳು 65 ಜನ ಸರ್, 65 ಜನ ಇದ್ದಾರೆ. ಓಕೆ ಇನ್ನೊಂದು ಆಕ್ಯುಪ್ರೆಷರ್ ಸೇರಿದವ್ರಿಗೆ ಒಳ್ಳೇದು, ಸೇರದೆ ಇರೋರಿಗೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ, ಇವತ್ತಿಂದ ಮಾಡಿ, ಎಲ್ಲ ಕರೆಕ್ಟ್ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನಿಂಬೆಹಣ್ಣು ನೀರು ಕುಡೀರಿ. ನಿಂಬೆಹಣ್ಣು ನೀರು ಕುಡಿದ ತಕ್ಷಣ ಕುಡಿದ್ಬಿಟ್ಟು ನಿಮ್ಮ 2 ಕೈಗಳು ಇದೆಯಲ್ಲ ಚೆನ್ನಾಗಿ 5 ನಿಮಿಷ ಹಿಂಗ್ ಉಜ್ಜಬೇಕು, ಬಿಸಿ ಆಗ್ಬೇಕು ಹಿಂದೆ ಮುಂದೆ ಎಲ್ಲ. ಇದು ಜನರಲ್ಲು ಆಯ್ತಾ. ಇದೊಂದು 3 ನಿಮಿಷ ಮಾಡಿ. ಇದಾದ್ಮೇಲೆ ಕಿವಿ ಇದೆಯಲ್ಲ, ಕಿವಿನ ಮೊದ್ಲು ನಾವು ಚಿಕ್ಕವರು ಓದ್ಬೇಕಾದ್ರೆ ಮಾಸ್ಟ್ರು ಕಿವಿ ಕೀಳ್ತಾ ಇದ್ರು, ಅದನ್ನ ನಿಲ್ಸ್ಬಿಟ್ರು, ಎಲ್ಲ ದಡ್ಡ ಮಾಡ್ಬಿಟ್ರು. 90% ಯಾರ್ ಮಾಸ್ಟರ್ಗಳು ಕಿವಿ ಕಿತ್ತವ್ರು ಎಲ್ರೂ ಅವರು ಒಳ್ಳೊಳ್ಳೆ ಸೂಪರ್ ಲೀಡರ್ಗಳಾಗಿರೋದು. ಇವಾಗ ನೀವು ಅಷ್ಟೇನೆ, ಬೆಳಿಗ್ಗೆ ಎದ್ದು ನಿಮ್ಗೂ ಹೇಳಿ, ಮಕ್ಳಿಗೆ ಹೇಳಿ, ಕಿವಿನ ಒಂದ್ ಕಡೆಯಿಂದ ಹಿಂಗ್ ಅನ್ಕೊ ಬನ್ನಿ. ಎಲ್ಲಿ ಕಿವಿ ನೋವು ಇರ್ತದೆ 90% ಅದು ಪ್ರಾಬ್ಲಮ್ ಆಯ್ತದೆ. ನೋವಿಲ್ಲ ಅಂದ್ರೆ ಎಲ್ಲಾ ಕಡೆನೂ ಹಿಂಗೆ ಇಸ್ಬಿಡಿ ಕಿವಿ ಎಲ್ಲಾನು, ಆಯ್ತಲ್ವಾ. ಕಿವಿ ಹಿಂದೆ, ಕಿವಿ ಮುಂದೆ, ಇದು ಕೈ ಆಕ್ಯುಪ್ರೆಷರ್ ಆಯ್ತು, ಕಿವಿ ಆಕ್ಯುಪ್ರೆಷರ್ ಆಯ್ತು. ಅದೇ ತರ ಕಾಲು ಫ್ರೀಯಾಗಿ ಕುತ್ಕೊಳ್ಳಿ, ನಿಮ್ ಕಾಲು ನೀವೇನೆ. ಶುಗರ್ನವ್ರಿಗೆ ಎಂತ ರಿಸಲ್ಟ್ ಬರ್ತದೆ ಅಂದ್ರೆ 20 ದಿವಸ ಮಾಡಿ ನೋಡಿ. ಏನ್ರ ನಿಮ್ಗೆ ಔಷಧಿ ಹೆಚ್ಚಕ್ಕೆ ಹೇಳಿದೀವ, ಮಾಡ್ಬೇಕು. ಈ ಮೂರ್ ಕೆಲಸ ಮಾಡಿ. ಮತ್ತೆ ಇದು ಎಂತದ್ದು ನಿಮ್ದು ಎಲ್ಲಡಿಕೆ ಹೇಳಿದೀನಿ. ಮತ್ತೆ ಹಳೆಯದೆಲ್ಲ ಇದೆ, ವಿಡಿಯೋಗಳು ನೋಡಿ. ಮಾವತರ ಬಾದ್ಬೇಕಾದ್ರೆ ನಮ್ಗೆ ವಿಡಿಯೋಗಳಿದೆ, ಅದೆಲ್ಲ ಹಾಕಿ ನೋಡ್ಬಿಟ್ಟು ಅದನ್ನೆಲ್ಲ ಹಾಕಿ ಮಾಡಿ 20 ದಿವಸ ಮಾಡ್ಬಿಟ್ಟು ಕೇಳಿ ಸರ್, ನಿಮ್ಗೆ ಏನ್ ಬೇಕು ಎಲ್ಲ ಹೇಳ್ತೀವಿ. ಬಟ್ ದಯವಿಟ್ಟು ಏನು ಯೂಸ್ ಮಾಡ್ದೇನೆ ನಮ್ಗೆ ಏನು ಕ್ವಶನ್ ಕೇಳೋದು ನನ್ಗೆ ಅರ್ಥ ಆಗಲ್ಲ. ನಿಮ್ಗೆ ಗೊತ್ತಲ್ಲ, 2ನೇ ಕ್ಲಾಸ್ ಬರ್ಬೇಕಾದ್ರೆ 1ನೇ ಕ್ಲಾಸ್ ಅಲ್ಲಿ ABCD ಕಲ್ತ್ ಬಂದ್ಬಿಟ್ಟಿರ್ಬೇಕು. ಸುಮ್ನೆ ಬೇರೆ ಯಾರು ಹೇಳ್ಕೊಟ್ಟಾರೆ, ಪೇಪರ್ ಮಂಡ್ಯ ಮೈಸೂರು ಅಂತ ಹೇಳ್ಬಿಟ್ಟು, ಸರ್ ನಾನು ಮಂಡ್ಯ ಮೈಸೂರು ಬರ್ತದೆ ಸರ್ 7ನೇ ಕ್ಲಾಸ್ ಅಂದ್ರೆ, ನಾನು ಕೇಳ್ತೀನಿ ನಿಮ್ಗೆ ABCD ಕೇಳ್ತೀನಿ, ಒತ್ತಕ್ಷರ ಕೇಳ್ತೀನಿ. ಅದಿಲ್ಲ ಅಂದಾಗ ನೀವು ಪಕ್ಕ ಧ್ಯಾನಿನ ಇಲ್ಲ ಅಂತ ಗೊತ್ತಾಯ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗುರುಗಳೇ ನಮಸ್ತೆ. ಹೇಳಿ. ನಮಸ್ಕಾರ, ಹೇಳಿ ಸರ್. ಗುರುಗಳೇ, ಮುದ್ರೆ ಹೇಳಿದ್ರಿ, ನಿದ್ದೆ ಬರಲ್ಲ ಅನ್ನೋದಕ್ಕೆ ಯಾವ್ದೋ ಮರ್ತಿದ್ದೀನಿ. ಇಲ್ಲಿ ನಮ್ಮ ನೆಂಟ್ರು ಮನೆಗ್ ಬಂದಿದ್ದೆ, ರಾತ್ರಿ ಕೇಳಿದ್ರು, ನನ್ಗೆ ನೆನಪು ಬರಲ್ಲ ಮುದ್ರೆ, ನಿದ್ದೆ ಬಂದಿಲ್ಲ ಅನ್ನೋದಕ್ಕೆ ಮುದ್ರೆ. ಬಟ್ ಕೊಬ್ಬರಿ ಎಣ್ಣೆ ಗೊತ್ತದು, ಕೊಬ್ಬರಿ ಎಣ್ಣೆ ಹಚ್ಚಿ ನಿದ್ದೆ ಬರುತ್ತೆ ಅಂತ ಗೊತ್ತು. ಬಟ್ ಅದು ಮುದ್ರೆ ಯಾವ್ದೋ ಹೇಳಿದ್ರಿ, ಮರ್ತ್ಬಿಟ್ರೆ ಗುರುಗಳೇ. ಮುದ್ರಗಲ್ಲು ತುಂಬಾ ಹೇಳಿದಲ್ಲಪ್ಪ. ಮುದ್ರಗಲ್ಲು ತುಂಬಾ ಹೇಳಿದಲ್ಲ, ವೇದಿಕದಲ್ಲಿ ಅನೇಕ ಮುದ್ರಗಳು ಹೇಳಿದೀವಿ. ನಿದ್ದೆ ಅನ್ನೋದು ಒಂದು ಶಕ್ತಿ ಮುದ್ರ ಮಾಡ್ಬೋದು ನೀವು. ಶಕ್ತಿ ಮುದ್ರ ಅಂತಿದೆ, ಅದೊಂದು ಮಾಡಿ. ಅಂದ್ರೆ ಅಪಾನ ವಾಯು ಮುದ್ರನು ಚೆನ್ನಾಗಿ ಮಾಡುತ್ತೆ. ಅಂದ್ರೆ ಅದು ಇಟ್ಕೊಂಡಿದ್ರೆ ಸ್ವಲ್ಪ ಮಾನಸಿಕ ಒತ್ತಡ ಎಲ್ಲ ಕಡಿಮೆ ಆಗತ್ತೆ. ಅಪಾನ ವಾಯು ಮುದ್ರ ಗೊತ್ತಲ್ಲ, ಇದು ಸಿಂಪಲ್. ಇಷ್ಟೇ. ಆಮೇಲೆ ಒಂದು ಸ್ಲೀಪ್ ಮುದ್ರ ಅಂತ ಒಂದಿದೆ. ಸ್ಲೀಪ್ ಮುದ್ರ ಅಂದ್ರೆ ಇದು ನೋಡಿ, ಈ ರೀತಿಯಲ್ಲಿ ಆಯ್ತಾ. ಹೀಗೆ ಇದು ಹೊರಗಡೆ ಹಾಕ್ಬೇಕು, ಈ ಸ್ಲೀಪ್ ಮುದ್ರ
ಇದು ಸ್ಲೀಪ್ ಮುದ್ರ, ಈ ತರ ಸ್ಲೀಪ್ ಮುದ್ರ ಇದು, ಇದೊಂದು ಆಯ್ತಾ. ಆಮೇಲೆ ಇದೊಂದು, ಆಮೇಲೆ ನೋಡಿ ಇದು ಶಕ್ತಿ ಮುದ್ರಾ ಅಂತ ಹೇಳ್ತಾರೆ. ಇದು ಶಕ್ತಿ ಮುದ್ರಾ. ಹೀಗೆ ಹೆಬ್ಬೆರಳು ಇದು ಮಾಡಿಸ್ಬೇಕು, ಇದು ಈ ರೀತಿಯಲ್ಲಿ ಶಕ್ತಿ ಮುದ್ರಾ ಅಂತಾರೆ. ಇದೊಂದಿದೆ. ಆಮೇಲೆ ನೋಡಿ ಆಕುಪ್ರದರಲ್ಲಿ ಈ ತರ ಬೆಡ್ ಮೇಲೆ ಕೂತ್ಕೊಂಡು ಈ ತರ ಈ ಕಡೆ ಪ್ರೆಸ್ ಮಾಡೋದು, ಈ ಕಡೆ ಪ್ರೆಸ್ ಮಾಡೋದು, ಈ ತರ ಕಂಟಿನ್ಯೂಸ್ ಮಾಡ್ಬೇಕಿದು, ಈ ತರ ಮಾಡ್ತಾ ಇರ್ಬೇಕು. ಓಕೆ ಓಕೆ. ಈ ತರ ಮಾಡ್ತಾ ಇರಿ. ಆಮೇಲೆ ಈ ತರ ಒಂದು 5 ನಿಮಿಷ ಈ ಕಡೆ ಪ್ರೆಸ್ ಮಾಡೋದು ಮತ್ತೆ ಈ ಕಡೆ ಪ್ರೆಸ್ ಮಾಡೋದು, ಈ ರೀತಿ ಒಂದು 5 ನಿಮಿಷ ಮಾಡ್ಬೇಕಾಗತ್ತೆ. ಓಕೆ. ಆಮೇಲೆ ನೆಕ್ಸ್ಟ್ ಮಲ್ಕೊಂಡು, ಅವರು ಬೆಡ್ಡಲ್ಲಿ ಮಲಗ್ತಾರಲ್ಲ, ಮಲ್ಕೊಂಡು ಏನ್ ಮಾಡ್ಬೇಕಂದ್ರೆ ಒಂದು ಡಯಾಫ್ರಾಗ್ಮೆಟಿಕ್ ಬ್ರೀತಿಂಗ್ ಅಂತ ಇದೆ. ಡಯಾಫ್ರಾಗ್ಮೆಟಿಕ್ ಬ್ರೀತಿಂಗ್ ಅಂದ್ರೆ ಡೀಪ್ ಬ್ರೀತಿಂಗ್, ಅದು ಬೆಲ್ಲಿ ಬ್ರೀತಿಂಗ್. ಹಾಯಾಗಿ ಅಮೃತಾಸನಲ್ಲಿ ಮಲ್ಕೊಂಡು ಏನ್ ಮಾಡ್ಬೇಕು, ಉಸಿರಾಟ ತಗೊಂಡದು ನಿಧಾನವಾಗಿ ಈ ಹೊಟ್ಟೆ ತುಂಬ, ಅಂದ್ರೆ ಈ ಹೊಟ್ಟೆ ಅನ್ನೋದು ಪೂರ್ತಿ ಮೇಲೆ ಬರ್ಬೇಕು, ಮತ್ತೆ ನಿಧಾನವಾಗಿ ಬಿಡೋದು. ಆ ತರ ಒಂದು 15 ಸರಿ ಮಾಡಕ್ಕೆ. ಓಕೆ, ಒಂದು 15 ಸರಿ ಮಾಡ್ಬೇಕಾಗತ್ತೆ. ಪ್ರತಿ ದಿವಸ ಮಲ್ಕೊಂಡವಾಗ ಆ ಪೊಸಿಷನ್ ಅಲ್ಲಿ ಮಲ್ಕೊಂಡು 15 ಸರಿ ಮಾಡಿದ್ರೆ ಅವ್ರಿಗೆ ನಿದ್ದೆ ಬಂದಿರ್ತದೆ ಆ ಟೈಮ್ಗೆ. ಆಯ್ತಾ. ಇವೆಲ್ಲ ಆಕುಪ್ರೆಷರು, ಮುದ್ರಗಳು ಮತ್ತೆ ಡಯಾಫ್ರಾಗ್ಮೆಟಿಕ್ ಈ ಬ್ರೀತಿಂಗ್ ಆಗಲಿ, ಇವೆಲ್ಲ ಮಾಡಿಕೊಂಡ್ರೆ ಪರಿಹಾರ ಸಿಗತ್ತೆ. ಆಯ್ತಾ. ಸೊ ಎಲ್ಲದಕ್ಕಿಂತ ಇನ್ನು ಮುಖ್ಯವಾದ ವಿಷಯ ಏನಂದ್ರೆ, ಮನಸ್ಸಲ್ಲಿ ಏನಾದರೂ ಅನ್ನೆಸರಿ ವಿಷಯಗಳಿದ್ರೆ, ಅನಾವಶ್ಯಕ ವಿಷಯಗಳಿದ್ರೆ, ನಿದ್ದೆಗೆ ಮುಂಚೆ ಅಟ್ಲೀಸ್ಟ್ 1-2 ಅವರ್ಸ್ ಮುಂಚೆ ಅದೆಲ್ಲ ಖಾಲಿ ಮಾಡ್ಕೋಬೇಕು. ಧ್ಯಾನ ಮಾಡ್ತಾರೋ, ಇಲ್ಲಾಂದ್ರೆ ಯಾವ್ದನ್ನ ಮನಸ್ಸನ್ನು ಡೈವರ್ಟ್ ಮಾಡ್ಕೊಳಕ್ಕೆ ಒಂದು ಸಿನಿಮಾ ನೋಡ್ತಾರೋ, ಏನೋ ಮಾಡ್ಬೋದು. ಆದ್ರೆ ಆ ಮನಸ್ಸಲ್ಲಿ ನಕಾರಾತ್ಮಕ ವಿಷಯಗಳು ಒತ್ತಡ ಇಟ್ಕೊಂಡು ನಿದ್ದೆ ಮಾಡೋಕೆ ಆಗೋದಿಲ್ಲ. ಆಯ್ತಾ. ನಿದ್ದೆ ಯಾಕೆ ಬರಲ್ಲ ಅಂದ್ರೆ, ಮಾನಸಿಕ ಒತ್ತಡಿ ಮನಸ್ಸಲ್ಲಿ ಏನೇನೋ ಇಟ್ಕೊಂಡ್ರೆ ನೀವು ನಿದ್ದೆಗೆ ಹೋದ್ರೆ ನಿದ್ದೆ ಬರೋದಿಲ್ಲ, ಅದು 100%. ಆಯ್ತಾ. ಅದು ತೊಲಗಿಸ್ಕೊಂಡಕ್ಕೆ ನಿದ್ದೆ ಮಾಡ್ತೀರಾ, ಸ್ವಾಧ್ಯಾಯ ಮಾಡ್ತೀರಾ, ಸಿನಿಮಾ ನೋಡ್ತೀರಾ, ಏನ್ ಮಾಡ್ತಿರೋ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಫ್ರೆಶ್ ಆಗಿ ಇಟ್ಕೊಳ್ಳಿ. ಆಗ ಇನ್ನೊಂದು ನಿದ್ದೆ ಅನ್ನೋದು ಸಮಸ್ಯೆ. ಇನ್ನೊಂದು ಜನ ಏನ್ ಮಾಡ್ತಾರೆ, 10 ಗಂಟೆ 11 ಗಂಟೆ ಆ ಥರ ತಿನ್ನೋದು, ಇದೆಲ್ಲ ಬಿಡಬೇಕು. 7 ಗಂಟೆ ಒಳಗಡೆ ತಿನ್ಬೇಕು, 10 ಗಂಟೆ ಒಳಗಡೆ ಅದು ಕರಗಬೇಕು, ಅಂದ್ರೆ ಪೂರ್ತಿ ಜೀರ್ಣ ಆಗಬೇಕು. 10 ಗಂಟೆಗೆ ನಿದ್ರೆ ಅನ್ನೋದು ಉಪಕ್ರಮಿಸ್ಬೇಕು, ಸ್ಟಾರ್ಟ್ ಮಾಡ್ಬೇಕು. ಇಷ್ಟು ಮಾಡ್ಕೊಂಡ್ರೆ ನಿದ್ದೆ ಸಮಸ್ಯೆ ಹೋಗತ್ತೆ. ಆಯ್ತಾ. ಡಯಾಲಿಸಿಸ್ ಪೇಷಂಟ್ ಅಂತ ಹೇಳಿದ್ನಲ್ಲ, ಅವರೇ ಗುರುಗಳೇ, ಅವ್ರಿಗೆ ರಾತ್ರಿ ಯಾಕೆ ನಿದ್ದೆ ಬರ್ತಾ ಇಲ್ಲ ಅಂದ್ರು, ಕೇಳೋಣ ಅಂತ ಮಾಡಿದ್ರು. ಎಸ್, ಅಂದ್ರೆ ಡೇ ಟೈಮ್ ಅವರು ಈ ಪ್ರಾಣಮುದ್ರೆ ಇಟ್ಕೊಂಡು ಕುತ್ಕೋಲಕ್ಕೆ, ಅವ್ರು ಧ್ಯಾನ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಈ ಪ್ರಾಣಮುದ್ರ ನಿತ್ಯವಾಗಿ ನಿರಂತರ ಮಾಡ್ಬೋದು. ಅವರು ಈ ಮುದ್ರೆ ಇದೆಲ್ಲ ನಿರಂತರ ಮಾಡ್ಬೋದು, ಬೆಳಗ್ಗೆಯಿಂದ ನೈಟ್ ಯಾವಾಗ ಬೇಕಂದ್ರೆ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಇದು ಪ್ರಾಣಮುದ್ರೆ ತುಂಬಾ ಉತ್ತಮ. ಒಂದು 6 ಗಂಟೆಗೆಲ್ಲ ಮುಗಿಸ್ಬೇಕು, 6 ಗಂಟೆ ಮೇಲೆ ಈ ಮುದ್ರೆ ಮಾಡಬಾರ್ದು. ಓಕೆ, ರೈಟ್. ಥ್ಯಾಂಕ್ ಯು. ಮಾದೇವ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್. ನಾಗರಾಜ್ ಸರ್ಗೆ ನಮಸ್ತೆ ಸರ್. ನಮ್ಮ ಮನೆಯವ್ರಿಗೆ ಶುಗರ್ ಇದೆ ಸರ್. ಅವ್ರು ಯಾವ್ದು ಪಥ್ಯನೂ ಮಾಡಲ್ಲ, ಬರೇ ಮಾತ್ರಲ್ಲೇ ಡಿಪೆಂಡ್ ಆಗಿರ್ತಾರೆ. ಸರ್, ಅವಲಕ್ಕಿ ತಗೋಬೇಕು ಅಂದ್ರಲ್ಲ, ನಿತ್ಯನೂ ಅವಲಕ್ಕಿ ತಿಂಡಿನೇ ಕೊಡ್ಬೇಕಾ 21 ದಿವಸ ಅಂತ ಕೇಳೋಣ ಅಂತ ಮಾಡಿದೆ ಸರ್. ಬೇರೆ ನಾನೇನ್ ಹೇಳ್ತಾ ಇದ್ದೀನಿ, ನೀವು ತಿಂತಾ ಇರೋದು ವಿಷ. ಏನು ಬಿಳಿ ಅಕ್ಕಿ ಇದೆಯಲ್ಲ ವಿಷ, ಸಕ್ಕರೆ ವಿಷ, ತರಕಾರಿಗಳು ಕೆಲವೆಲ್ಲ ಪೆಸ್ಟಿಸೈಡ್ ವಿಷ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವ್ ಹೇಳ್ದಲ್ಲ ಕೆಲವೊಂದೆಲ್ಲ ಮಾತಾಡ್ಲಿಕ್ಕೆ ಹೇಳ್ದಲ್ಲ, 2 ಅವರ್ 3 ಅವರ್ ಕೊಟ್ರೆ ಸಂಪೂರ್ಣವಾಗಿ ಹೇಳ್ಬೋದು. ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅವ್ರಿಗೆ ಹೇಳಿ, ನೋಡಪ್ಪ ನೀನು ನಗ್ನಗ್ತಾ ಸಾಯ್ಬೇಕು, ಯಜಮಾನಿಗೆ ಹೇಳ್ಬೇಕಾಗ್ತದೆ. ಹೆಂಗೆ ನಗ್ನಗ್ತಾ ಸಾಯ್ಬೇಕು, ನೀನ್ ನಗ್ನಗ್ತಾ ಸಾಯ್ಬೇಕು ಅಂದ್ರೆ ಧ್ಯಾನಕ್ ಬಾ. ಇಲ್ಲ ಎಣ್ಣೆ ಹೊಡ್ಸಾಗ್ಬೇಕು ಅಂದ್ರೆ ಅವ್ರು ಕೇಳಕ್ ಬದಲು ನೀವು ಒಂದ್ ಅರ್ಧ ಕೊಟ್ರೆ ಜಾಸ್ತಿ ಹೋಗ್ಬಿಡಪ್ಪ, ಇನ್ನೆಷ್ಟು ದಿವಸ ನಾವು. ಮೇಡಮ್, ಒಂದು ನಮ್ಗೆ ಬದುಕೋ ಆಸೆ ಇರ್ಬೇಕು, ಚೆನ್ನಾಗಿರ್ಬೇಕು. ಅಟ್ಲೀಸ್ಟ್ ನಮ್ಗೆ, ಬೇರೆಯವ್ರಿಗಿಲ್ಲ ಅಂದ್ರೆ ಇವತ್ ಗೊತ್ತಾಗಲ್ಲ ಅವ್ರಿಗೆ. ನಾನು ಇವತ್ತು ಹೇಳ್ತೀನಿ ಕೇಳಿ, ಶುಗರ್ ಬಂದವ್ರಿಗೆ ಎಷ್ಟಿದೆ ಮೇಡಮ್ ಅವ್ರ ಶುಗರ್? 250 ಮೇಲೇನೆ ಇರುತ್ತೆ ಸರ್ ಅವ್ರಿಗೆ ಯಾವಾಗ್ಲೂ.
ಅವ್ರು ಬಿಡಿ ಮಾತ್ರೆ ಮೇಡಮ್, ಬಿಟ್ಟು ಏನು ತಗೊಳಲ್ಲ ಸರ್, ಮಾತ್ರೆ ಬಿಟ್ಟು ಏನು ತಗೊಳಲ್ಲ ಅವ್ರು. 15 ವರ್ಷ 20 ವರ್ಷ ಆಯ್ತು, 350 ಇದೆ ವಿತ್ ಪ್ರೂಫ್ ತೋರಿಸ್ತೀನಿ ನಾನು. ಅದಿದ್ರೆ ಇಲ್ಲಿ ರೀಡಿಂಗ್ ಹೆಂಗಾರ ತೋರಿಸ್ಲಿ, ಬಟ್ ಒಂದಂತೂ ಸತ್ಯ ಇದೆ, ನೀವು ಮಾತ್ರೆ ಹಿಂಗೆ ಎಷ್ಟು ವರ್ಷದಿಂದ ತಗೋತಾ ಇದ್ದೀರಾ ಮೇಡಮ್? ಅವ್ರು 10 ವರ್ಷದಿಂದ ತಗೊಂತಿದಾರೆ ಸರ್ ಅವರು. ಇನ್ನ ಗೊತ್ತಾಗಿಲ್ಲ, ಇನ್ನೂ ಒಂದ್ 5 ವರ್ಷ ಆಗ್ಲಿ. ನಾನು ಇವತ್ತು ಹೇಳಿದ್ದೀನಿ ಕೇಳಿ, ಯಾವಾಗ ನಿಮ್ದು ಅವ್ರದ್ದು ಮಾತ್ರೆ ತಗೊಂಡು ಕಿಡ್ನಿ ಕೋಡ್ ಆಗುತ್ತೋ, ಕಿಡ್ನಿ ಕೋಡ್ ಆಗ್ಬಿಟ್ಟು ಕಾಲು ಚುಚ್ಚಕ್ ಶುರು ಆದ್ರೆ, ನಾನು ಈಗ್ಲೇ ಹೇಳಿ ಇವತ್ತೇ ಬಿಡ ಹೇಳ್ತೀನಿ, ನಿಮ್ಗೆ ಗೊತ್ತಿಲ್ದಂಗೆ ಸೂಸೈಡ್ ಮಾಡ್ಕೋತಾರ. ಅಂತ ಪ್ರಚಂಡ ಕಾಯಿಲೆ ಮೇಡಮ್ ಶುಗರು. ಇದು ಅನುಭವಿಸಿರೋದು. ನಾನು ಆಕ್ಚುಲಿ ಏನ್ ಗೊತ್ತಾ, ನಾನು ಎಲ್ರಿಗೂ ಹೇಳ್ತಾ ಇದ್ಬಿಟ್ಟು ಈಗ ನಾನ್ ಮಾಡ್ಕೊಂಡದ್ದು ಯಾವಾಗ 6 ತಿಂಗಳ ಹಿಂದ್ಗಡೆ ಒಂದೇ ವಾರದಲ್ಲಿ 6 kg ಮಾವಿನ ಹಣ್ಣು ತಿಂದಿದ್ದೀನಿ. ಇನ್ಮೇಲೆ ಏನಾಗುತ್ತೆ, ನಾರ್ಮಲ್ ಇದ್ದು 350 ಕೊಟ್ಟಾಯ್ತು. ಸೊ ಮತ್ತೆ ಅಲ್ಲೋದಾಗ ಹಾಸ್ಪಿಟಲ್ ಹಂಗಂದ್ರು, ಬಟ್ ಅದನ್ನ ಇವಾಗ ನಾರ್ಮಲ್ ಮಾಡ್ಕೊಂಡಿದ್ದೀನಿ ನಾನು. ಬಟ್ ನನ್ಗೆ ಗೊತ್ತಾಗಿದೆ, ನಿಮ್ಗೂ ಅಷ್ಟೇನೆ. ದಿವಸ ಬಿಡಿ ನೀವು ಅವ್ರಿಗೆ ಶುಗರ್, ನಾನು ಹೇಳಿದ್ರೆ ಇವತ್ತು ಚಾಲೆಂಜ್ ಮಾಡ್ಬೇಕಾದ್ರೆ ಹೇಳಿ, ಅದು ವಾಟ್ಸ್ಆಪ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ನನಗೆ ಫೋನ್ ಮಾಡಿ ಕೆಲವು ವಿಡಿಯೋ ಕಳಿಸ್ತೀನಿ, ಅದಾಯ್ತಲ್ವಾ. ಇಲ್ಲ ಸಾರ್ ಯಾವಾಗ ಅವಕಾಶ ಸಿಕ್ತಾಗ ನೆಕ್ಸ್ಟ್ ಕ್ಲಾಸ್ ಮಾಡಿದಾಗ ನಮ್ಗೆ ನೀವು ನನ್ನ ದಿವಸ ಇವತ್ತು ಕೈ ಮುಗಿದು ಹೇಳ್ತೀನಿ ಮೇಡಮ್, 15ರಿಂದ 20 ಜನ ಶುಗರ್ನವ್ರು ನೀವು ಬನ್ನಿ ಮೇಡಮ್, ಡೈಲಿ ಒಂದು ಅರ್ಧ ಗಂಟೆ ಮಾತಾಡ್ಬೇಕು ಅಷ್ಟೇ. ಫಸ್ಟ್ ಫುಡ್ ಚೇಂಜ್ ಮಾಡ್ಕೊಳ್ಳಿ, ಧ್ಯಾನ ಮಾಡ್ಬೇಕು. ಫಸ್ಟ್ ಧ್ಯಾನ ಮಾಡ್ಕೊಳ್ಳಿ, ಧ್ಯಾನ ಮಾಡ್ಕೊಂಡು ಒಳ್ಳೊಳ್ಳೆ ಆಲೋಚನೆಗಳು ಬರ್ತದೆ, ಒಳ್ಳೊಳ್ಳೇದ್ ಬರ್ತದೆ. ಅವ್ರು ಧ್ಯಾನ ಮಾಡಲ್ಲ ಸರ್, ಅವ್ರು ಮಾಡಲ್ಲ ಸರ್, ಧ್ಯಾನಕ್ಕೆ ಬರಲ್ಲ. ಅವ್ರನ್ನವ್ ನೀವ್ ತಗೋತೀರಾ ಬಿಡಿ, ನೀವ್ಯಾಕೆ ಅವ್ರಿಗೆ ನೀವ್ ಟೆನ್ಷನ್ ತಗೋತೀರಾ ಮೇಡಮ್? ಹೇಳೋದ್ ನಮ್ ಧರ್ಮ, ಕೇಳೋದ್ ಬಿಡೋದ್ ಅವ್ರ ಧರ್ಮ. ಅವ್ರ ಬಾತ್ರೂಮ್ ಅಲ್ಲಿ ಅರ್ಧ ಗಂಟೆ ಕುತ್ಕೊಂಡ್ರು ಬರ್ಲಿಲ್ಲ ಅಂದ್ರೆ ನಿಮ್ ಕರೀತಾರ? ನಿಮ್ ಕೈಲಿ ಏನಾರ ಮಾಡಕ್ ಆಯ್ತದ? ಅವ್ರೇ ಹೊರಗಡೆ ಹಾಕ್ಬೇಕು. ಅದಾಯ್ತು, ಅದ ವೇಟ್ ಮಾಡಿ ನೀವು. ಬಟ್ ನೀವೇನ್ ಮಾಡ್ಬೇಕು, ಕರ್ಮ ಏನು ಜನ್ಮದ ವೃತ್ತಾಂತದಲ್ಲಿ ನೀವು ಸತಿಪತಿ ಆಗಿರೋದ್ರಿಂದ, ಭಗವಂತ ನನ್ಗೂ ಒಳ್ಳೇದ್ ಮಾಡಪ್ಪ, ನನ್ ಜೊತೆಗಿರೋರ್ಗು ಒಳ್ಳೇದ್ ಮಾಡಪ್ಪ ಹೇಳೋದ್ ನಮ್ ಧರ್ಮ. ಕಾಪಿ ಟೀ ಕುಡಿಬೇಡ ಅಣ್ಣ, ನುಗ್ಗೆ ಸೊಪ್ಪು ಹೇಳವ್ರೆ ಕುಡ್ದ್ ನೋಡೋಣ ಅಂತ ಹೇಳಿ, ಇಷ್ಟಪಟ್ರೆ ಕುಡಿಲಿ, ಇಲ್ದೇ ನೀವ್ ಏನ್ ಮಾಡಕ್ಕಾಯ್ತದೆ? ಅವಲಕ್ಕಿ ಯಾಕೆ ಅಂತ ಅವಲಕ್ಕಿ ತಿಂತಾರೆ ಸರ್ ಅವರು, ಅದಕ್ಕೆ ಕೇಳ್ದೆ. ಅವಲಕ್ಕಿ ತಿಂತಾರೆ, ಅದಕ್ಕೆ ತಿಂಡಿ ರೂಪದಲ್ಲಿ ಹೇಳಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನ್ ನೀವು ನಾರ್ಮಲ್ ಅಕ್ಕಿ ತಿಂತೀರಾ? ಪಾಲಿಸ್ ಅಕ್ಕಿ ಹೇಳೋದು ಎಲ್ಲಾ ಪಾಲಿಸ್ ಅಕ್ಕಿ ನೀವು 100 ರೂಪಾಯಿ ತಗೊಂಡ್ಕೊಳ್ಳಿ. ಪಾಲಿಸ್ ಅಕ್ಕಿ ಸತ್ತೋಗಿರೋ ಅಕ್ಕಿ, ಅನ್ಪಾಲಿಸ್ ಅಕ್ಕಿ. ಅನ್ಪಾಲಿಸ್ ಅಕ್ಕಿ ಅಂದ್ರೆ ಪಾಲಿಸ್ ತೆಗ್ದೇ ಇರ್ಬಾರ್ದು ಅಂತ ಅಕ್ಕಿ. ಏನಾರ ಸಿಕ್ಕಿದ್ರೆ ನಿಮ್ಗೆ ಇಷ್ಟ ಆಗ್ಲಿ, ಆದ್ರೆ ಅದನ್ನ ನೀವು ಮಾಡೋ ಮೆಥಡ್ ಬೇರೆ ಇರ್ತದೆ. ನೀವ್ ಅದನ್ನ ಮಾಡ್ಕೊಟ್ರೆ ನಾಯಿಗೆ ಬೇಸಾಕಿದ್ಯಾ ಅಂತಾರೆ. ಯಾಕೆ ಅಂದ್ರೆ ಅದರಲ್ಲಿ ಸತ್ವ ಇರ್ತದೆ, ಬಾಯಿಗೆ ರುಚಿ ಬರಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಅಂತ ಅಕ್ಕಿಗೆ ಒಳ್ಳೆ ಮಸಾಲಾನೋ ಏನಾರ ಹಾಕಿ, ಅದಕ್ಕೆ ಉಪ್ಪು ಖಾರ ಹುಳಿ ಕರೆಕ್ಟ್ಗೆ. ಉಪ್ಪು ಹಾಕ್ಬಾರ್ದು ನೋಡಿ ಮೇಡಮ್, ಶುಗರ್ ನೋಡ್ದು ಕಂಡೀಷನ್ ಒಂದು ದಿವಸಕ್ಕೆ 5 ಗ್ರಾಮ್ ಉಪ್ಪ ಮೇಲೆ ತಿನ್ಬಾರ್ದು. ಉಪ್ಪು ಖಾರ ಹುಳಿ ಕಂಟ್ರೋಲ್ ಅಲ್ಲಿ ಇರ್ಬೇಕು, ಹೌದಲ್ಲ? ಅವ್ರ ಬಾಡಿ 90% ಕೋಲ್ಡ್ ಇರ್ತದೆ. ಕಿಡ್ನಿಗೆ ಯಾವಾಗ ಎಫೆಕ್ಟ್ ಆಯ್ತದೆ ನೋಡಿ, ನೀವು ಎಲ್ಲ ಏನಿದ್ರೇನು ಅವಾಗ. ಇನ್ನೊಂದು ಡಯಾಲಿಸಿಸ್ ಹೋಗ್ಬಿಟ್ರಿ ಮೇಡಮ್, ಅಂತ ನರಕ ಹಾಕ್ಬೇಕು. ನಾವ್ ಅದಕ್ಕೇನೆ ಧ್ಯಾನಗಳಿಗೆಲ್ಲ ಕೇಳ್ಕೊಳ್ಳೋದು ಇಷ್ಟೇನೆ. ಅಲ್ಲಿ ಗಂಟ ಬಿಡ್ಬೇಡಿ ನೀವು. ಇವಾಗ ಗೊತ್ತಾಗಲ್ಲ ನಿಮ್ಗೆ, ನೀವು ಯೋಚನೆ ಮಾಡಿ, ಸುಮ್ನೆ ಕಣ್ಬಿಟ್ಕೊಂಡು ಧ್ಯಾನದಲ್ಲಿ ಯೋಚನೆ ಮಾಡಿ. ಡಯಾಲಿಸಿಸ್ ಅವ್ರು ಕರ್ಕೊಂಡು ಹೋಗಿ ಆಟೋ ಚಾರ್ಜು, ನೀವು ತಿನ್ನಕ್ಕೆ ಇಲ್ಲ, ಅದ್ರಲ್ಲಿ ಇರೋರೇನೋ ಮಾಡ್ಕೋತಾರೆ ಮೇಡಮ್. ಅದಕ್ಕೆ ನಾನು ಬರೀ ನಿಂಬೆ ಹಣ್ಣು ನೀರು ಕುಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರಲ್ಲ ತುಂಬಾ ಜನ. ನಾನು ಏನ್ ಹೇಳ್ತಾರೆ, ಊಟ ತಿನ್ನಲಿ. ಆಮೇಲೆ ಇದು ಅಷ್ಟೇನೆ, ಪ್ರೋಟೀನ್ ಬೇಕು ಅಂತ ಪ್ರೋಟೀನ್ ಪೌಡರ್ ತಗೊಳ್ಳೋದು ಬೇಡಿ. ನೆನೆ ಹಾಕೋದು ಕಡಲೆ ಬೀಜ ತಿನ್ನಿ, ಈ ತರ ತಿನ್ನೋದ್ರಲ್ಲೇ ಇರುತ್ತೆ. ಮತ್ತೆ ಡೈಲಿ 10 ರೂಪಾಯಿ ಸೊಪ್ಪು ಸಾಕಪ್ಪ ನಿಮ್ಗೆ, ಶುಗರ್ ಕಂಟ್ರೋಲ್ ಆಗ್ತದೆ. ಮೆಂತ್ಯ ಸೊಪ್ಪಿದೆ, ಕೊತ್ತಂಬರಿ ಸೊಪ್ಪಿದೆ, ಕರ್ಬೇವಿನ ಸೊಪ್ಪಿದೆ. ಅದ್ರದ್ದೇ ಟೀ ಕಾಫಿ ಬೇಡಪ್ಪ, ಟೀ ಕಾಫಿ ಕೊಡಿ. ಅವರು ಬೇರೆಯವ್ರು ನೋಡ್ಕೊಂಡು ಕುಡಿತಾ ಇರ್ತಾರೆ. ಕಾಲು ಕೈ ನವೆ ಬಂದಾಗ ಯಾರು ಪಕ್ಕದ ಮನೆ ಬರ್ತಾರ? ನೀವೇ ನೋಡ್ಬೇಕು. ಅದಕ್ಕೆ ಅಂತವ್ರು ಇಲ್ಲಿ ವಿಡಿಯೋ ಕರೆಕ್ಟ್ ಬಂದ್ ನೀವು ಇಲ್ಲಿ ಬಂದಾಗ ಕೂಡ್ಸ್ಬೇಕು, ಸುಮ್ನೆ ಕೂತ್ಕೊಳ್ಳಪ್ಪ ಅಂತ. ಅದನ್ನು ಮಾಡಕ್ ಆಗಲ್ವಾ? ಹಂಗಿಲ್ಲ ಅಂದ್ರೆ ನನ್ಗೆ ಹಾಯ್ ಅಂತ ಕಳ್ಸಿ ವಿಡಿಯೋ ಕೊಡ್ತೀನಿ, ಅವ್ರಿಗೆ ಹಾಕೊಟ್ಬಿಡಿ ವಿಡಿಯೋ. ಯಾವಾಗ ಅವ್ರಿಗೆ ಬರ್ತದೆ ಮಾತಾಡಿರೋದು ಇದೆಲ್ಲ ನೋಡ್ಬಿಟ್ಟು ಅವ್ರು ಚೇಂಜ್ ಆಯ್ತಾರೆ. ಹೇಳೋದ್ ನಮ್ ಧರ್ಮ. ಇಲ್ಲಾಂದ್ರೆ ಸಾರ್ ಹೇಳ್ದಂಗೆ ಆದ್ರೂ 10-20 ಜನ ಬಂದಾಗ ಅದಕ್ಕೆ ಮಾಡೋಣ. ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ರೈಟ್, ನೆಕ್ಸ್ಟ್ ಇನ್ಯಾರು ಮಾತಾಡ್ತೀರಾ? ಹೊಸಬ್ರು ಮಾತಾಡಿ, ಹೊಸಬ್ರು. ಸೊ ಥ್ಯಾಂಕ್ ಯು ಸರ್, ನಾಗರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಂದೊಂದು ರಿಕ್ವೆಸ್ಟ್ ಸರ್, ಅಲ್ಲಿ ಇರೋರಿಗೆ ಯಾರಿಗಾದ್ರೂ ನೀವು ಹೇಳಿದ್ರಲ್ಲ ಸರ್, ಶುಗರ್ನವನ್ನೇ ಒಂದು 10-15 ಜನ ಒಂದು ಗ್ರೂಪ್ ಮಾಡಿ ಯಾವ ತರ ಒಂದ್ ದಿವಸ ನನ್ಗೆ ಕೊಡಿ ಸರ್. ಜನ ಯಾವ ಗ್ರೂಪ್ ಅಲ್ಲಿ ಕಡಿಮೆ ಇರ್ತಾರೆ ಅದನ್ನ ನೋಡಿ ಸೆಲೆಕ್ಟ್ ಮಾಡಿ, ಸ್ಪೆಷಲಿ ಫಾರ್ ಶುಗರ್ನವರು, ಧ್ಯಾನಿಗಳಿಗೆ ಶುಗರ್ ಇಲ್ಲ. ನೋ ಮೆಡಿಸನ್, ನೋ ಡಾಕ್ಟರ್, ಫುಡ್ ಇಸ್ ಮೆಡಿಸನ್, ಧ್ಯಾನ. ಇದ್ರ ಬಗ್ಗೆ ಒಂದು 10-15 ಜನ ಸೆಲೆಕ್ಟ್ ಮಾಡಿ ಒಂದು ಯಾವಾಗಾದ್ರೆ ನನ್ಗೆ ಹೇಳಿ ಸರ್, ಆ ಟೈಮ್ ಕೊಡಿ ಸರ್. ನಾನು ಸ್ವಲ್ಪ ಅವ್ರಿಗೆ ಸ್ಟಾರ್ಟಿಂಗ್ ಇಂದ, ಯಾಕೆಂದ್ರೆ ಈಗ ನೋಡಿ ಕೆಲವು ನಿಂಬೆ ಹಣ್ಣು ಹೇಳಿದೆ, ಇವತ್ತೆ ಹೊಸರು ಬಂದಿರ್ತಾರೆ, ಏನೋ ಹೇಳಿದ್ರು ಅಂತ ಹೇಳ್ತಾರೆ. ಆ ಪ್ಲೇ ಲಿಸ್ಟ್ಗೆ
ನೋಡೋರಿಗೆ ಗೊತ್ತಾಗುತ್ತೆ, ನೋಡದೇ ಇರೋರಿಗೆ ಗೊತ್ತಾಗಲ್ಲ. ಇದನ್ನೆಲ್ಲ ಮಾಡಿ ಸರ್. ಏನಾದ್ರು ಡಿಸೀಸ್ ಇದ್ರೆ ನಾವು ಆದ್ರೆ ಮತ್ತೆ ನೀವು ಆಕ್ಯುಪ್ರೆಷರ್ ಹೇಳ್ಕೊಟ್ಟಿದ್ರೆ ತುಂಬಾ ಥ್ಯಾಂಕ್ಸ್. ನನಗೂ ಅರ್ಥ ಕಡಿಮೆ ಕಾಯ್ತು, ಎಲ್ಲೆಲ್ಲಿ ಒತ್ಕೋಬೇಕು ಯಾಕೆ ಏನು ಅಂತ ಇದೆಲ್ಲ ಗೊತ್ತಿರೋದು. ನೀವು ಪ್ಲೀಸ್ ಹೇಳಿ ಸರ್, ಇಬ್ರು ಸೇರ್ಕೊಂಡು ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಡೋಣ. ಆಕ್ಯುಪ್ರೆಷರ್ ಎಲ್ಲ ನೀವು ಹೇಳಿ, ಉಳಿದು ನಾನು ಏನಿದೆ ಅದ್ ನೋಡ್ಕೊಂಡು 200% ಸರ್. 21 ದಿವಸ 3 ವಾರ ಅಷ್ಟು ಹಾಕು ನಮ್ಗೆ. ಇವತ್ತು ನಿಮ್ಗೆ ಯಾವ ಫ್ರೀ ಇರ್ತದೆ ಅವ್ರು ನೋಡ್ಕೊಂಡು ಹೇಳಿ ಸರ್. ರೈಟ್ ಸರ್, ಥ್ಯಾಂಕ್ ಯು ಸರ್. ರೈಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವ್ರದ್ದು ತಗೊಳ್ಳೋಣ. ಇನ್ನೊಂದು ನಮಸ್ತೆ ಮಾಸ್ಟರ್ಸ್ ಎಲ್ಲರಿಗೂ. ಸರ್ ತುಂಬಾ ಉಪಯುಕ್ತವಾಗಿತ್ತು ಸರ್ ಇವತ್ತು ಇನ್ಫಾರ್ಮೇಶನ್. ನಾಗರಾಜ್ ಸರ್ ಹಾಗೂ ರಂಗನಾಥ್ ಸರ್ಗೆ ನಮಸ್ತೆ. ಸರ್ ನಾನು 1 ವರ್ಷದಿಂದ ಧ್ಯಾನ ಮಾಡ್ತೀನಿ ಸರ್. ಲಾಸ್ಟ್ ಜುಲೈಯಿಂದ ಸ್ವಲ್ಪ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದಿತ್ತು, ಥೈರಾಯ್ಡ್ ಇತ್ತು. ಫಸ್ಟ್ ಇಂಗ್ಲಿಷ್ ಮೆಡಿಸಿನ್ಸ್ ತಗೊಂಡೆ. ನನ್ಗೆ ಮೆಡಿಸಿನ್ ಇಲ್ದಿರ ಇರ್ಬೇಕು ಅಂತಾನೆ ನಂದು ಏಮ್ ಇತ್ತು. ಸ್ವಲ್ಪ 1 ತಿಂಗಳು ತಗೊಂಡೆ, ನನ್ಗೆ ಇಷ್ಟ ಆಗಿಲ್ಲ, ಅದನ್ನ ಬಿಟ್ಬಿಟ್ಟು ಆಮೇಲೆ ಇದು ಹೋಮಿಯೋಪತಿಗೆ ಹೋಗಿದೆ. ಹೋಮಿಯೋಪತಿನೂ ಅದು ತುಂಬಾ ಏನು ಚೇಂಜಸ್ ಆಗ್ತಿರ್ಲಿಲ್ಲ. ಆಮೇಲೆ ಆಯುರ್ವೇದದಲ್ಲಿ ಸ್ವಲ್ಪ ದಿನ ತಗೊಂಡೆ. ಆಮೇಲೆ ಫುಲ್ ಮೆಡಿಸಿನ್ ಬಿಟ್ಟು ಬರೀ ಇದು ಊಟದಲ್ಲಿ ಮತ್ತೆ ಇದು ಧ್ಯಾನನೇ ಹೆಚ್ಚು ಮಾಡ್ತಾ ಫೆಬ್ರವರಿಯಿಂದ ನಾನು ಆಗ್ಲೇ ಜೂನ್ ಅಲ್ಲಿ ಈಗ 3 ತಿಂಗಳ ಕೆಳಗೆ ಚೆಕ್ ಮಾಡಿಸಿದೆ. ಎಲ್ಲ ನಾರ್ಮಲ್ ಬಂದಿದೆ ಸರ್. ಥೈರಾಯ್ಡ್ ಎಲ್ಲ ನಾರ್ಮಲ್ ಬಂದಿದೆ. ನಾನು ಮುಂಚೆಯಿಂದ ನನ್ಗೆ ಏನೂ ಇರ್ಲಿಲ್ಲ. ಬಟ್ ನನ್ ಮೆಡಿಸಿನ್ ಇಲ್ದಿರ ನನ್ಗೆ ಮುಂದಿನ ಲೈಫ್ ಇರ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ. ಸೊ ಡೈಲಿ ಧ್ಯಾನ ಮಾಡ್ತಿದ್ದೆ, ಡೈಲಿ ಪುಸ್ತಕ ಓದೋದು, ಮತ್ತೆ ಈ ಸಜ್ಜನ ಸಾಂಗತ್ಯ ಅಟೆಂಡ್ ಮಾಡೋದು, ಡೈಲಿ ಅನುಭವ ಕೇಳೋದು, ಇದ್ರನ್ನಲ್ಲೇ ಮಾಡ್ಕೊಂಡು ರಹಸ್ಯ ಅಂತ ಒಂದು ಪುಸ್ತಕ ಇತ್ತು, ಅದನ್ನ ಚೆನ್ನಾಗಿ ಓದ್ಕೊಂಡು ಅದನ್ನ ಅಳವಡಿಸ್ಕೊಂಡೆ ಸರ್. ಆಮೇಲೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಅಂತ ಒಂದು ಕೋರ್ಸ್ ಇತ್ತು, ಆನ್ಲೈನ್ ಕೋರ್ಸ್, ಅದನ್ನ ಮಾಡ್ಕೊಂಡೆ. ತುಂಬಾ ಅದ್ಭುತವಾಗಿ ಚೇಂಜಸ್ ಆಗಿದೆ ಸರ್. ಇವತ್ತು ಆಗ್ಲೇ 6 ತಿಂಗಳ ಮೇಲಾಯ್ತು, ಮೆಡಿಸಿನ್ ಇಲ್ದಿರ ಆರಾಮಾಗಿದ್ದೀನಿ ಸರ್. ವೆರಿ ಗುಡ್, ವೆರಿ ಗುಡ್. ಎಸ್, ಇದು ಹೇಳ್ಬೇಕು ಅಂತ ಅನಿಸ್ತು. ಇದೇ ತರ ಅನುಭವ ಮೇಡಮ್. ಧ್ಯಾನ ಎಷ್ಟು ಅವಶ್ಯಕತೆನೋ ಅದೇ ತರ ಆಹಾರನೂ ಅಷ್ಟೇ ಅವಶ್ಯಕತೆ. ನಾವ್ ಅದಕ್ಕೆ ಯಾರಿಗಾರು ಹೇಳುದು, ಕಲಬೆರಕೆ ತಿನ್ಬೇಡ, ಕಲಬೆರಕೆ ಕುಡಿಬೇಡ, ಕಲಬೆರಕೆ ನಿದ್ದೆ ಮಾಡಬೇಡ, ಕಲಬೆರಕೆ ವ್ಯವಹಾರ ಮಾಡ್ಬೇಡ, ಕಲಬೆರಕೆ ಧ್ಯಾನ ಮಾಡ್ಬೇಡ ಅಂತ. ಧ್ಯಾನ ಎಷ್ಟು ಮುಖ್ಯನೋ ನೀವು ಹೇಳಿದ್ರಲ್ಲ. ಯಾವಾಗ ನಾನು ಇವಾಗ ರಿಕ್ವೆಸ್ಟ್ ಅದೇ ಕೇಳುದು ಕೆಲವರಿಗೆಲ್ಲ, ನೀವು ಯಾವಾಗ ಫುಡ್ನ ಒಳ್ಳೇದೀಗ ಮೆಣಸಿಕಾಯಿ ತಿನ್ಬಿಟ್ಟು ಧ್ಯಾನ ಮಾಡಕ್ ಆಯ್ತದ ಮೇಡಮ್? ಆಗಲ್ಲ. ನೀವು ಧ್ಯಾನಕ್ಕೆ ಬಂದ್ಮೇಲೆ ಸಡನ್ ಆಗಿ ಕೆಲವು ಮಾತ್ರೆಗಳನ್ನ ಸಡನ್ ಆಗಿ ನಿಲ್ಸಕ್ ಹೋಗ್ಬೇಡಿ. ಹೆಚ್ಚು ಕಡಿಮೆ ಅದೇನ್ ಹೇಳ್ತಾರೆ, ಯಾರ್ದು ಧ್ಯಾನ ಮಾಡಕ್ ಹೋಗ್ಬಿಟ್ಟು ಹಿಂಗ ಆಯ್ತು ಅಂತ ಹೇಳ್ತಾರೆ. ನೀವು ಅಟ್ಲೀಸ್ಟ್ 1 ತಿಂಗಳು 2 ತಿಂಗಳು ಧ್ಯಾನ ಮಾಡ್ಕೊಂಡು ಧ್ಯಾನ ರೈಸ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಯ್ತದೆ ಏನ್ ತಿನ್ಬೇಕು, ಏನ್ ತಿನ್ಬೇಡ, ಏನ್ ಮಾಡ್ಬೇಕು, ಏನ್ ಮಾಡ್ಬೇಡ, ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು. ಸಾರ್ ನೀವ್ ಹೇಳ್ದಂಗೆ ಅದು ದಿನಚರಿನೇ ಇದೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ತಿನ್ಬೇಕು, ಕುಡಿಯೋದು, ಅದಕ್ಕೆಲ್ಲ ಬೇರೆ ಬೇರೆ ಇರ್ತದೆ. ಒಂದೇ ಟೈಮಲ್ಲಿ ಎಲ್ಲ ಹೇಳೋಕ್ ಆಗುದಿಲ್ಲ. ನೀವು ಈ ತರ ಕ್ಲಾಸ್ಗಳು ಏನ್ ಅವಕಾಶ ಕೊಟ್ಟಿದ್ದಾರೆ, ನೀವು ಅಟೆಂಡ್ ಮಾಡ್ತಾ ಎಲ್ಲಾರ್ ಕಡೆಯಿಂದಲೂ ಒಂದೊಂದು ವರ್ಡ್ಸ್ ಬಂದ್ಬಿಟ್ಟು ಚೇಂಜ್ ಆಯ್ತೀರಾ. ನೀವು ಅಟ್ಲೀಸ್ಟ್ ಮಾತ್ರೆ ಇಲ್ದೇನೆ ನಿಮ್ಗೆ ಶರಣಾರ್ಥಿ ಮೇಡಮ್. ಅಟ್ಲೀಸ್ಟ್ ಮಾತ್ರೆ ಬಿಟ್ಟಿದೀವಿ ಜ್ಞಾನಿಗಳು ಅಂತ ಹೇಳಿದ್ರು. ನಮ್ಮ ಹೃದಯ ಡೈಲಿ ಹಾಟ್ ವಾಟರ್ ಮತ್ತೆ ನಿಂಬೆಹಣ್ಣು ಇದು ತಗೊಳ್ತಾ ಇರ್ತೀನಿ. ಆಮೇಲೆ ಇದು ನೆಲ್ಲಿಕಾಯಿ ಡೈಲಿ 1 ತಿಂತಾ ಇರ್ತೀನಿ. ಡೈಲಿ ಸನ್ಲೈಟ್ ಅಲ್ಲಿ 15 ಮಿನಿಟ್ಸ್. ಆಮೇಲೆ ಅರ್ತಿಂಗ್ ಈ ದಿನಚರಿ ಹೇಳ್ಬೇಕು ಮೇಡಮ್. ಕೆಲವ್ರು ಏನ್ ಕೇಳ್ತಾರ ಗೊತ್ತಾ, ನಮ್ ಕಡೆನೂ ಅಷ್ಟೇನೆ, ಧ್ಯಾನ ಮಾಡಿದ್ರೆಲ್ಲ ಬಂದ್ಬಿಡ್ತದ. ನಾನು ಹೇಳ್ದೆ ಫಸ್ಟ್ ದಿನಚರಿ ಚೆನ್ನಾಗಿರ್ಬೇಕು, ಹೇಳೋದು, ಕುಡಿಯೋದು. ಆಮೇಲೆ ಅರ್ಧ ಗಂಟೆ ಈಗ್ಲೇ ಹೇಳ್ತೀನಿ ಮೇಡಮ್, ಶುಗರ್ನವ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ನೀವ್ ಎಂತ ಎಕ್ಸ್ಪರ್ಟ್ ಡಾಕ್ಟರ್ ಹತ್ರ ಹೋಗಿ ಇನ್ನ ಬೇಕಾದ್ರೆ ಎಷ್ಟಾರ ಕೊಡಿ, 10,000 ರೂಪಾಯಿ ಬೇಕಾದ್ರೆ ನಾನು ಕ್ಯಾಶ್ ಕೊಟ್ಟಿರ್ತೀನಿ ನಿಮ್ಗೆ ಚಾಲೆಂಜ್ ಮಾಡಿ ಅಂದ್ರು ಕೂಡ. ಅರ್ಧ ಗಂಟೆ ಬಿಸಿಲಲ್ಲಿ ನೀವು 21 ದಿವಸ ನಡೆದ್ ನೋಡಿ ಮೇಡಮ್. ಮಿನಿಮಮ್ 2 3 4 ಗಂಟೆ ಇರ್ಬೇಕು. ಅದೊಂದು. ಇನ್ನೊಂದು ಟೆಕ್ನಿಕ್ ಇದೆ, ಅದು ಮಾಡಿ. ಯಾರಿಗೆ ನಡಿಯಕ್ಕಾಗಲ್ಲ ಅದು ಕೂಡ ಹೇಳ್ಬಿಡ್ತೀನಿ. ಯಾಕೆ ಅವಕಾಶ ಇದೆ ಅಂತ ಕೇಳ್ತಾರೆ, ಸಾರ್ ಏನು ಡಿಮ್ಯಾಂಡ್ ಮಾಡ್ಲಾ ಅಂತ ಅದು ಹೇಳ್ತೀನಿ. ಯಾರಿಗೆ ಸನ್ಲೈಟ್ ಅಲ್ಲಿ ನಡೆದ್ರೆ 200% ರಿಸಲ್ಟ್. ಅಟ್ಲೀಸ್ಟ್ ನಿಮ್ಮ ಈ ಶುಗರ್ನವ್ರಿಗೆ ಅವ್ರ ಬಾಡಿ ಚಲನೆ ಆಗ್ಬೇಕು ಮೇಡಮ್. ಕೈ ಅಂದ್ರೆ ಹಿಂಗ ಅನ್ಬೇಕು, ಕಾಲ್ ಅಂದ್ರೆ ಹಿಂಗ ಅನ್ಬೇಕು, ಸೊಂಟ ಬಗ್ಬೇಕು. ಇವೆರಡೂ ಆಗ್ಲಿಲ್ಲ, ಕೊನೆಗೆ ನನ್ಗೆ ನಡಿಯಕ್ಕಾಗಲ್ಲ, ಮಂಡಿ ನೋವು, ಇವೆಲ್ಲ ಯಾಕೆ ಬರ್ತಾ ಇದ್ದೇವೆ? ಆ ಚಲನೆ ಇಲ್ದೇನೆ ಬರ್ತದೆ. ಮತ್ತೆ ನೀವು ತಿನ್ನೋದಕ್ ಮಾತ್ರ ನೀವೇನೇ ತಿನ್ನಿ ಮೇಡಮ್, ಸ್ವೀಟು ಕೂಡ ತಿನ್ಬೋದು ಚಲನೆ ಇದ್ರೆ. 5 ಕಿಲೋಮೀಟರ್ ನಡೆದ್ಬಿಟ್ಟು ನೀವು ಸ್ವೀಟ್ ತಿನ್ನಿ ಏನೂ ಆಗಲ್ಲ. ನೀವು ನಡಿಯೆಲ್ಲ ಬರೀ ಟಿವಿ ಮುಂದೆ ನಿಂತ್ಕೊಂಡು ನಡೆದ್ರೆ ಆಯ್ತದೆ. ಆಮೇಲೆ ಇನ್ನೊಂದು ಹೊಸ ವಿಷಯ ಇವಾಗ್ಲೇ ಹೇಳ್ತಾ ಇದ್ದೀನಿ, ಯಾರಿಗೆ ಶುಗರ್ನವ್ರಿಗೆ ಓಡಾಡೋಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಬಿಸಿಲು ಮಾಡಿ ಮೇಲೆ ಹೋಗ್ಬಿಟ್ಟು ಬಿಸಿಲುಗಾರ ಕುತ್ಕೊಳ್ಳಿ, ಚೇರ್ ಹಾಕೊಂಡು ಕುತ್ಕೊಳ್ಳಿ. ಆಮೇಲೆ ಮಲಿಕೊಂಡಿದ್ದಾಗ ಮೇಡಮ್ ಒಳ್ಳೆ ಮ್ಯೂಸಿಕ್ ಹಾಕೊಳ್ಳಿ. ನಮ್ದೇನಿಲ್ಲ, ಧ್ಯಾನ ಗುರುಗಳದ್ದು ಇದೆ, ಧ್ಯಾನವ ಮಾಡೋಣ ಅದೇ ಸರ್, ಪರಿಶುದ್ಧವಾದ ದೇಹ, ಪರಿಶುದ್ಧವಾದ ಮನಸ್ಸು ಇದ್ದಾಗ ಯಾವ ರೋಗನೂ ಅಲ್ಲಿ ನಿಲ್ಲೋದಿಲ್ಲ. ಇದು ಒಂದು ಸೀಕ್ರೆಟ್. ನಾವು ಏನ್ ತಿಳ್ಕೊಂಡಿದೀವೋ ಅದನ್ನ ಹಂಚಿದಾಗ ಅದು ಒಂದು ಸೀಕ್ರೆಟ್.
ಏನೇ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಒಂದು ದಾನ, ಏನೇ ನಾವು ಸಹಕಾರ ಮಾಡ್ಬೇಕು. ಧ್ಯಾನ ಮಾಡೋರ್ಗೆ ನಾವು ಹೆಲ್ಪ್ ಮಾಡ್ಕೊಡ್ಬೇಕು, ಅವ್ರಿಗೊಂದು ವೇದಿಕೆ ಇದ್ ಮಾಡ್ಕೊಡ್ಬೇಕು ನಾವು. ಸೊ ಹಾಗೆ ನಾನು ತುಂಬಾ, ಆಮೇಲೆ ಹೆಚ್ಚು ಮೌನವಾಗಿರ್ಬೇಕು. ಆಮೇಲೆ ಸಂಗೀತಾಭ್ಯಾಸ ಮಾಡ್ಬೇಕು. ಲಲಿತ ಸಹಸ್ರನಾಮ ಮತ್ತೆ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೆ ಸರ್. ನಾನು ಆಲ್ಮೋಸ್ಟ್ 1 year ಇಂದ ಫುಲ್ ಇದ್ರಲ್ಲೇ 1 hour ಧ್ಯಾನ ಮಾಡಿದ್ರೆ ಮಿಕ್ಕಿದ ಅವರಲ್ಲಿ ನಾನು ಯಾವ ತರ ನನ್ನನ್ನು ತೊಡಗಿಸ್ಕೋಬೇಕು ಅಂತೇಳಿ ನನ್ನನ್ನೇ ನಾನು ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡ್ಬಿಟ್ಟೆ ಸರ್. ಜಸ್ಟ್ ಮನೇಲಿ ನಿಂತ್ಕೊಂಡೆ ಈ ಒಂದು ವೇದಿಕೆಯಿಂದ ಎಷ್ಟು, ಅದರಲ್ಲೂ ಆ ಪತ್ರಿಜಿ ಗುರುಗಳಿಗೆ ನನ್ ಕೋಟಿ ಕೋಟಿ ನಮನಗಳು ಸರ್. ಎಸ್ ಮೇಡಮ್, ಒಳ್ಳೆ ಅನುಭವ ಇದು. ಯಾಕಂದ್ರೆ ಈಗ ಈ ಸಮಗ್ರ ಶ್ವಾಸದಲ್ಲಿ ನಾವು ಅದೇ ಹೇಳೋದು, ಅಂದ್ರೆ ಈ ಯಾವುದೇ ಕಾಯಿಲೆಗಳು ಬಂದ್ರೆ ಅದಕ್ಕೂ ದೇಹದಲ್ಲಿ ಮಾತ್ರ ಪ್ರಾಬ್ಲಮ್ ಇಲ್ಲ, ಮಾನಸಿಕದಿಂದ ಶುರು ಆಗತ್ತೆ ಫಸ್ಟ್. ಓಕೆ, ಸೊ ಅದನ್ನು ತಿದ್ದುಪಡಿ ಮಾಡ್ಕೋಬೇಕು ಅಂತಂದ್ರೆ ಈಗ ನೀವು ಪಾಲನೆ ಮಾಡಿದ್ರಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಸಮಗ್ರ ಸ್ವಾಸ್ಥ್ಯ ನಾವು ಹೇಳ್ಕೊಡೋದು, ದೇಹವನ್ನು ಪರಿಶುದ್ಧ ಇಟ್ಕೊಳ್ಬೇಕು. ಫಸ್ಟ್ ಮನಸ್ಸಿಂದ ಶುರು ಆದ್ರೆ ಧ್ಯಾನದಿಂದ ನಾವು ಮನಸ್ಸನ್ನು ಪರಿಶುದ್ಧ ಮಾಡ್ಕೊಂತ ಹೋದ್ರೆ ಅದು ದಿನ ದಿನ ವೃದ್ಧಿ, ಅಂದ್ರೆ ಒಂದೇ ದಿನದಲ್ಲಿ ಆಗಲ್ಲ, ಸೊ ನಿಧಾನವಾಗಿ ಆಗುತ್ತೆ, ಬಟ್ ಖಂಡಿತ ಅದು ಶುದ್ಧಿ ಆಗುತ್ತೆ. ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಸರ್. ಎಸ್, ಆ ಮಾನಸಿಕ ಶುದ್ಧಿ ಆಗತ್ತೆ. ಮತ್ತೆ ಇಲ್ಲಿ ನಾವು ಹೇಳ್ತಾ ಇರೋಂಥ ಅನೇಕ ಪದ್ಧತಿಗಳು, ಆಹಾರ ಪದ್ಧತಿಗಳಾಗಲಿ, ಚಿಕಿತ್ಸಾ ಪದ್ಧತಿಗಳಾಗಲಿ, ಇದು ನಿಮಗೆ ತುಂಬಾ ಉಪಯುಕ್ತವಾಗತ್ತೆ. ಸೊ ಈ ರೀತಿಯಲ್ಲಿ ಹೋಗುವಾಗ ಖಂಡಿತ ಯಾವುದೇ ಅನಾರೋಗ್ಯ ಇರಲಿ, ನೀವು ಹೇಳಿದ ಪ್ರಕಾರ ಅನಾರೋಗ್ಯ ಅಲ್ಲಿ ನಿಲಿಯೋಕ್ಕಾಗಲ್ಲ. ಓಕೆ, ಸೊ ನಾನು ಈಗಾಗಲೇ ಇಂದಿನ ಒಂದು ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಒಂದು ವಾತಾವರಣ ಅಂದರೆ ನಮ್ಮ ದೇಹದಲ್ಲಿ ವಾತಾವರಣ, ಆಚೆ ಕಡೆ ವಾತಾವರಣ. ಈಗ ಆಚೆ ಕಡೆ ವಾತಾವರಣ ನಾವು ಹೇಗಿಟ್ಕೊಂತೀವೋ ಆ ರೀತಿಯಲ್ಲೇ ನೇಚರ್ ನಮಗೆ ರೆಸ್ಪಾಂಡ್ ಮಾಡ್ತಾ ಇರ್ತದೆ. ಈಗ ನೋಡಿ, ಮಳೆ ಯಾವಾಗ ಬರ್ತದೋ ಗೊತ್ತಿಲ್ಲ, ಬಿಸಿಲು ಮಳೆ ಚಳಿ ಎಲ್ಲ ಒಂದೇ ಸರಿ ಒಂದೇ ಸಮಯದಲ್ಲಿ ನಾವು ಅನುಭವಿಸ್ತಾ ಇದ್ವಿ ಹೇಳ್ಬೇಕಂದ್ರೆ. ಅಂದರೆ ಯಾವ ರೀತಿಯಲ್ಲಿ ಪರಿಸರ, ಆ ವಾತಾವರಣ, ಎನ್ವಿರಾನ್ಮೆಂಟು ಕೆಟ್ಟೋಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ? ಯಾಕಂದರೆ ನಾವು ಆ ರೀತಿಯಲ್ಲಿ ಇಟ್ಕೊಂಡಿದ್ದೀವಿ. ಅದರ ಸಂಪರ್ಕ ಹೇಗೆ ಇಟ್ಕೊಂಡಿದ್ವಿ ಅಂದರೆ ಎಲ್ಲ ಸಸ್ಯಗಳನ್ನ ಕಟ್ ಮಾಡೋದಾಗಲಿ ಅಲ್ವಾ? ಸೊ ಮತ್ತು ನಮ್ಮ ಭೂಮಿ ಮೇಲೆ ನಡೀತಾ ಇರೋಂಥ ಈ ಮಾಲಿನ್ಯ ಅತಿ ಹೆಚ್ಚಾಗಿ ಮಾಡ್ತಾ ಹೋಗ್ತಾ ಇದ್ವಿ. ಆ ರೀತಿಯಲ್ಲಿ ಮಾಡೋದು, ಒಂದು ಕಡೆ ಸಸ್ಯಗಳನ್ನ ಪೂರ್ತಿ ಕಡ್ದು ಹಾಕೋದು, ಎಲ್ಲ ಕಟ್ ಮಾಡಿ 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 ಬಿಸಾಕೋದು, ಅಲ್ಲಿ ಇಂಬ್ಯಾಲೆನ್ಸ್ ಆಗ್ಬಿಟ್ಟಿದೆ. ನೇಚರಲ್ಲಿ ಏನಾಗಿದೆ, ವಾತಾವರಣದಲ್ಲಿ, ಈ ಪ್ರಕೃತಿಯಲ್ಲಿ ಇಂಬ್ಯಾಲೆನ್ಸ್ ನಾವೇ ಕ್ರಿಯೇಟ್ ಮಾಡಿದ್ವಿ, ಮಾನವನ ಕ್ರಿಯೇಟ್ ಮಾಡಿದ್ವಿ. ಪ್ರಕೃತಿ ಅಂತೂ ನನಗೇನು ಮಾಡಿಲ್ಲ, ಪ್ರಕೃತಿ ಅಂತೂ ನಮ್ಗೆ ಯಾವಾಗಲೂ ಒಳ್ಳೆಯದೇ ಮಾಡುತ್ತೆ. ಆಹಾರ ಕೊಡುತ್ತೆ, ರಕ್ಷಣೆ ಕೊಡುತ್ತೆ, ಗಾಳಿ ಕೊಡುತ್ತೆ, ನೀರು ಕೊಡುತ್ತೆ, ಬೆಳಕು ಕೊಡುತ್ತೆ, ಎಲ್ಲ ಕೊಡುತ್ತೆ. ಆದರೆ ನಾವೇನು ಮಾಡ್ತೀವಿ ರಿವರ್ಸ್, ಅಂದರೆ ಉಲ್ಟಾ ಮಾಡುವಾಗ ತಪ್ಪುಗಳು ಮಾಡೋದು, ಭಯಾನಕರ ತಪ್ಪುಗಳು. ಅದನ್ನು ಒಂಥರ ನಿರ್ಲಕ್ಷ್ಯವಾಗಿ, ಒಂಥರ ನಿರ್ಲಕ್ಷ್ಯ, ಒಂದು ದಿಶೆ ಏನಿಲ್ಲ ನಮಗೆ. ಸೊ ಏನು ಬೇಕಾದರೆ ಮಾಡೋದು, ಏನು ಬೇಕಾದರೆ ಅದು ಮಾಡಿ, ಈ ಬಾಹ್ಯ ವಾತಾವರಣವನ್ನು ನಾವು ಎಷ್ಟು ಕೆಟ್ಟದಾಗಿ ಮಾಡಿದೀವೋ, ಕೆಡಿಸಿದೀವೋ, ಈಗ ಅದೇ ಪರಿಣಾಮ ನಮ್ಮ ಮೇಲೆ ತೋರಿಸ್ತಾ ಇದೆ. ನಾವು ಮಾಡಿರೋದೇ ತಿರ್ಗಾ ವಾಪಸ್, ಅಂದರೆ ಆ್ಯಕ್ಷನ್ ಈಕ್ವಲ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ನಾವು ಏನು ಆ್ಯಕ್ಷನ್ ತೋರಿಸಿದೀವೋ ಅದೇ ರಿಯಾಕ್ಷನ್ ನಮಗೆ ಬರ್ತಾ ಇದೆ, ಅನುಭವಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ವಾತಾವರಣ ಅಂತ ಹೇಳ್ತೀವಿ ನಾವು. ಬಾಹ್ಯ ವಾತಾವರಣ ಹೇಗೆ ನೀವು ಕೆಡಿಸ್ಕೊಂಡ್ರೆ ಈ ಕೆಟ್ಟ ಫಲಿತಗಳು ಹೇಗೆ ಅನುಭವಿಸ್ತಾ ಇದ್ವು, ಈಗ ನಾವು ನೋಡ್ತಾ ಇದ್ವಿ. ಒಂದು ಪ್ಲೇಸಲ್ಲಿ ಇರೋದೇ ಕುಂಭವೃಷ್ಟಿ, ಒಂಥರ ಆ ಮಳೆ ಹೆಂಗೆ ಬರ್ತದೆ ಅಂದರೆ, ಅಲ್ಲಿ ಏನು ಒಂದು ದೊಡ್ಡ ಪರ್ವತಗಳಿಲ್ಲ, ಸಸ್ಯಗಳು ಏನಿಲ್ಲ, ಆದರೆ ಈ ಕ್ಲೌಡ್ ಬರ್ಸ್ಟ್ ಅಂತ ಹೇಳ್ತಾರೆ, ಕ್ಲೌಡ್ ಬರ್ಸ್ಟ್ ಅಂತ. ಆ ಕ್ಲೌಡ್ ಬರ್ಸ್ಟ್ ಆಗೋದು ಅಲ್ಲಿ ಪೂರ್ತಿ ಆ ಸಿಟಿ ಒಂಥರ ಫ್ಲಡ್ಸ್ ಆಗ್ಬಿಡ್ತದೆ. ಆ ರೀತಿಯಲ್ಲಿ ಈಗ ನಡೀತಾ ಇದೆ, ನೋಡ್ತಾ ಇದ್ರೆ. ಇವೆಲ್ಲ ಯಾವುದು ಕಾರಣ, ಏನಿಂದ ಈ ಥರ ಆಗ್ತಾ ಇದೆ ಅಂತಂದರೆ ನಾವು ಅರ್ಥ ಮಾಡ್ಕೊಂಡು ಹೋದ್ರೆ ಅದು ವಾತಾವರಣದ ಅಸಮತೋಲ್ಯ ನಾವು ಮಾಡಿಬಿಟ್ಟು ಬಿಟ್ಬಿಟ್ಟಿದ್ವಿ. ವಾತಾವರಣದಲ್ಲಿ ಅಸಮತೋಲ್ಯದ ನಾವು ಮಾಡಿದ್ವಿ, ತಂದು ಕೊಟ್ಟಿದ್ವಿ, ಯಾರು ಮಾನವರೇ ಮಾಡಿದ್ದು. ಆಯ್ತಾ? ಭೂತಾಪನ ಹೆಚ್ಚಾಗಿದೆ, ಸಮುದ್ರ ಮಟ್ಟ ಹೆಚ್ಚಾಗ್ತಾ ಇದೆ, ನೀರು ಹೋಗ್ತಾ ಹೋಗ್ತಾ. ಸೊ ಇಂಥವೆಲ್ಲ ಮಾಡಿರೋದು ನಾವೇ. ಅದು ಬಾಹ್ಯದಲ್ಲಿ ಮಾಡಿ, ಅಂತರದಲ್ಲಿನೂ ಮಾಡ್ಕೊಂಡಿದ್ವಿ. ಆ ಆಂತರಿಕ ವಾತಾವರಣ ಅಂತ ನಾನು ಹೇಳ್ತಾ ಇರ್ತೀನಿ, ಇನ್ನರ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ. ನೀವು ಹೇಳ್ತಾ ಇದ್ರಲ್ಲ, ಇನ್ನರ್ ಎನ್ವಿರಾನ್ಮೆಂಟ್ ಹೇಗೆ ಇಟ್ಕೋಬೇಕು ನಾವು, ಒಳ್ಳೆ ನಾವು ಅಂದ್ರೆ ಮೊದಲನೇದು ನಾವು ಆತ್ಮ ಅಂದ್ರೆ ನಾವು ಆತ್ಮ ಪದಾರ್ಥಗಳು, ಅದರ ಅರಿವು ಅಟ್ಲೀಸ್ಟ್ ಅಷ್ಟುವರೆಗೂ ಹೋಗಿಲ್ಲ ಅಂದ್ರೆ ದೇಹದಿಂದ ಶುರು ಮಾಡ್ಕೊಳ್ಳಿ. ದೇಹದಿಂದ ಶುರು ಮಾಡಿಕೊಂಡು ದೇಹಕ್ಕೆ ಒಳ್ಳೆ ಆರೋಗ್ಯ, ಅಂದರೆ ಆರೋಗ್ಯಕರ
ಅಂದರೆ ನೀರಾಗಲಿ, ಗಾಳಿ ಆಗಲಿ, ಆಹಾರ ಆಗಲಿ, ಪೌಷ್ಟಿಕಾಂಶ ಎಲ್ಲ ಕೊಡಿ, ಚೆನ್ನಾಗಿ ಕೊಡಿ. ಈ ರೀತಿಯಲ್ಲಿ ನಡಕೆ ಆಗಲಿ, ನಿದ್ದೆ ಆಗಲಿ, ಇವೆಲ್ಲ ಅಂದರೆ ಆರೋಗ್ಯ, ಆಹಾರ ಶೈಲಿ ಸರಿಯಾಗಿ ಇಟ್ಕೊಂಡಿದ್ರೆ ಅದು ನಮ್ಮ ಆಂತರಿಕ ವಾತಾವರಣನೂ ಏನು ಮಾಡುತ್ತೆ, ಸರಿಪಡಿಸ್ತದೆ. ಅಂದರೆ ಆಂತರಿಕ ವಾತಾವರಣ ಅಂದರೆ ಇನ್ನರ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ನಮ್ಮ ಒಳಗಡೆ ಎನ್ವಿರಾನ್ಮೆಂಟ್ ಹೇಗಿದೆ ಅಂದರೆ, ಇತ್ತೀಚಿನ ಕಾಲದಲ್ಲಿ ನಾವು ಅಳವಡಿಸ್ಕೊಂಡಿರುವಂಥ ಆಹಾರ ಆರೋಗ್ಯದಿಂದ ಈ ರಕ್ತ ಏನಾಗಿದೆ ಅಂದರೆ, ರಕ್ತ ಅನ್ನೋದು ಅಲ್ಲಿ ಅಸಿಡಿಕ್ ಆಗಿಬಿಟ್ಟಿದೆ, ಒಂಥರ ಆಮ್ಲಯುತ ಆಗಿದೆ. ಯಾವಾಗ ರಕ್ತ ಆಮ್ಲಯುತ ಆಗುತ್ತೋ ಅದು ವಾತಾವರಣ ಕೆಟ್ಟೋಗಿದೆ ಅಂತ ಅರ್ಥ. ನಿಮ್ಮ ಆಂತರಿಕ ವಾತಾವರಣ ಕೆಟ್ಟೋಗಿದೆ. ಅಲ್ಲಿಂದ ಶುರು ಆಗುತ್ತೆ. ಥೈರಾಯ್ಡ್ ಒಂದೇ ಅಲ್ಲ, ಎಲ್ಲ ರೋಗಗಳು ಬರುತ್ತೆ. ಈ ರೋಗ ಆ ರೋಗ ಅಂತ ಹೆಸರುಗಳು ಅಷ್ಟೇ ಅವೆ, ಅವೆಲ್ಲ ಹೆಸರುಗಳು. ಯಾಕೆ? ರಕ್ತ ಅನ್ನೋದು ಪ್ರತಿ ಜೀವಕೋಶಕ್ಕೆ ತಲುಪಿಸ್ತದೆ. ಆ ಜೀವಕೋಶಕ್ಕೆ ತಲುಪಿಸುವಾಗ ಆ ರಕ್ತದಲ್ಲಿ ಏನು ಇದೆ ಅಂತ ಇಂಪಾರ್ಟೆಂಟ್. ಈ ರಕ್ತದಲ್ಲಿ ಉದಾಹರಣೆಗೆ ರಕ್ತದಲ್ಲಿ ಇಂಗಾಲ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ. ಇಂಗಾಲ ಅನ್ನೋದು CO2, ಕಾರ್ಬನ್ ಡೈಆಕ್ಸೈಡ್. ಅದು ಏನು ಮಾಡಬೇಕು, ಆ ಇಂಗಾಲ ಅನ್ನೋದು ಸ್ವಚ್ಛವಾದ ರೀತಿಯಲ್ಲಿ ಅಂದರೆ ಸ್ವಚ್ಛಗೊಳಿಸ್ಕೋಬೇಕು. ಇಂಗಾಲ ಯಾವಾಗಲೂ ಮೂಗಿಯಿಂದ ಆಚೆ ಕಡೆ ಹೋಗ್ತಾ ಇರಬೇಕು, ಪೂರ್ಣವಾಗಿ ಹೋಗ್ಬೇಕು. ಪೂರ್ಣವಾಗಿ ಹೋಗ್ತಾ ಇದೆಯಾ? ಹೋಗ್ತಾ ಇಲ್ಲ, ಒಳಗಡೆನೆ ಸ್ಟಕ್ ಆಗ್ತಾ ಇದೆ, ಬ್ಲಡ್ ಒಳಗಡೆ ಹಾಗೆ ಸಿಗಾಕೊಂಡಿದೆ ಅದು. ಆಯಿತಾ? ಸೊ ಆ ರೀತಿಯಲ್ಲಿ ನಮ್ಮ ಉಸಿರಾಟ ವ್ಯವಸ್ಥೆ ಚೆನ್ನಾಗಿಲ್ಲ. ನಾವು ಪ್ರಾಣಾಯಾಮ ಮಾಡೋದು ಗೊತ್ತಿಲ್ಲ. ಉಸಿರಾಟ ಅಂದರೆ ದೀರ್ಘ ಪ್ರಾಣಾಯಾಮ, ದೀರ್ಘ ಈ ಪ್ರಾಣಾಯಾಮ ಎಕ್ಸಸೈಸ್ ಆಗಲಿ ಯಾವುದು ಮಾಡೋದು ನಮ್ಗೆ ಗೊತ್ತಿಲ್ಲ, ನಾವು ಮಾಡೋದಿಲ್ಲ, ಶುದ್ಧಿ ಮಾಡ್ಕೊಂಡೋದು ಇಲ್ಲ. ಈ ರೀತಿಯಲ್ಲಿ ಆಗುವಾಗ ಏನಾಗುತ್ತೆ, ಇಂಗಾಲ ಜಾಸ್ತಿ ಆಗುತ್ತೆ ಬ್ಲಡ್ಡಲ್ಲಿ. ಅದೇ ರೀತಿಯಲ್ಲಿ ನಾವು ತಿನ್ನೋ ಆಹಾರದಿಂದ, ನೀರಿಂದ, ನಾವು ಶ್ವಾಸ ತಗೊಳ್ಳೋ ಇದರಿಂದ ಬರೋಂಥ ಎಲ್ಲ ಟಾಕ್ಸಿನ್ಸು ಹೋಗಿ ಬ್ಲಡ್ ಒಳಗಡೆ ಸೇರ್ಕೊತಾ ಇದೆ. ಈಗ ಬ್ಲಡ್ ಒಳಗಡೆ ಎಷ್ಟು ಜಾಸ್ತಿ ಪರಿಣಾಮದಲ್ಲಿ ಇವೆಲ್ಲ ಸೇರ್ಕೊತದೋ ಬ್ಲಡ್ ಅಷ್ಟೇ ಇಂಪ್ಯೂರ್ ಆಗತ್ತೆ, ಅಷ್ಟೇ ಅಶುದ್ಧ ಆಗತ್ತೆ, ಅಷ್ಟೇ ಅಸಿಡಿಕ್ ಆಗತ್ತೆ. ಯಾವಾಗ ಈ ರೀತಿಯಲ್ಲಿ ಆಗುತ್ತೋ ಇನ್ನು ಯಾವ ಅವಯವ, ಯಾವ ಜೀವಕೋಶ ತನ್ನ ಕೆಲಸ ಅದು ಮಾಡೋದಿಲ್ಲ. ಓಕೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಸಮತುಲ್ಯ ಆಗತ್ತೆ, ಅಂತಃಸ್ರಾವಿ ಗ್ರಂಥಿಗಳು ಅಸಮತುಲ್ಯ ಆಗತ್ತೆ, ಹಾರ್ಮೋನ್ಗಳು ಸರಿಯಾಗಿ ಉತ್ಪನ್ನ ಆಗೋದಿಲ್ಲ, ಹೆಚ್ಚು ಕಮ್ಮಿ ಆಗತ್ತೆ. ಇಂಬ್ಯಾಲೆನ್ಸ್ ಆಫ್ ಹಾರ್ಮೋನ್ಸ್ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಬಂದೇ ಬರುತ್ತೆ. ಇಂಥವೆಲ್ಲ ಆಗುವಾಗ ಆರೋಗ್ಯ ಹೇಗೆ ಬರುತ್ತೆ ನಮಗೆ? ದೇಹ ಆರೋಗ್ಯ ಹೇಗೆ ಸಾಧಿಸ್ಬೋದು ಅಂದರೆ ಸಾಧಿಸೋಕೆ ಸಾಧ್ಯವಿಲ್ಲ, ಅದು ಅಸಾಧ್ಯ. ಅದಕ್ಕೋಸ್ಕರನೇ ನಾವೇನು ಮಾಡಬೇಕಂದ್ರೆ ನಮ್ಮ ಆಂತರಿಕ ವಾತಾವರಣನೂ ಸರಿಯಾಗಿ ಇಟ್ಕೋಬೇಕು. ಆವಾಗ ಆಂತರಿಕ ವಾತಾವರಣ ಯಾವಾಗ ಕ್ಷಾರಯುತವಾಗತ್ತೋ, ಆಲ್ಕಲೈನ್ ಆಗುತ್ತೋ ಬ್ಲಡ್ಡು. ಓಕೆ, ಸೊ ಬ್ಲಡ್ಡು ಆಲ್ಕಲೈನ್ ಆಗೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದು ಸರಿಯಾದ ನಿದ್ದೆ, ಸರಿಯಾದ ಧ್ಯಾನ, ಇದೆಲ್ಲ ಮಾಡಿಕೊಂಡು ನಮ್ಮ ಪ್ರಾಣಶಕ್ತಿಯನ್ನು ಮುದ್ರಗಳು ಈ ಥರ ಮಾಡಿಕೊಂಡು ನಮ್ಮ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡಿಕೊಂಡ್ರೆ, ಈ ಎರಡು ಮಾಡಿಕೊಂಡ್ರೆ ರಕ್ತವನ್ನು ಶುದ್ಧ ಮಾಡ್ಕೋಬೇಕು, ರಕ್ತವನ್ನು ಕ್ಷಾರಯುತವಾಗಿ ಇಟ್ಕೋಬೇಕು. ಎರಡನೇದು ನಮ್ಮ ಶಕ್ತಿ, ನಮ್ಮ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡಿಕೊಂಡಿದ್ರೆ, ಈ ಎರಡು ಮಾಡಿಕೊಂಡ್ರೆ ಆಂತರಿಕ ವಾತಾವರಣ ತನ್ನಂತ ಅದೇ ಒಂಥರ ಅದ್ಭುತವಾದ ರೀತಿಯಲ್ಲಿ ತಯಾರಾಗತ್ತೆ. ಆವಾಗ ಅದ್ರ ಒಳಗಡೆ ಕ್ಯಾನ್ಸರ್ ಇದ್ರೂ ಹೋಗುತ್ತೆ. ಆಯಿತಾ? ಕ್ಯಾನ್ಸರ್ ಇದ್ರೂ ಹೋಗುತ್ತೆ, ಥೈರಾಯ್ಡ್ ಇದ್ರೂ ಹೋಗುತ್ತೆ, ಪ್ಯಾನ್ಕ್ರಿಯಾಸ್ ಪ್ರಾಬ್ಲಮ್ ಇದ್ರೂ ಹೋಗುತ್ತೆ, ಇಲ್ಲ ಕಿಡ್ನಿ ಪ್ರಾಬ್ಲಮ್ ಇದ್ರೂ ಹೋಗುತ್ತೆ. ಏನೇ ಇದ್ರೂ ತನ್ನಂತವೇ ಆ ವ್ಯಾಧಿಗಳು ನಿಮಗೆ ಹೇಳೋದಿಲ್ಲ, ತನ್ನಂತವೇ ಯಾವಾಗ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಸೊ ನೀವು ಹೋಗಿ ಚೆಕ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ, ಓ ಇದೆಲ್ಲ ನಮ್ಗೆ ಹೋಗಿದೆ, ವಾಸಿಯಾಗಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಬಾಹ್ಯ ವಾತಾವರಣ ಹೇಗೆ ಇಂಪಾರ್ಟೆಂಟು, ಸಮತುಲ್ಯ ಇಟ್ಕೋಬೇಕನ್ನೋದು. ನಮ್ಮ ಆಂತರಿಕ ವಾತಾವರಣ, ನಮ್ಮ ಒಳಗಡೆ ನಮ್ಮ ಆಂತರಿಕ ವಾತಾವರಣ ಅಂದರೆ ದೇಹ, ಮನಸ್ಸು, ಆತ್ಮದ ಅರಿವು, ಇವೆಲ್ಲ ಮಾಡ್ಕೊತ ಹೋದರೆ ಓಕೆ, ಆಂತರಿಕ ವಾತಾವರಣ ಸರಿಯಾದ ರೀತಿಯಲ್ಲಿ ಇರ್ತದೆ, ಅದ್ಭುತವಾದ ರೀತಿಯಲ್ಲಿ ಇರುತ್ತೆ. ಆವಾಗ ನಾವು ಆರೋಗ್ಯವಾಗಿ ಆನಂದವಾಗಿ ಇರ್ತೀವಿ. ಇಷ್ಟೇ ಮಾಡಬೇಕಾಗಿರೋದು. ಅದೇ ಯಾವುದೇ ಕಾಯಿಲೆ ಆಗ್ಲಿ, ಬ್ಲಾಕೇಜ್ ಆಫ್ ಎನರ್ಜಿ, ಲೀಕೇಜ್ ಆಫ್ ಎನರ್ಜಿ ಅಂತ, ಅದನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೋದು ಇದು ಈ ತರ ಪ್ರಾಣಾಯಾಮ, ಯೋಗ ಮತ್ತೆ ಧ್ಯಾನದಿಂದ ಹೇಳ್ಬೋದು. ಅದೇ ಇವರು ಮೊದಲು ದೇವರ ಸಾಮ್ರಾಜ್ಯವನ್ನು ನಿನ್ನೊಳಗೆ ಹುಡುಕು, ಬೇರೆ ಇನ್ನೆಲ್ಲೂ ಇಲ್ಲ ಅಂತ. ಎಲ್ಲಿದೆ ಅಂದ್ರೆ ಅದು ನಮ್ಮ ಮನಸ್ಸಿನೊಳಗಡೆ ಇದೆ ಅಂತ ನಾವು ತಿಳ್ಕೊಂಡಾಗ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಅಂತ ನಾವು ತಿಳ್ಕೊಂಡಿದೀವಿ ಮಾಸ್ಟರ್ಸ್. ಸೊ ಹಾಗಾಗಿ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ಸೂಪರ್. ಸೊ ನೀವು ಯಾವಾಗಿಂದ ಮಾತಾರ್ ಫೌಂಡೇಶನ್ ನಮ್ಮ ವೇದಿಕದಲ್ಲಿ ಜಾಯ್ನ್ ಆಗಿದ್ರಿ ಸರ್? ವಿಶ್ವ ಸ್ವಾಸ್ಥ್ಯ ದಿನ ಅಂದ್ಬಿಟ್ಟು ಇದು ಸಂಡೇ, ಎವ್ರಿ ಸಂಡೇಸ್ ಇರ್ತಾ ಇತ್ತಲ್ಲ ಸರ್, ಅವಾಗ ಮಾಡ್ತಿದ್ದೆ ಸರ್. ಇನ್ಸ್ಟಾಗ್ರಾಮ್ ಇಂದ ಜಾಯ್ನ್ ಆಗಿ ವಾಟ್ಸ್ಆಪ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದೆ ಸರ್. ವೆರಿ ಗುಡ್. ಎವ್ರಿ 1 hour ಮಾಡ್ತಿದ್ದೆ ಲಾಸ್ಟ್ ಜುಲೈಯಿಂದ, 2024 ಜುಲೈಯಿಂದ. ವೆರಿ ಗುಡ್. ಓಕೆ. ಈಗ ಬೆಳಗ್ಗೆ ಕಾರ್ಯಕ್ರಮದಲ್ಲಿನೂ ನೀವು ಜಾಯ್ನ್ ಆಗ್ಬೋದು. ಈಗ ಪ್ರತಿ ದಿವಸ 5 ರಿಂದ 7 ಗಂಟೆ ಇರುತ್ತೆ ಸರ್.
ಮತ್ತೆ ಈಗ 3 ಗಂಟೆಯಿಂದ 4:15 ಇದು ಬ್ರಹ್ಮಮುಹೂರ್ತ ಧ್ಯಾನ ಸ್ಟಾರ್ಟ್ ಮಾಡಿದ್ವಿ. ಹಾ ಸರ್. ಸೇಮ್ ಇದೇ ಲಿಂಕ್ ಅಲ್ಲಿ ಜಾಯ್ನ್ ಆಗ್ಬೋದು. 3 ಗಂಟೆ, ಬೆಳಗ್ಗೆ 3 ಗಂಟೆಯಿಂದ 4:15. ಓಕೆ ಸರ್ ಅದೇ ಬೆಳಗ್ಗೆ ಹೊತ್ತು ಒಂದೊಂದ್ಸಲ ಮೊಬೈಲು ಮತ್ತೆ ಇದು ಇಂಟರ್ನೆಟ್ ಇದೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ, ವಿತೌಟ್ ಮ್ಯೂಸಿಕ್ ಸುಮ್ನೆ ನನ್ ಪಡಿ ನಾನು ಧ್ಯಾನ ಮಾಡ್ತಾ ಇರ್ತೀನಿ ಸರ್. ವಿತೌಟ್ ಮ್ಯೂಸಿಕ್ ನಂಗೆ ಧ್ಯಾನ ಆಗ್ತಾ ಇದೆ, ಚೆನ್ನಾಗ್ ಆಗ್ತಾ ಇದೆ. ಎಸ್ ಅದು ಚೆನ್ನಾಗಿದೆ. ಒಂದು 45 ನಿಮಿಷ ಮ್ಯೂಸಿಕ್, 45 ನಿಮಿಷ ಶೂನ್ಯ ಧ್ಯಾನ ಅಷ್ಟೇ. ಬೆಳಗ್ಗೆ 1:30 ಗಂಟೆ ಇದೆ. ಓಕೆ ರೈಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಕೇಶವ ರೆಡ್ಡಿ ಅವರೇ ಮಾತಾಡಿ. ನಮಸ್ಕಾರ ಸರ್. ಹೇಳಿ. ಪೂಜ್ಯ ಗುರುಗಳಿಗೆ, ನಾಗರಾಜ್ ಸರ್ ಅವ್ರಿಗೆ, ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರಗಳು. ನಾನು ಒಂದು 2 ವರ್ಷದಿಂದ ಈ ಒಂದು ಮಹಾವತಾರ್ ಫೌಂಡೇಶನ್ ಹಲವಾರು ಧ್ಯಾನ ಇದರಲ್ಲಿ ಪಡಿತಾ ಇದ್ದೀನಿ ಸರ್. ಸ್ವಲ್ಪ ಇದು ಸಮಸ್ಯೆಗೆ ಮತ್ತೆ ಕಡಿಮೆ ಮಾಡ್ಕೋ, ಅದಕ್ಕೆ ಸ್ವಲ್ಪ ಏನಾದ್ರು ಇದು ಹೇಳಿ ಸರ್ ನಾಗರಾಜ್ ಸರ್. ಯಾವುದು ಅರ್ಥ ಆಗಿಲ್ಲ. ಕಟ್ ಆಗ್ತಾ ಇದೆ, ವಾಯ್ಸ್ ಕಟ್ ಆಗ್ತಾ ಇದೆ. ಸರಿಯಾಗಿ ಪ್ರಶ್ನೆ ಹಾಕಿರಿ. ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್, ಕರೆಕ್ಟ್ ಆಗಿ ಮಾತಾಡೋದು. ತೂಕ ಕಡಿಮೆ ಮಾಡ್ಕೊಳ್ಳೋದು, ಬೊಜ್ಜು ಕಡಿಮೆ ಇದಾಗೋದಕ್ಕೆ, ಮತ್ತೆ ಚರ್ಮದ ಸಮಸ್ಯೆ ಸರ್. ಎಲ್ಲ ಸರ್ ನಾನು ಹೇಳುದಿಲ್ಲ ಸರ್, ನಮ್ದು ಮೇನ್ ಬಂದು ಫುಡ್ಡೇ. ನಿಂಬೆ ನೀರಿಂದ ಹಿಡಿದು ಇದೆಲ್ಲ ಮಾಡಿದ್ರೆ ನೆಕ್ಸ್ಟ್ ಕಲರ್ ಥೆರಪಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಗೆ ಏನಾರ ಇತ್ತು ಅಂದ್ರೆ ಅದನ್ನ ನನಗೆ ವಾಟ್ಸ್ಆಪ್ ಅಲ್ಲಿ ವ್ಯವಸ್ಥೆ ಮಾಡ್ಕೊಡಿ, ನಿಮ್ಗೆ ಕಳ್ಸ್ಕೊಡ್ತೀನಿ. ಯಾವ ಬೆಳ್ಳಿಗೆ ಎಲ್ಲ ಹಾಕೋಬೇಕು ಅಂತ ಹೇಳ್ತೀನಿ. ಫಸ್ಟ್ ಒಂದು ವಾಕಿಂಗ್ ಮಾಡ್ಬೇಕು ಸರ್. ನಮ್ದು ನಾನು ಏನ್ ಹೇಳ್ತಾ ಇದ್ದೀನಿ ಸ್ಟೆಪ್ ಸರ್, ABCD ನಲ್ಲಿ 26 ಅಕ್ಷರ ಇದ್ರೇನೆ ಅದು 1 ವರ್ಷ ಆಗುದು. 1 ವರ್ಷ ಬಿಟ್ರೆ ಆಯ್ತದ? ಆ ತರ ನೀವು ಬೇಸಿಕ್ ಕಲ್ಬೆರಕೆ ನೀರ್ ಕುಡಿಬೇಡಿ, ಕಲ್ಬೆರಕೆ ಊಟ ಮಾಡ್ಬೇಡಿ, ಕಲ್ಬೆರಕೆ ನಿದ್ದೆ ಮಾಡ್ಬೇಡಿ, ಕಲ್ಬೆರಕೆ ವ್ಯವಹಾರ ಮಾಡ್ಕೋಬೇಡಿ. ಇದೆಲ್ಲ ಸಾರ್ ಇಷ್ಟೊತ್ತು ಏನ್ ಹೇಳಿದ್ರಲ್ಲ ನಿಮ್ಗೆ ನೋಡ್ತೆ. ನಿಮ್ಮ ದೇಹದ ಶುದ್ಧತೆ, ಆಹಾರ, ಇನ್ನರ್ ಸೋಲು, ಆತ್ಮ ಧ್ಯಾನ ಮಾಡೋದು ಯಾಕೆ? ನಿಮ್ಮ ಆತ್ಮಶುದ್ಧಿ ಮಾಡ್ಕೊಳಕ್ಕೆ. ಇವೆರಡೂ ಬಂದಾಗ ನೀವು ಮುಂದಕ್ಕೆ ಹೋಯ್ತೀರಾ. ಸೆಂಟರ್ ಬಂದ್ಬಿಟ್ಟು ಯಾವ್ದು ಕೇಳಕ್ ಆಗೋದಿಲ್ಲ ಸರ್. ನಿಮ್ಗೆ ಏನ್ ಸಮಸ್ಯೆ ಇದೆ, ಏನೇನ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ನಾನು ಜಾಸ್ತಿ ಮಾತಾಡಕ್ಕಾಗಲ್ಲ. ಬೇಕಾದ್ರೆ ನೀವು ಹೇಳ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ನಾನು ಕಳ್ಸಿದಾಗ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ರೆಕಾರ್ಡ್ ಮಾಡಿ ಕಳ್ಸಿ. ಸರ್ ನನ್ಗೆ ಈ ತರ ಇದೆ, ನನ್ನ ದಿನಚರಿ ನಾನು ಹೇಳಿದ್ನಲ್ಲ, ಅವತ್ತೇ ಹೇಳಿದಿಲ್ಲ. ಯಾರೇ ಆಗ್ಲಿ, ಶುಗರ್ ಅಷ್ಟೇ. ನಮ್ದೆಲ್ಲ ಸರ್ 21 days ಅಲ್ಲಿ ರಿಸಲ್ಟ್. ಅಟ್ಲೀಸ್ಟ್ 10% ಬಂದ್ರೆ ಸಾಕಲ್ವಾ? ಅಟ್ಲೀಸ್ಟ್ 10% ಬೇಡ, ನಿಮ್ ಮಾತ್ರೆ ಕಡಿಮೆ ಮಾಡ್ಕೊಂಡು ಸಾಕಲ್ವಾ ಸರ್? ನಾವು ಕೈ ಮುಗಿದು ಕೇಳೋದು ನಮ್ ಧ್ಯಾನಿಗಳಿಗೆ, ಮಾತ್ರೆ ಬೇಡ, ಮದ್ದು ಮೆಡಿಸನ್ ಬೇಡ ಅಂತ ಗುರುಗಳು ಹೇಳ್ಕೊಟ್ಟಿರೋದು. ನೀವ್ ಎಷ್ಟು ಮದ್ದು ತಗೋತೀರೋ ಅಷ್ಟೇ ನಿಮ್ ಡೇಂಜರ್. ಇವತ್ತಲ್ಲ ಲಾಸ್ಟ್ ಗೊತ್ತೈತದೆ. ನಾವು ಅದನ್ನ ತಿಳ್ಕೊಂಡು ಈಗ ನಾವೆಲ್ರಿಗೂ ಅರಿವು ಮೂಡಿಸ್ತಾ ಇರೋದೇನಂದ್ರೆ, ನಮ್ ಧ್ಯಾನಿಗಳು ಯಾವುದೇ ಕಾರಣಕ್ಕೆ ಮಾತ್ರೆ ಮದ್ದೆ ಬೇಡ. ಹಂಗಂದ್ರೆ ಏನ್ ಸರ್? ಪ್ರತಿಯೊಂದಕ್ಕೂ ಇದು ಸಲಹೆಗಳಿದೆ. ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ, ಸಾರು ಗೊತ್ತಿರುವಷ್ಟು ಸಾರ್ ಹೇಳ್ತಾರೆ, ಇಲ್ಲ ಕೆಲವು ಧ್ಯಾನಿಗಳು ಬರ್ತಾರೆ, ಅವ್ರ ಹತ್ರ ಕ್ವಶನ್ ಕೇಳ್ಕೊಳ್ಳಿ. ಹೇಳಿದಲ್ಲ, 1 word ಸಾಕು ಅಷ್ಟೇನೆ ಚೇಂಜು. ಫಸ್ಟ್ ಊಟದ ಶುದ್ಧತೆ. ಎಕ್ಸಾಂಪಲ್ ನೋಡಿ, 4 ಜನನು ಸರ್ ಕಾರಲ್ಲಿ ಹೋಯ್ತಾ ಇರ್ತೀವಿ, ಎಲ್ಲ ಡ್ರೈವರೇ. ಬಟ್ ನಾವ್ ಮಾತಾಡ್ತಾ ಇರ್ತೀವಿ. ಡ್ರೈವರ್ ಕೆಲಸ ಏನೋ ಮಾತ್ಮೇಲೆಲ್ಲ ಅವ್ನ್ ರೋಡಲ್ಲಿ ಇರ್ಬೇಕು. ಹಂಗೆ ಧ್ಯಾನಿಗಳು ನೀವು ಧ್ಯಾನ ಕುತ್ಕೊಂಡಾಗ ಫಸ್ಟ್ ನೀವ್ ಹೇಳ್ಕೊಳ್ಳಿ, ಯಾರು ಫಾಲೋವರ್ಸ್ ಇಲ್ಲ. ಗುರುಗಳು ಹೇಳಿರೋದೇನು? ನೀನೇ ದೇವ್ರು, ನೀನೇ ಡಾಕ್ಟ್ರು, ನೀನೇ ಗುರು. ಆಯ್ತಲ್ಲ? ಆಯ್ತು, ನಾನೇ ಗುರು ಆದ್ಮೇಲೆ ನಾನೇ ಬೇರೆಯವ್ರಿಗೆ ಕೂತ್ಕೊಳ್ಳಿ. ಆಗ ನೀವು ಧ್ಯಾನಕ್ಕೆ ಮಾಡಿದಾಗ ಆ ಧ್ಯಾನದ ಅನುಭವ ಸಾರ್ ಹೇಳ್ತಾ ಇರ್ತಲ್ಲ, ಯಾರ ಕಡೆ ಏನು ಹೇಳಿದಾಗ, ಈ ತರ ಕ್ಲಾಸ್ಗಳು ಕೇಳಿದಾಗ 1 word ಅಲ್ಲಿ ಬರ್ತದ್ ನಿಮ್ಗೆ. ಅದ್ ಮಾಡ್ಕೊಂಡು ಹೋಗಿ. ಮಾಡಕ್ಕೇನಂತ? ಈಗ ನಾನು ಮೆಜೆಸ್ಟಿಕ್ ಹೆಂಗಪ್ಪ ಹೋಗ್ಬೇಕು ಅಂದ್ರೆ ಹಿಂಗ್ ಹೋಗು ಅಂತ ಹೇಳ್ತೀನಿ. ಅಟ್ಲೀಸ್ಟ್ ಇಲ್ಲಿಂದ ನಿಂತಿರೋ ಕಡೆ ನಡ್ಕೊಂಡು ಹೋದ್ರೆ ತಾನೆ. ಅಕಸ್ಮಾತ್ ನಡಿಯಕ್ ಹೋಗವ, ಅದಕ್ಕೆ ಬುದ್ಧಿವಂತಿಕೆ. ನೀವು ಧ್ಯಾನ ಮಾಡೋ ಧ್ಯಾನಕ್ಕೆ ಒಂದು ಉದಾಹರಣೆ ಹೇಳ್ತಾ ಇರೋದು. ಇಲ್ಲಿಂದ ನೀವು ಮೆಜೆಸ್ಟಿಕ್ ಹೋಗ್ಬೇಕು ಅನಿಯಪ್ಪ, ಕಾಲ್ ನಡಿಯಕ್ಕಾಗಲ್ಲ. ಎರಡನೇದೇನಂದ್ರೆ ಕೈ ಅಡ್ಡ ಮಾಡ್ಬೇಕು. ಯಾರೋ ಒಬ್ರು ನಿಲ್ಸ್ತಾರೆ, ಪುಣ್ಯಾತ್ಮ ನಿಲ್ಸ್ದಾಗ, ಅಣ್ಣ ನನ್ ಕಾಲ್ ನಡಿಯಕ್ಕಾಗಲ್ಲ, ಒಂದು ದುಡ್ಡಿಲ್ಲ, ಅಲ್ಲಿ ಗಂಟೆ ಬಿಡೋಣ. ನೀವೇನು ಕಾಲ ಹಾಕ್ತಾನೆ, ಎಲ್ರು ಕಾರಲ್ಲಿ ಹೋಯ್ತವ್ರೆ, ನನಗೇನು ನೋಡ್ತಾ ಇಲ್ಲ, ಇವ್ರು ಎಂತ ಜನ, ಹಂಗೆ ಹಿಂಗೆ ಇದ್ರು ನೀವು ಬೈಕೊಂಡೋದ್ರೆ. ನಮ್ ಧ್ಯಾನಿಗಳು ಇದೇ ಕೆಲಸ ಮಾಡ್ತಾ ಇರೋದು. ಏನು ಇಲ್ದೇನೆ ಬಂದ್ಬಿಟ್ಟು ಧ್ಯಾನ ಮಾಡಿದೆ, ಏನು ಆಗ್ಲಿಲ್ಲ. ಏನಾಗ್ಬೇಕು ನಿಮ್ಗೆ? ಫಸ್ಟ್ ನೀವು ನಿಮ್ಮಲ್ಲಿ ಇರೋದು ಒಂದು, ನಾನು ನಂದು ನನ್ನಿಂದ ಚೇಂಜ್ ಆದ್ರೆ ಸಾಕು ಸರ್. ಪ್ರತಿಯೊಂದಕ್ಕೂ ಆ ಬಾಗಿಲುಗಳು ಓಪನ್ ಆದಾಗ ಪ್ರತಿಯೊಂದಕ್ಕೂ ಪರಿಹಾರ ಸಿಗ್ತದೆ. ಅದನ್ನೇ ಗುರುಗಳು ಹೇಳ್ಕೊಟ್ಟಿರೋದು. ಧ್ಯಾನ ಮಾಡ್ಕೊಂಡು ಮತ್ತೆ ಸಜ್ಜನರ ಸಂಘ ಈ ತರ ನೋಡಿ ಏನ್ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಬಂದ್ಬಿಟ್ಟು ನಿಮ್ದು ಏನೇ ಪ್ರಾಬ್ಲಮ್ ಅಲ್ಲಿ ಮಾತಾಡಿ, ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಗೊತ್ತಿರೋದು ನಾನು ಹೇಳ್ತೀನಿ, ರಂಗನಾಥ್ ಸರ್ ಇದು ಹೇಳ್ತಾರೆ, ಇಲ್ಲ ಅಕಸ್ಮಾತ್ ಗೊತ್ತಿಲ್ಲ ಬೇರೆ ರೆಫರರ್ ಮಾಡಿ ಹೇಳ್ಕೊಡ್ತೀವಿ. ನೀವು ಇಲ್ಲಿ ಧ್ಯಾನಕ್ಕೆ ಕನೆಕ್ಟ್ ಆಗ್ದೇನೆ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬೇರೆಯವ್ರ ಹತ್ರ ವಾಕಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಯ್ತದೆ? ಎಲ್ಲ ಬೇಕು ಸರ್. ಪ್ರತಿಯೊಂದು ಮಾಡಿ, ಇಷ್ಟಪಟ್ಟು ಮಾಡಿ, ಅವಶ್ಯಕತೆ ಇರೋದನ್ನ ಫಸ್ಟ್ ಪೂರೈಸ್ಕೊಳ್ಳಿ.
ಆಗ ಆ ತರ ಮುಂದಕ್ಕೆ ಹೋದಾಗ ಎಲ್ಲ ಸಿಗ್ತದೆ. ಥ್ಯಾಂಕ್ ಯು ಸರ್. ರೈಟ್. ಸೊ Thank you, sir. ಏನಿಲ್ಲ, ಈಗ ಕೇಶವ ರೆಡ್ಡಿ ಅವರೇ, ಸಾರ್ ಹೇಳಿದ್ರಲ್ಲ, ನೀವು ತಿನ್ನೋ ಆಹಾರ ಆಗ್ಲಿ ನೀರಾಗ್ಲಿ, ಓಕೆ, ಮತ್ತೆ ಸರ್ ಹೇಳ್ತಾ ಇರೋದೇನಂದ್ರೆ ಅದು ಗಮನಿಸ್ಕೊಳ್ಳಿ, ನಿಮ್ಮ ವ್ಯವಹಾರ ಆಗ್ಲಿ, ವ್ಯವಹಾರದಲ್ಲಿ ಏನಾದರೂ ನಕಾರಾತ್ಮಕ ವಿಷಯಗಳಿದ್ರೆ ಬೇಗ ತೊಲಗಿಸ್ಕೊಳ್ಳಿ. ಅದು ದೇಹದ ಮೇಲೆ ಪರಿಣಾಮ ತೋರಿಸ್ತಾ ಇರ್ತದೆ, ವ್ಯಾಧಿಗಳ ರೂಪದಲ್ಲಿ. ಈಗ ಚರ್ಮದ ಮೇಲೆ ಬರ್ತಾ ಇದೆ, ಯಾವುದೇ ನಾವು ಅನ್ಕೊಂತೀವಿ ಪ್ರತಿಯೊಂದು ಅಂದ್ರೆ ದೇಹದಿಂದೇ ಬರ್ತದ ಅಂತಂದ್ರೆ ಇಲ್ಲ, ಮಾನಸಿಕದಿಂದ ಫಸ್ಟ್ ಉತ್ಪನ್ನ ಆಗಿರ್ತದೆ, ಅವೆಲ್ಲ ದೇಹದ ಮೇಲೆ ಪರಿಣಾಮ ತೋರಿಸ್ತಾ ಇರ್ತದೆ. ಈಗ ಅನೇಕ ನಕಾರಾತ್ಮಕ ವಿಷಯಗಳೇನಾಗತ್ತೆ, ಕೊನೆಯದಾಗಿ ದೇಹದ ಮೇಲೆ ಪರಿಣಾಮ, ದೇಹದ ಮೇಲೆ ಪ್ರಭಾವ, ಅದು ನಿಮ್ಮಲ್ಲಿ ಆಗ್ತಾ ಇರ್ತವೆ ಸ್ವಲ್ಪ ವಿಷಯಗಳು. ಈಗ ಉದಾಹರಣೆಗೆ ಚರ್ಮ ಸಮಸ್ಯೆ ಅಂದ್ರೆ, ಸೊ ನಿಮ್ಮ ರಕ್ತದಲ್ಲಿ ಯಾವುದೇ ಅಶುದ್ಧ ಇಲ್ಲ ಅಂದ್ರೆ ಚರ್ಮದ ಸಮಸ್ಯೆ ಬರೋದಿಲ್ಲ, ಆಯ್ತಾ. ಸೊ ಮತ್ತೇನಾಗುತ್ತೆ, ಈಗ ಲಿವರ್ ಆಗಲಿ ಮತ್ತೆ ಕಿಡ್ನಿ ಆಗಲಿ, ಇವೆಲ್ಲ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ಒಂದು ನೀರು ಸೇವನೆ, ಎರಡನೇದು ಸರಿಯಾದ ಆಹಾರ. ನೀವೆಲ್ಲ ಆರ್ಗಾನಿಕ್ ಆಹಾರಕ್ಕೆ ಬರ್ಬೇಕು, ನೀವು ಸಾವಯವ ಆಹಾರಕ್ಕೂ ಬರಲೇಬೇಕು. ನೀವು ಅಲ್ಲಿ ಯಾವುದೇ ರೀತಿಯಲ್ಲಿ ಅಶುದ್ಧ ಆಹಾರ ತಿನ್ನಕ್ಕೆ ಹೋಗಬಾರ್ದು ಈ ಚರ್ಮ ಸಮಸ್ಯೆ ಇರುವಾಗ, ಪ್ರತ್ಯೇಕವಾಗಿ. ಓಕೆ, ನೀರು ಚೆನ್ನಾಗಿ ದಿನಕ್ಕೆ 4 ಲೀಟರ್ ಅಂತೂ ಮಿನಿಮಮ್ ಕುಡಿಯಬೇಕಾಗತ್ತೆ. ಆಮೇಲೆ ನಿಮಗೆ ಮೂತ್ರ ಚಿಕಿತ್ಸೆ, ಅಲೆ ಮೂತ್ರದಿಂದ ನಿಮ್ಮ ಚರ್ಮವನ್ನು ಹಚ್ಕೊಳ್ಳೋದ್ರಿಂದ ನಿಮ್ಮ ಚರ್ಮ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಅದು ನನಗೂ ಗೊತ್ತಿರೋ ವಿಷಯ. ಆದರೆ ನೀವು ಮಾಡ್ಕೊತೀರಾ ಇಲ್ಲ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಆಯ್ತಾ. ಸೊ ಇಲ್ಲ ಅಂದರೆ ನೀವು ಮದ್ದುಗಳು ತಿನ್ನಬೇಕು, ಅದು ಇದು ಏನೇನೋ ಮಾಡ್ತಾ ಇರಬೇಕು, ಅದು ನೀವು ಯೋಚನೆ ಮಾಡಿ. ಓಕೆ, ಸಂಪೂರ್ಣವಾಗಿ ನಮ್ಮ ವೇದಿಕದಲ್ಲಿ ನಾವು ತಿಳಿಸ್ಕೊಟ್ಟಿರುವಂಥ ಈ ಮೂತ್ರ ಚಿಕಿತ್ಸೆ, ಅಲೆ ಮೂತ್ರ ಚಿಕಿತ್ಸೆ, ಏಜ್ಡ್ ಯೂರಿನ್ ಥೆರಪಿ ಅಂತ ನಾನು ತೋರಿಸಿದ್ದೀನಿ, ಅದು ಹೇಳ್ಕೊಟ್ಟಿದ್ದೀನಿ. ಅದು ಸಂಪೂರ್ಣವಾಗಿ ಯಾರು ಪಾಲನೆ ಮಾಡ್ತಾರೋ ಅವರ ಚರ್ಮದ ಸಮಸ್ಯೆ, ಸೋರಿಯಾಸಿಸ್ ಸಹ ಸಾಲ್ವ್ ಆಗುತ್ತೆ, ಸೋರಿಯಾಸಿಸ್ ಸಹ ಹೋಗುತ್ತೆ. ಅದಕ್ಕೂ ಆ ರೀತಿಯಲ್ಲಿ ಮೂತ್ರ ಸೇವನೆ, ಮೂತ್ರ ಅಪ್ಲಿಕೇಶನ್. ಸೊ ಅದೇ ರೀತಿಯಲ್ಲಿ ಆಹಾರದ, ನೀರು, ಆಹಾರ, ಗಾಳಿ, ಈ ಮೂರನ್ನು ಸರಿಯಾಗಿ ನೋಡ್ಕೊಳ್ಳಿ, ಆಯ್ತಾ. ಅಶುದ್ಧವಾದಿದ್ರೆ ಅದು ಶುದ್ಧ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳಿ. ಈಗ ನೀರಿದೆ, ಉದಾಹರಣೆಗೆ ಪ್ರತಿ ಸಾರಿ ಹೇಳಿದಂತ ಮುಂಚೆನೆ ಲಾಸ್ಟ್ ಕ್ಲಾಸಲ್ಲಿ, ಪ್ರತಿ ಸಾರಿ ನೀರು ಕುಡಿಯುವಾಗ 2, 3, 4 ಡ್ರಾಪ್ಸು ಈ ನಿಂಬೆ ಡ್ರಾಪ್ಸ್ ಹಾಕ್ಬಿಟ್ಟು ಕುಡಿ, ಆಯ್ತಾ. ಅವಾಗ ಏನಾಗುತ್ತೆ, ಅದು ಅಸಿಡಿಕ್ ನೀರಿದ್ರೂ, ಅದರಲ್ಲಿ pH ವ್ಯಾಲ್ಯೂ ಅಸಿಡಿಕ್ ಇದ್ರೂ, ಈ ನೀರು ಆದ ತಕ್ಷಣವೇ TDS ಆಗಲಿ pH ವ್ಯಾಲ್ಯೂ ಆಗಲಿ ಚೇಂಜ್ ಆಗುತ್ತೆ, ಅದು ಆಲ್ಕಲೈನ್ ಆಗಿಬಿಡ್ತದೆ ನೀರು. ಆ ನೀರು ನೀವು ಕುಡಿಯುವಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿರುವಂಥ ಎಲ್ಲ ಜೀವಕೋಶಗಳಿಗೂ ಈ ಆಲ್ಕಲೈನ್ ನೀರು ತಲುಪಿಸುವಾಗ ಅದಕ್ಕೂ ಅದ್ಭುತವಾದ ಆಕ್ಸಿಜನ್ ಸಿಗತ್ತೆ. ಆಕ್ಸಿಜನ್ ಸರಬರಾಜು ಆಗೋದು ಆಲ್ಕಲೈನ್ ವಾತಾವರಣದಲ್ಲೇ. ಅಸಿಡಿಕ್ ವಾತಾವರಣದೇ ಆಕ್ಸಿಜನ್ ಕೊರತೆ ಆಗತ್ತೆ, ಆಯ್ತಾ. ಅವಾಗ ಜೀವಕೋಶಗಳು ಏನಾಗತ್ತಂದ್ರೆ ಕೆಟ್ಟೋಗುತ್ತೆ. ಅವಾಗ ಚರ್ಮವ್ಯಾಧಿ ಅಲ್ಲ, ಏನೇನು ವ್ಯಾಧಿಗಳು ಬರ್ತದೋ ಅದು ಗೊತ್ತಿಲ್ಲ. ನಿಮ್ಮ ದೇಹದಲ್ಲಿ ಎಲ್ಲೆಲ್ಲಿ ವೀಕ್ ಇರುತ್ತೋ ಅಲ್ಲೆಲ್ಲ ಒಂದು ವ್ಯಾಧಿ ಉತ್ಪನ್ನ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಅದು ಗಮನಿಸ್ಕೊಳ್ಳಿ, ಆಯ್ತಾ. ಅಗ್ನಿಹೋತ್ರ ಮಾಡೋದಾಗ್ಲಿ ಮಾಡ್ಕೊಳ್ಳಿ, ಈ ನೀರನ್ನು ಈ ರೀತಿಯಲ್ಲಿ ಶುದ್ಧ ಮಾಡ್ಕೊಂಡು ಕುಡಿ. ಗಾಳಿ ಶುದ್ಧ ಮಾಡ್ಕೋಬೇಕಂದ್ರೆ ಖಂಡಿತವಾಗಿ ಅಗ್ನಿಹೋತ್ರ ಈಸ್ ದ ಬೆಸ್ಟ್. ನಿಮ್ಮ ಗಾಳಿ, ನೀವು ಸುತ್ತಿರುವಂಥ ಗಾಳಿ, ನೀವು ಏನು ಶ್ವಾಸ ತಗೊಂತ ಇದ್ರು ಅಗ್ನಿಹೋತ್ರ ಮಾಡಿಕೊಂಡ್ರೆ ಶುದ್ಧ ಆಗುತ್ತೆ. ಮತ್ತು ಆಹಾರ ಶುದ್ಧ ಅನ್ನೋದು ನಿಮ್ಗೆ ಗೊತ್ತು, ಎಷ್ಟೋ ಕ್ಲಾಸಲ್ಲಿ ನಾವು ಹೇಳ್ತಾ ಬಂದಿದ್ವಿ. ಆದರೆ ನಿಮಗೊಂದು ಬೆಸ್ಟ್ ಡೈಟ್ ಅನ್ನೋದು ಮೊನ್ನೆ ಒಂದು ಕ್ಲಾಸ್ ಕೊಟ್ಟಿದ್ದೀನಿ ನಾನು, ಈ ಪ್ರಪಂಚದಲ್ಲಿ ಉತ್ತಮ ಡೈಟ್ ಯಾವುದು ಅಂತ, ಯಾವ ರೀತಿಯಲ್ಲಿ ನಾವು ಡೈಟ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರ್ತದೆ ಅಂತ. ಮತ್ತು ಸೂರ್ಯನ ಬೆಳಕು ಬೇಕೇ ಬೇಕು, ದಿನಕ್ಕೆ 40 ನಿಮಿಷ ಬೇಕು. ಅದು ಆ ವಿಡಿಯೋ ರೆಫರ್ ಮಾಡಿ ನೀವು. ವರ್ಲ್ಡ್ಸ್ ಬೆಸ್ಟ್ ಡೈಟ್ ಅಂತ ನಾನು ಡಿಪ್ ಡೈಟ್ ಅಂತ ಕೊಟ್ಟಿದ್ದೀನಿ. ಅಂದರೆ ಆ ಪರ್ಟಿಕ್ಯುಲರ್ ಡಿಸಿಪ್ಲೈನ್ ಆ್ಯಂಡ್ ಇಂಟೆಲಿಜೆಂಟ್ ಪೀಪಲ್ ಡೈಟ್ ಅಂತ ಒಂದು ಕೊಟ್ಟಿದ್ದೀನಿ ನಾನು. ಆ ಡೈಟನ್ನು ಪಾಲನೆ ಮಾಡಿ. ಓಕೆ, ಆ ಡೈಟ್ ಸಿಂಪಲ್ ಡೈಟೇ, ಸಹಜವಾದ ಡೈಟು. ಎಲ್ಲ ಜಂತುಗಳು ತಿನ್ನೋ ಆಹಾರ, ಜಂತುಗಳು ಯಾವ ರೀತಿಯಲ್ಲಿ ಆಹಾರ ತಿಂದು ಅದು ಆರೋಗ್ಯವಾಗಿದೆ, ಯಾವ ಡಾಕ್ಟರ್ ಹತ್ರ ಹೋಗೋದಿಲ್ಲ, ಆಯಿತಾ. ಅದಕ್ಕೂ ಯಾವ ಹಾಸ್ಪಿಟಲ್ಸು ಇಲ್ಲ, ನಿಸರ್ಗನೇ ಅದಕ್ಕೆ ಹಾಸ್ಪಿಟಲ್, ನಿಸರ್ಗನೇ ಅದಕ್ಕೂ ತಾಯಿ ತಂದೆ ಎಲ್ಲ ಅದೇ. ನಮಗೂ ಅಟ್ಲೀಸ್ಟ್ ಹಾಸ್ಪಿಟಲ್ ಇಲ್ಲಿ ಅಲ್ಲಿ ಅಂತ ನೋಡ್ತಾ ಇರ್ತೀವಿ, ಅದಕ್ಕೆ ಯಾವುದೂ ಇಲ್ಲ, ಯಾವುದು ಬೇಕಾಗಿಲ್ಲ ಅದಕ್ಕೆ. ಯಾಕಂದರೆ ಅದರ ಆರೋಗ್ಯ ಆಹಾರ ಪಾಲನೆ ಹೇಗಿರ್ತದೆ ಅಂದರೆ, ಅದು ನಿಸರ್ಗಕ್ಕೆ ಆಧಾರವಾಗಿ ನಿಸರ್ಗಕ್ಕೆ ಅನುಸರಿಸ್ತಾ ಹೋಗ್ತದೆ. ಯಾವಾಗಲೂ ನಿಸರ್ಗನ ಪಾಲನೆ ಮಾಡ್ತದೆ. ನಾವು ನಿಸರ್ಗನ ಪಾಲನೆ ಮಾಡ್ತಾ ಇಲ್ಲ, ಅದಕ್ಕೆ ನಮ್ಗೆ ಇಷ್ಟು ತೊಂದರೆಗಳು, ಇಷ್ಟು ರೋಗಗಳು ಬರ್ತಾ ಕಾರಣ ಮೇಜರ್ ಪ್ರಾಬ್ಲಮ್ ಅದೇ. ಆ ನಿಸರ್ಗ ಪ್ರಕಾರ ಇರುವಂಥ ಆಹಾರ ವಿಧಾನವನ್ನು ಪಾಲನೆ ಮಾಡಿದರೆ ಯಾವ ತೊಂದರೆಗಳು ಬರೋದಿಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಾವು ಆಹಾರನ ತಿಂತಾ ಇದ್ದೀವಿ,
ಪ್ರತಿಯೊಬ್ಬರು ಶ್ರೀಮಂತರಾಗ್ಬೋದು, ಬಡವರಾಗ್ಬೋದು, ಆಹಾರ ತಿನ್ನೋ ವಿಧಾನ ನೋಡಿದ್ರೆ ಪೂರ್ತಿ ಕೆಟ್ಟೋಗಿದೆ. ಎಷ್ಟು ಯಾವ ಥರ ಅಂದರೆ, ಯಾವುದೇ ತರಕಾರಿಗಳಾಗಲಿ ಇನ್ನೊಂದು ತರಕಾರಿಗಳು ನಾವು ತೊಗೊಂಡು ಬಂದರೆ ಅದರಲ್ಲಿ ತರಕಾರಿಗಳಿಂದ ಏನು ಬರಬೇಕು, ನಮಗೆ ಒಳ್ಳೆ ವಿಟಮಿನ್ಸು, ಒಳ್ಳೆ ಮಿನರಲ್ಸು, ಇವೆಲ್ಲ ಬರಬೇಕಾಗತ್ತೆ. ಆಂಟಿ ಆಕ್ಸಿಡೆಂಟ್ಸು ಎಲ್ಲ ಬರಬೇಕಾಗತ್ತೆ. ಇದು ಯಾವುದು ಬರೋದಿಲ್ಲ. ಯಾಕಂದರೆ ನಾವು ತರಕಾರಿಗಳು ತಂದು ಬಯಸಿ ಒಂಥರ 300 ಡಿಗ್ರಿ 400 ಡಿಗ್ರಿ ಬಯಸಿದರೆ ಅದರಲ್ಲಿ ಏನು ಸಿಗುತ್ತೆ ನಿಮಗೆ? ಜೀರೋ. ಅರ್ಥ ಆಯ್ತಾ? ಏನೋ ತಿಂದಿವಿ ಅಂದರೆ ತಿಂದಿವಿ ಅಷ್ಟೇ, ಹೊಟ್ಟೆ ತುಂಬ ತಿಂದಿವಿ, ತಿಂದಿವಪ್ಪ ಒಳ್ಳೆ ಆಹಾರ, ಹೊಟ್ಟೆ ತುಂಬ ತಿಂದ್ರೆ ಹೊಟ್ಟೆ ತುಂಬ ತಿಂದಿ ಅಷ್ಟೇ. ಹೇಳ್ಕೊಂಡಕ್ಕೆ ಅಷ್ಟೇ, ಹೇಳ್ಕೊಂಡಕ್ಕೆ ಇದೆ, ಹೇಳ್ಕೊಂಡಕ್ಕೆ ಮಾತ್ರ ಇದೆ, ಅಲ್ಲಿ ಫಲಿತ ಇಲ್ಲ, ಫಲಿತ ಬರೋದಿಲ್ಲ. ನಿಮಗೆ ಫಲಿತ ಬರಬೇಕೇನೇನು ಅಂದರೆ ಅದು ಸ್ವಲ್ಪ ತಿನ್ನಿ, ಬಯಸಿರೋದು. ಸಹಜ ಆಹಾರ ಹೆಚ್ಚಾಗಿ ಇಟ್ಕೊಳ್ಳಿ. ಸಹಜ ಆಹಾರ ಆದಷ್ಟು ಸಾವಯವ ಇಟ್ಕೊಳ್ಳಿ. ಯಾಕಂದರೆ ಈ ಸಮಾಜದಲ್ಲಿ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಈಗ. ನಾವು ಹೇಳ್ತಾ ಇರ್ತೀವಿ, ನೀವು ತರಕಾರಿಗಳೇ ತಿನ್ನಿ, ಹಣ್ಣುಗಳೇ ತಿನ್ನಿ ಹೆಚ್ಚಾಗಿ ಅಂತ ಹೇಳಿದರೆ, ಹೋಗಿ ತಿನ್ನಕ್ಕೆ ಹೋದರೆ ಯಾವುದೇ ಒಂದು ತರಕಾರಿಗಳ ಶಾಪ್ಗೆಲ್ಲ ಹೋದರೆ ಎಲ್ಲಾನು ಈ ರಾಸಾಯನಿಕ ಗೊಬ್ಬರಗಳ ಹಾಕಿ, ರಾಸಾಯನಿಕ ಈ ಸಿಂಪಡಿಗಳು ಹಾಕಿ ಅದನ್ನು ಬೆಳೆಸಿರೋದು. ಆಯಿತಾ? ಕೆಮಿಕಲ್ ಫರ್ಟಿಲೈಸರ್ಸು, ಕೆಮಿಕಲ್ ಪೆಸ್ಟಿಸೈಡ್ಸು. ಏನು ಮಾಡೋದು? ಇಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ವಿ. ಇದನ್ನು ಅರ್ಥ ಮಾಡ್ಕೊಂಡವರು, ಇದನ್ನು ಕರೆಕ್ಟ್ ಮಾಡೋರು ಯಾರು ಇಲ್ಲ. ಎಲ್ಲ ಇಲ್ಲಿ GST ಎಷ್ಟು ಬರುತ್ತೆ, ಎಷ್ಟು GST ಕಲೆಕ್ಷನ್ ಆಗಿದೆ, ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ, GDP ಎಷ್ಟು ಇಂಪ್ರೂವ್ ಆಗಿದೆ, ನಮ್ಮ ದೇಶ ಯಾವ ರೀತಿಯಲ್ಲಿ ಹೋಗ್ತಾ ಇದೆ, ಇದೇ ನೋಡ್ತಾರೆ ಬಿಟ್ಟು ಜನ ಯಾವ ಆಹಾರ ತಿಂತಾ ಇದ್ದಾರೆ, ಯಾವ ರೀತಿಯಲ್ಲಿ ಸಾಯ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಹಾಸ್ಪಿಟ್ಲ್ಗಳು ಬೆಳೆಸೋದು ಒಂಥರ ಪ್ಯಾಷನ್ ಆಗಿಬಿಟ್ಟಿದೆ. ಅಲ್ಲೊಂದು ದೊಡ್ಡ ಸೂಪರ್ ಸ್ಪೆಷಾಲಿಟಿ, ಇಲ್ಲೊಂದು 800 ಬೆಡ್ ಹಾಸ್ಪಿಟ್ಲ್, 300 ಬೆಡ್ ಹಾಸ್ಪಿಟ್ಲ್ ಬಂದಿದ್ರೆ ಅದೇನೋ ದೊಡ್ಡ ಸೂಚಿಕೆ ಏನಂತದು, ನಮ್ಮ ಸಮಾಜ ಬೆಳೀತಾ ಇದೆ ಅಂತ. ಇದು ಎಷ್ಟು ದುರಂತ ಇದು, ಎಷ್ಟು ದುರದೃಷ್ಟ, ಎಷ್ಟು ದುರಂತ ಇದೆ ಹೇಳ್ಬೇಕಾದ್ರೆ. ಹಾಸ್ಪಿಟ್ಲ್ ಬೆಳೀತಾ ಇದೆ ಅಂದರೆ ಕಾರಣ, ಹಾಸ್ಪಿಟ್ಲ್ ಬೆಳೀತಾ ಇದೆ ಅಂದರೆ ನಿಮ್ಮ ಸಮಾಜದ ಆರೋಗ್ಯ ಚೆನ್ನಾಗಿಲ್ಲ ಅಂತ ಒಂದು ಸೂಚಿಕೆ ಅದು. ಹಾಸ್ಪಿಟ್ಲ್ಗಳು ಪ್ರತಿ ಬೀದಿಯಲ್ಲಿ ಬರ್ತಾ ಇದೆ ಅಂದರೆ, ಅರೆ ನೀವು ನೋಡ್ಕೊಳಪ್ಪ, ನಿಮ್ಮ ಮನೆ ಒಳಗಡೆ, ಮನೆ ಒಳಗಡೆ, ನಿಮ್ಮ ಶರೀರ ಒಳಗಡೆ ಅಲ್ವಾ, ನೀವು ನಿವಾಸ ಮಾಡ್ತಾರಂತ ನಿಮ್ಮ ಶರೀರ ಮೊದಲನೇದು, ನಿಮ್ಮ ದೇಹ ನಿವಾಸ ಮಾಡ್ತಾರಂತ ನಿಮ್ಮ ಮನೆ, ನಿಮ್ಮ ಸುತ್ತು ವಾತಾವರಣ ಎಲ್ಲ ಕೆಟ್ಟೋಗಿದೆ ಅಂತ ಅರ್ಥ. ಹಾಸ್ಪಿಟ್ಲ್ ಬರಲೇಬಾರ್ದು ಆ್ಯಕ್ಚುಲಿ. ನಿಮ್ಮ ಮನೆಯೇ, ನಿಮ್ಮ ಕಿಚನೇ ಒಂದು ಫಾರ್ಮಸಿ, ನಿಮ್ಮ ಮನೆಯೇ ಒಂದು ಚಿಕಿತ್ಸಾಲಯ, ಅಷ್ಟೇ ಇರಬೇಕು. ಅದು ದಾಟಿ ಬರಬಾರ್ದು. ಅದು ದಾಟಿ ಆಚೆ ಕಡೆ ನೀವು ಎಮರ್ಜೆನ್ಸಿ ICU ಅಂತ ಹೋಗ್ತಾ ಇದೆ ಅಂದರೆ ಇಲ್ಲಿ ತಪ್ಪಾಗಿದೆ. ಆ ತಪ್ಪುಗಳು ಏನಾಗಿದೆ ಅನ್ನೋದು ಸಮಾಜದಲ್ಲಿ ಗವರ್ನಮೆಂಟ್ ಆಗಲಿ, ಒಂದು ವಿಶೇಷ ತಜ್ಞರಾಗಲಿ ಯಾವುದು ಎತ್ತಿ ತೋರಿಸ್ತಾ ಇಲ್ಲ. ಎಲ್ಲರೂ ಓಕೆ 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 ಅಂತ ಹೋಗ್ತಾ ಇದ್ದಾರೆ. ಅದು ಎಷ್ಟುವರೆಗೂ ಹೋಗ್ತಾರೋ ನೋಡೋಣ. ಎಷ್ಟುವರೆಗೂ ಓಕೆ ಓಕೆ ಅಂತ ಹೋಗ್ತಾರೋ ಅವ್ರ ಮನೆಗೆ ಬಂದು ಅವನ ಮೇಲೆ ಹಿಟ್ಟಾಗೋವರೆಗೂ ಅವ್ನಿಗೆ ಗೊತ್ತಾಗಲ್ಲ. ನಾವು ನೋಡ್ತಾ ಇದ್ವಿ, ಅನೇಕ ವ್ಯಕ್ತಿಗಳು ದೊಡ್ಡ ದೊಡ್ಡ ಪೊಸಿಷನ್ ಇರುವಂಥವ್ರಿಗೆ ಕ್ಯಾನ್ಸರ್ ಆಗಿ ಸತ್ತೋಗಿರೋದು ತುಂಬ ಜನ ಇದ್ದಾರೆ. ಆದ್ರೂ ಇವ್ರಿಗೆ ಸ್ವಲ್ಪನೂ ಅರಿವು ಬರ್ತಾ ಇಲ್ಲ. ಎಷ್ಟು ಒಂಥರ ಮೂರ್ಖತ್ವ ಆಗಿದೆ ಈ ಸಮಾಜದಲ್ಲಿ, ಅರ್ಥ ಮಾಡ್ಕೊಂಡು. ಅದಕ್ಕೆ ನಾವು ಈ ವೇದಿಕೆಯಲ್ಲಿ ಇಷ್ಟೆಲ್ಲ ಟೀಚ್ ಮಾಡಿ ಪ್ರಯತ್ನ ಮಾಡ್ತಾ ಇದ್ವಿ, ನಿರಂತರ ಪ್ರಯತ್ನ ಮಾಡ್ತಾ ಇದ್ವಿ. ಅಟ್ಲೀಸ್ಟ್ ಇಲ್ಲಿ ಈಗನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾರ ಅಂತ. ಆಯಿತಾ? ಆ ರೀತಿಯಲ್ಲಿ ಮಾಡ್ಕೊಳ್ಳಿ, ನಿಮಗೆ ಖಂಡಿತ ಪರಿಹಾರ ಆಗುತ್ತೆ. ಆಯಿತಾ? ಸೊ ಮೊನ್ನೆ ಹೇಳ್ಕೊಟ್ಟಂಥ ಆ ಡೈಟನ್ನು ನಿರಂತರ ಒಂದು ನಿಕ್ಕಚ್ಚವಾಗಿ ನೀವು ಪಾಲನೆ ಮಾಡಿ, ಖಂಡಿತ ನಿಮಗೆ ಫಲಿತ ಸಿಗುತ್ತೆ. ಆಯಿತಾ? ಐ ಥಿಂಕ್ ನಿಮ್ಮದು ಅನ್ಮ್ಯೂಟ್ ಆಗಿದೆ. ಥ್ಯಾಂಕ್ ಯು ಸರ್, ಮಾಡ್ತೀವಿ ಸರ್. ಇದು ನುಗ್ಗೆ ಪೌಡ್ರು ಮತ್ತೆ ಲೆಮನ್ ಹನಿ ಅದು ತಗೊಳ್ತಾ ಇದೀನಿ ಸರ್. ಡೈಲಿ ಒಂದು ವಾರದಿಂದ ತಗೊಳ್ತಾ ಇದೀವಿ ಸರ್. ರೈಟ್, ಒಳ್ಳೇದು. ಸೊ ಹನಿ ಮತ್ತೆ ನುಗ್ಗೆ ಸೊಪ್ಪು ಆಗಲಿ, ಅವೆಲ್ಲನೂ ನಿಮಗೆ ಒಳ್ಳೆ ಲವಣಗಳು, ಒಳ್ಳೆ ವಿಟಮಿನ್ಸ್ ಕೊಡುತ್ತೆ. ಅವೆಲ್ಲ ಒಳ್ಳೆ ಆಹಾರನೇ. ಆದ್ರೆ ಬಯಸಿರೋ ಆಹಾರ ಕಡಿಮೆ ಮಾಡ್ತಾ ಹೋಗಿ, ನಿಮ್ಗೆ ಪರಿಹಾರ ಬೇಗ ಆಗುತ್ತೆ. ರೈಟ್, ಧನ್ಯವಾದಗಳು. ರೈಟ್, ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಕೇಶವ ರೆಡ್ಡಿ ಸರ್ ಪ್ರಶ್ನೆಗೆ ಉತ್ತರ ಸಿಕ್ಕಿದಂತೆ, ಅವರು ನಮ್ಮ ಹಳೆ ಮಾಸ್ಟರ್ ಇಲ್ಲಿ ಮಹಾವತಾರ್ ಫೌಂಡೇಶನ್ ನಲ್ಲಿ. ಇಲ್ಲಿ ಬೇಕಾದಷ್ಟು ಚಿಕಿತ್ಸೆಗಳನ್ನ ನಮ್ಗೆ ಅಂದ್ರೆ ಔಷಧ ರಹಿತವಾಗಿ ಯಾವ ರೀತಿ ಇರ್ಬೇಕಂತ ಅನ್ನೋದನ್ನ ಗುರುಜಿ ಬಹಳಷ್ಟು ಕೊಟ್ಟಿದ್ದಾರೆ ಸರ್. ಅವನ್ನೆಲ್ಲ ಅಳವಡಿಸ್ಕೊಂಡು ಔಷಧ ರಹಿತವಾಗಿ ತಮ್ಮ ರೋಗವನ್ನ ಗುಣಪಡಿಸ್ಕೊಳ್ಬಹುದು. ಮತ್ತೆ ಹಿಂದಿನ ನಿಮ್ಗೆ ಏನಾದ್ರೂ
ಕನ್ಫ್ಯೂಸ್ ಇದ್ರೆ ಹಿಂದೆ ವಿಡಿಯೋಸ್ ಇದೆ, ಮಹಾವತಾರ್ ಫೌಂಡೇಶನ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅದರಲ್ಲಿ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡು ಅದನ್ನ ಫಾಲೋ ಮಾಡಿ ಸರ್. ಥ್ಯಾಂಕ್ ಯು ಸರ್. ಗುರುಜೀಗ ನಾಳೆ ಫಂಕ್ಷನ್ ಏನು ಪ್ರಶ್ನೆಗಳಿಲ್ಲ ಅಂದ್ರೆ ಕ್ಲೋಸ್ ಮಾಡಿ ಕಾರ್ಯಕ್ರಮ. ಇನ್ನು ಯಾರಾದ್ರೂ ಮಾತಾಡೋರಿದಾರ? ಅಡ್ವೈಸ್ ಯಾರ್ದು ಇಲ್ಲ ಗುರುಜಿ. ಮಾಸ್ಟರ್ಸ್ ಇದೆ ಇದು ಹುಬ್ಳಿ ಫಂಕ್ಷನ್ ಅಂತ ಹೇಳಿ ಯಾರಾದ್ರೂ ಹುಬ್ಳಿ ಅವರಿದ್ರೆ ಇಲ್ಲಿ ಹ್ಯಾಂಡೈಸ್ ಮಾಡ್ಲಿ ಗುರುಜಿ, ಅವ್ರ ನಂಬರ್ ತಗೊಂಡ್ಬಿಡ್ತೀನಿ. ರೈಟ್. ಎಸ್, ಹುಬ್ಳಿಯಿಂದ ಯಾರಿದ್ರೆ ಹುಬ್ಳಿ ಕಾರ್ಯಕ್ರಮ ನಡೆಯಲಿದೆ. ಹುಬ್ಳಿ ಅವರು ಯಾರೇ ಇದ್ರು ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ಹುಬ್ಳಿ 2 ದಿನಗಳ ಸಂಗೀತ ಧ್ಯಾನ ಯಜ್ಞ ಮತ್ತು ಸಮಗ್ರ ಸ್ವಾಸ್ಥ್ಯ ಇದೇ ತಿಂಗಳು 25-26 ಇಲ್ಲಿ ಪಿರಮಿಡ್ ಅಲ್ಲಿ ಸಮಗ್ರ ಸ್ವಾಸ್ಥ್ಯ ಹಾಗೂ ಸಂಗೀತ ಧ್ಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಇಲ್ಲಿ ವಾಲಂಟಿಯರ್ಸ್ ಅವಶ್ಯಕತೆ ಇದೆ ಈ ಕಾರ್ಯಕ್ರಮಕ್ಕೆ. ಅದಕ್ಕೆ ಇಲ್ಲಿ ಸುತ್ತಮುತ್ತಲು ಇದ್ದವರು ಅಥವಾ ವಾಲಂಟಿಯರ್ ಆಗಿ ನಾನು ಕೆಲಸ ಮಾಡ್ತೀನಿ ಅಂತ ಅನ್ನೋರು ಹ್ಯಾಂಡೈಸ್ ಮಾಡಿ ಅವ್ರ ನಂಬರ್ ನಾವು ಕಲೆಕ್ಟ್ ಮಾಡ್ಕೊಂಡು ಮತ್ತೆ ತಮಗೆ ಅಪ್ಡೇಟ್ ಮಾಡ್ತೀವಿ. ಯಾರು ವಾಲಂಟ್ರಿ ಕೆಲಸ ಮಾಡಕ್ ರೆಡಿ ಇಲ್ಲ ಅಂತ ಮೇಡಮ್? ರೆಡಿ ಇಲ್ಲ ಸರ್. ಅದೇ ಹುಬ್ಳಿ ಯಾರು ಎಲ್ಲರೂ ಪ್ರೋಗ್ರಾಮ್ ಬರ್ತಾರಂತೆ ಡೈರೆಕ್ಟ್. ವಾಲಂಟ್ರಿ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅಂತ ಯಾರು? ರೈಟ್. ಆಯ್ತು ಬಿಡಿ ಗೊತ್ತಿ. ಪ್ರತಿದಿನ ಅದನ್ನೇ ಹುಬ್ಳಿ ಕಾರ್ಯಕ್ರಮದ್ದು ಯೂಟ್ಯೂಬ್ ನಮ್ಮ ಏನು ಗ್ರೂಪ್ ಇದೆ ಅದರಲ್ಲಿ ಹಾಕ್ತಾ ಇರುತ್ತೆ. ತಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ತಮ್ಮ ರಿಲೇಷನ್ ಯಾರಾದ್ರೂ ಇದ್ರೆ ಪ್ರೋಗ್ರಾಮ್ ಅಟೆಂಡ್ ಮಾಡ್ಲಿಕ್ಕೆ ಅವ್ರಿಗೂ ರಿಜಿಸ್ಟ್ರೇಷನ್ ಮಾಡ್ಕೋಕೆ ಅಂದ್ರೆ ನಮ್ಗೆ ಎಷ್ಟು ಜನ ಸಂಖ್ಯೆ ಬರ್ತಾರೆ ಅಂತ ಅನ್ನೋದು ಅದು ಒಂದು ಬೇಕಾಗ್ತದೆ. ಅದಕ್ಕ ನೀವು ಮಾಹಿತಿಯನ್ನ ಪ್ರಚಾರ ಮಾಡಿ ತಾವು ಕಾರ್ಯಕ್ರಮಕ್ಕೆ ಬಂದು ಅಲ್ಲಿ ಕೊಡುವಂತ ಎಲ್ಲ ಧ್ಯಾನವನ್ನ ಮತ್ತು ಚಿಕಿತ್ಸೆಗಳನ್ನ ಔಷಧರಹಿತವಾಗಿ ಯಾವ ರೀತಿ ನಾವು ರೋಗಗಳನ್ನ ಗುಣಪಡಿಸ್ಕೊಳ್ಬಹುದು ಅನ್ನೋದನ್ನ ಅಲ್ಲಿ ಇಲ್ಲೇನು ನಾವು ಈಗ ಆಲ್ರೆಡಿ ಇಲ್ಲಿ ನಾವು ಆ ಜೂಮ್ ನಲ್ಲಿ ಮಾತಾಡ್ತಾ ಇದ್ದೀವಿ. ಅದನ್ನ ನೀವು ಮ್ಯಾನ್ಯುವಲ್ ಆಗಿ ಅಲ್ಲಿ ಮಾಸ್ಟರ್ ಕೊಡುವಂತದನ್ನ ನಿಮ್ ಪ್ರಶ್ನೆಗಳಿಗೆ ಉತ್ತರನ್ನು ಪಡ್ಕೊಳ್ಬಹುದು ಮತ್ತೆ ಆ ಧ್ಯಾನವನ್ನ ಪಡೆದುಕೊಳ್ಬಹುದು. 2 ದಿನ ಅವಕಾಶ ಇದೆ. ಎಲ್ರೂ ಹಾಜರಾಗಿ ಮತ್ತೆ ಇಲ್ಲಿದ್ದವ್ರು ಯಾರಾದ್ರೂ ತಮ್ಮ ರಿಲೇಷನ್ ಇದ್ರೆ ಅವ್ರಿಗೆ ಇದ್ರ ಮಾಹಿತಿ ಕೊಡ್ರಿ ಅಂತ ನಾ ಕೇಳ್ಕೊಳ್ತಾ ಗುರುಜಿ ಸಂಪನ್ನ ಮಾಡೋಣ ತರಗತಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಗೆ ವಿಶೇಷ ಅತಿಥಿಯಾಗಿ ಬಂದು ನಮ್ಮ ಔಷಧ ರಹಿತ ಜೀವನವನ್ನು ಯಾವ ರೀತಿ ನಡೆಸ್ಕೊಳ್ಬೇಕು ಅಂತ ಅನ್ನೋದನ್ನ ನಾಗರಾಜ್ ಸರ್ ಹೇಳಿದ್ದಾರೆ. ಅಲ್ಲದೆ ಇಲ್ಲಿ ಮಾಸ್ಟರ್ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ನಾಗರಾಜ್ ಸರ್. ಅದೇ ರೀತಿ ಗುರೂಜಿಯವರು ಬಂದು ಅವರು ಕೂಡ ಇಲ್ಲಿ ಮಾಸ್ಟರ್ ಕೇಳಿದಂತ ಪ್ರಶ್ನೆಗಳಿಗೆ ವಿವರವಾದ ನಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರಲ್ಲದೆ ಅನೇಕ ಮತ್ತೆ ರಿವಿಷನ್ ಆದಂಗಾಯ್ತು, ಮನನ ಆಯ್ದಂಗಾಯ್ತು. ಅದನ್ನೆಲ್ಲ ನಮ್ಗೆ ತಿಳಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಮಹಾವತಾರ್ ಫೌಂಡೇಶನ್ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಾಸ್ಟರ್ಸ್ ಇಲ್ಲಿಯವರೆಗೂ ತಾವು ಕೂಡ ಬಂದು ಇಲ್ಲಿ ಕೊಡುವಂತ ಧ್ಯಾನದಲ್ಲಿ ಭಾಗವಹಿಸಿ ಮತ್ತು ಜ್ಞಾನವನ್ನ ಪಡೆದುಕೊಂಡಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತೀವಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದ. ನಮಸ್ತೆ.